ಇವರೇದ ಹೀರೋ ಸೋಮಶೇಖರ್. ದುಡ್ಡು ಪರ್ಸನ್ Thank you. Yeah. So, good morning. How many of you have attended earlier AI session here? ಯಾರಾದ್ರೂ ಇದ್ದೀರಾ? ನೀವು ಅಟೆಂಡ್ ಮಾಡಿದ್ದೀರಾ? ಆನ್ಲೈನ್ ಇದ್ದೀರಾ ಯಾರಾದ್ರೂ? ಓಕೆ, ಅದೇನು ರಿಪೀಟ್ ಆಗಲ್ಲ, ವ್ಯಾಲ್ಯೂ ಅಡಿಷನ್ ಇರುತ್ತೆ, ಡೋಂಟ್ ವರಿ. ಯಾರು How many of you are in favor of using AI for your preparation or against using AI? ಎಲ್ಲರೂ ಯೂಸ್ ಮಾಡೋದ್ರ ಬಗ್ಗೆ, ಬಟ್ ಹೌ ಟು ಯೂಸ್ ಫಸ್ಟ್ ಅದ್ರ ಬಗ್ಗೆ ಕ್ಲಾರಿಟಿ ಇಟ್ಕೊಳ್ಳಿ. ಹೌ ಟು ಯೂಸ್ ಮೂರೊತ್ತು ಅದರಲ್ಲೇ ಇರೋರು ನೋಡ್ತಾ ಇದ್ದೀನಿ. ಯೂಸ್ ಆಗಲ್ಲ ನಿಮ್ಗದು. ಎಲ್ಲಿ ಯೂಸ್ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು, ಕ್ಲಾರಿಟಿ ಇರಬೇಕು. ಓಕೆ, ಸುಮ್ಮನೆ ಚಾಟ್ ಜಿಪಿಟಿ ಇದೆ ಅಥವಾ ಪೇಡ್ ವರ್ಷನ್ ಇದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಎಲ್ಲದಕ್ಕೂ ಅದನ್ನ ಕೊಡ್ತಾ ಇದ್ರೆ ಟೈಮ್ ವೇಸ್ಟ್ ಆಗುತ್ತೆ. ಆಮೇಲೆ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಅಥೆಂಟಿಸಿಟಿ. ಓಕೆ, ಅಥೆಂಟಿಸಿಟಿ. ಈಗ ಹೆಂಗೆ ನೀವು ವಿಕಿಪೀಡಿಯಾ ನಂಬ್ತೀರಾ? ಎಲ್ಲದಕ್ಕೂ ನಂಬಲ್ಲ. ಸೇಮ್ ವೇ, okay, the biggest problem with the artificial intelligence tools is, hallucination. What is hallucination? What is hallucination? ಅಂದ್ರೆ ಒಂಥರ ಸ್ಟ್ರೇಂಜ್ ಫೀಲಿಂಗ್ ಸರ್. ಅಂದ್ರೆ ಅದು ಎಕ್ಸಿಸ್ಟ್ ಆಗಲ್ಲ, ಬಟ್ ನಮಗೆ ಅನ್ಸುತ್ತೆ ಅದು ಎಕ್ಸಿಸ್ಟ್ ಆಗ್ತಿದೆ at that point. So, with respect to tools, what is the meaning of hallucination? Anybody? ಇದೇನಿದು ಮೇಲ್ಗಡೆ ಬರ್ದಿದೆ, ಹೋಗಲ್ವ ಇದು? ನೋಟಿಂಗ್ ಅಲ್ಲ ಅದು. ಸರ್ ಲೆಫ್ಟ್ ಅಲ್ಲಿ ಪೆನ್ಸಿಲ್ ಮಾಡಿ ಅದೇ ಹೇಳಿದ್ದು. ಎಲ್ಲಿ? ಚಿಕ್ಕದಾಗಿ ಯಾರಾದ್ರೂ ಹೇಳಿ, ವಾಟ್ ಇಸ್ ಹ್ಯಾಲುಸಿನೇಷನ್ ವಿತ್ ರೆಸ್ಪೆಕ್ಟ್ ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್? ಏನಪ್ಪ? ವಾಟ್ ಇಸ್ ಹ್ಯಾಲುಸಿನೇಷನ್? ಏನಂತ ನೀವ್ ಅನ್ಕೋತಿರೋ ಅದು ಅನ್ಕೊಳತ್ತೋ? ನೀವ್ ಅನ್ಕೊಳ್ಳೋದ ಅವ್ರ ಅದು ತೋರ್ಸೋದು? ಅದು ಹ್ಯಾಲುಸಿನೇಟ್ ಮಾಡುತ್ತೆ, ನೀವಲ್ಲ. ನೀವು ನಂಬ್ತೀರಿ, ಅದೇ ಸರಿ ಅಂತ ತೋರಿಸುತ್ತೆ. ಓಕೆ,
ಸೊ ಫಸ್ಟ್ ಅದನ್ನ ಅರ್ಥ ಮಾಡ್ಕೋಬೇಕು ನೀವು, ಹ್ಯಾಲುಸಿನೇಷನ್ ಇದೆ ಅದಕ್ಕೆ ಅಂತ. ಅಂದ್ರೆ ವೀರೇಶ್ ಹತ್ರ ಎಷ್ಟು ಕಾರ್ ಇದಾವೆ ಅಂದ್ರೆ ತೋರ್ಸೋದು ಏನೋ ಒಂದು ನಂಬರ್, ಅರ್ಥ ಆಯ್ತಾ? ಸೊ ಇದಾವೋ ಬಿಟ್ಟವೋ ಗೊತ್ತಿಲ್ಲ, ಸುಮ್ನೆ ತೋರ್ಸುತ್ತ, ದಟ್ ಇಸ್ ಹ್ಯಾಲುಸಿನೇಷನ್. ಓಕೆ, ಅದ್ರ ಅರ್ಥ ಮಾಡ್ಕೊಳ್ಳದೆ ಯೂಸ್ ಮಾಡ್ತೀರಾ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಸೊ ದಟ್ ಲೀಡ್ಸ್ ಟು ಎರರ್ ಇನ್ ಯುವರ್ ಏನೋ ಅಂಡರ್ಸ್ಟ್ಯಾಂಡಿಂಗ್, ನಿಮ್ ನಾಲೆಡ್ಜ್ ಹಾಳು ಮಾಡತ್ತೆ. ಸುಮ್ಮನೆ ಓಕೆ ಕೊಟ್ಟಿದೆಯಲ್ಲ ಬಿಡು ಇದೆ ಅಂತ. ಸೊ ಅದ್ರ ಬಗ್ಗೆ ಅವೇರ್ನೆಸ್ ಇರಲಿ. ಹೌ ಟು ಓವರ್ಕಮ್ ದಟ್ ಹ್ಯಾಲುಸಿನೇಷನ್ ಹೇಳ್ಕೊಡ್ತೀನಿ. ಸೆಕೆಂಡ್, ಯಾವ್ದಕ್ಕೆ ಯೂಸ್ ಮಾಡ್ಬೇಕು, ಯಾವ್ದಕ್ಕೆ ಯೂಸ್ ಮಾಡಬಾರ್ದು, ಯಾವ್ದಕ್ಕೆ ಯೂಸ್ ಮಾಡ್ಬೇಕು, ಯಾವ ಸಬ್ಜೆಕ್ಟ್ ಯೂಸ್ ಮಾಡ್ಬೇಕು, ಯಾವ ಸಬ್ಜೆಕ್ಟ್ ಯೂಸ್ ಮಾಡಬಾರ್ದು. ಹ್ಮ್ ಯಾವ್ದಕ್ ಮಾಡ್ಬೇಕು, ಎಲ್ಲದೂ ಜನರಲ್ ಸ್ಟಡೀಸ್ ಅಲ್ವ ನಮ್ಗೆ. ಹ್ಮ್ ಯಾವ ಸಬ್ಜೆಕ್ಟಿಗೆ ಯೂಸ್ ಮಾಡ್ಬೇಕು, ಯಾವ್ದಕ್ ಮಾಡಬಾರ್ದು, ನಾ ಹೇಳ್ತಿರೋದು ಸರ್ಚ್ ಮಾಡೋ ವಿಚಾರದಲ್ಲಿ. ಟೂಲ್ ಯೂಸ್ ಮಾಡೋದ್ರ ಬಗ್ಗೆ ಅಲ್ಲ, ಟೂಲ್ ನಾವು ಅದನ್ನ ಹೇಳ್ತೀನಿ ಅಂತ. ಹ್ಮ್ But society is ಓಕೆ, ಹೌ ಓದೋದು ಎನಿವೆ ಸಿ, ಇವಾಗ NCERT ನಲ್ಲಿ ಇದೆ ಅಂದ್ರೆ NCERT ಗೆ ನೀವು ಮತ್ತೆ ಏನೋ ಜಸ್ಟ್ ಲೈಕ್ ನೀವು ಇದ್ರಲ್ಲಿ ಹುಡುಕೊಂಡು ಮಾಡ್ತೀರಾ ಅಂತಂದ್ರೆ ಅದು ವಿಕಿಪೀಡಿಯಾ ತರ ಆಗುತ್ತೆ. NCERT ಇಂದ ಓದೋದನ್ನ NCERT ಇಂದಾನೇ ಓದ್ಬೇಕು. ಇದ್ರೊಳಗೆ ಇಂಟಿಗ್ರೇಟ್ ನಾವು NCERT ಮಾಡ್ಕೊಟ್ಟಿದೀವಿ, ಅದನ್ನ ಓದೋದು NCERT ಓದಂಗೆ. ನಾ ಹೇಳಿದ್ದು ಜನರಲ್ ಆಗಿ ಯೂಸ್ ಮಾಡೋದ್ರ ಬಗ್ಗೆ. ಓಕೆ, ಸೊ ಕರೆಂಟ್ ಅಫೇರ್ಸ್ಗೆ ಕ್ಯಾನ್ ವಿ ರಿಲೈ ಆನ್ ದಿಸ್? ರಿಲೈ ಆಗ್ಬೋದಾ? ನಾಟ್ ಫುಲ್ಲಿ. ಕರೆಂಟ್ ಅಫೇರ್ಸ್ಗೆ ರಿಲೈ ಆಗಬಹುದು. ಅಗೇನ್ ಮತ್ತೆ ನಾ ಹೇಳ್ತಿರೋದು ಕನ್ಫ್ಯೂಷನ್ ಮಾಡ್ಕೋಬೇಡಿ. ಸದ್ಯಕ್ಕೆ ನಾ ಟಾಪರ್ ಐಸ್ ಟೂಲ್ ಬಗ್ಗೆ ಮಾತಾಡ್ತಾ ಇಲ್ಲ, ಇನ್ ಜನರಲ್ AI ಬಗ್ಗೆ ಮಾತಾಡ್ತಾ ಇದ್ದೀನಿ. ಟ್ರೈನ್ ಆಗಿರೋ ಮಾಡಲ್ ಬಗ್ಗೆ ನಾ ಮಾತಾಡ್ತಾ ಇಲ್ಲ, ಇದು ಜನರಲ್ ಆಗಿರುವಂತದ್ದು. ಸೊ ನೀವು ಕರೆಂಟ್ ಅಫೇರ್ಸ್ಗೆ ಏನಾದ್ರು ಡಿಪೆಂಡ್ ಆಗ್ಬೇಕು, ಅಥೆಂಟಿಸಿಟಿ ಬೇಕು ಅಂತಂದ್ರೆ ಪರ್ಪ್ಲೆಕ್ಸಿಟಿ ಅಂತ ಕೇಳಿದ್ದೀರಾ? ಪರ್ಪ್ಲೆಕ್ಸಿಟಿ ಅಂತ. ಸೊ ಇಲ್ಲಿ ನೀವು ರಿಲೈ ಆಗ್ಬೋದು, ಇಲ್ಲಿ ಯೂಸ್ ಮಾಡೋದು. ಸೊ ಚಾಟ್ GPT ನಲ್ಲಿ ಅದ್ರ ಹೇಳಿದ್ನಲ್ಲ, ಚಾಟ್ GPT ನಲ್ಲಿ ಬೇರೆ ಐಡಿನಲ್ಲಿ ಹಾಕಿ ತೋರಿಸ್ತೇನೆ. ಸೊ ಇದು ಅಥೆಂಟಿಕ್ ಇರೋದ್ರಲ್ಲೇನೆ ಅಥೆಂಟಿಕ್ ಇನ್ಫಾರ್ಮೇಶನ್ ಕೊಡೋದಕ್ಕೆ ಇರುವಂತದ್ದು. ಓಕೆ, ಸೊ ಸುಮ್ನೆ ಯಾವ್ದೋ ಇನ್ಫಾರ್ಮೇಶನ್ ರಾಂಗ್ ಆಗಿ ತೋರಿಸೋದು, ಜಸ್ಟ್ ವಿಕಿಪೀಡಿಯಾದಿಂದ ಹೇಳ್ಕೊಟ್ಟೆ ಆ ತರ ಅಲ್ಲ. ಓಕೆ, ಅಥವಾ ಸರ್ ನನ್ನ ಕಡೆಗೆ ಚಾಟ್ GPT ನೇ ಇದೆ, ಈಗ ಪೇಡ್ ಟೂಲ್ ಇದೆ, ಸೊ ಅಲ್ಲಿ ಅಥೆಂಟಿಕ್ ಆಗಿ ಮಾಡ್ಕೊಳಕ್ ಆಗಲ್ವಾ? ಆಗತ್ತೆ. ಸೊ ಹೌ ಟು ಡೂ ಇಟ್ ಬೇಕಾದ್ರೆ ಅದನ್ನು ತೋರಿಸ್ಕೊಡ್ತೀನಿ. ಬ್ರೌಸ್ ಮಾಡೋದ್ರೆ ಮಾಡತ್ತೆ, ಅರ್ಥ ಆಗ್ತಿದೆಯಲ್ಲ ಈಗ? ಸೊ ಬ್ರೌಸ್ ಟುಡೇಸ್ ಹೆಡ್ಲೈನ್ಸ್. ಓಕೆ, ಸೊ ನೆಟ್ಟಿಂದ ತಕ್ಕೊಡುತ್ತೆ. ದಟ್ ಡಸ್ ನಾಟ್ ಮೀನ್ ದಟ್ ಅಥೆಂಟಿಕ್ ಅಂತಲ್ಲ, ಯಾವ್ಯಾವ ಸೋರ್ಸ್ ಸಿಗುತ್ತೆ ತಕ್ಕೊಡುತ್ತದು. ಓಕೆ, ಸೊ ನೀವು ಓದ್ತಿರೋ ಎಕ್ಸಾಮ್ಗೆ ಎಲ್ಲ ಬಟ್ ಬಂದಿರುತ್ತೆ, ಸೇಮ್ ನೋಡಿದ್ರೆ ನೀವು ರಿಲೈ ಮಾಡ್ಕೋಬಹುದು. ಬಿಸಿನೆಸ್ ಸ್ಟ್ಯಾಂಡರ್ಡ್ ಟ್ರಸ್ಟ್ ವರ್ತಿ ಇದೆ, ಅರ್ಥ ಆಗ್ತಿದೆಯಲ್ಲ? CBS ನ್ಯೂಸ್ ಅಂತಿದೆ. ಸೊ ನಿಮಗ್ ಗೊತ್ತಿದ್ರೆ ಫೈನ್, ಗೊತ್ತಿಲ್ಲ ಅಂತಂದ್ರೆ ಇಟ್ ಇಸ್ ನಾಟ್ ಟ್ರಸ್ಟ್ ವರ್ತಿ. ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ಹೇಳ್ತಿದ್ದೀನಿ, ಟ್ರಸ್ಟ್ ವರ್ತಿ ಬೇರೆ ಸೆನ್ಸ್ ಅಲ್ಲ. ಕರೆಕ್ಟಾ? ಸೊ ಟೈಮ್ಸ್ ಆಫ್ ಇಂಡಿಯಾ ಅಂತ ಐತಿ, ಅಥವಾ ಇನ್ನು ಯಾವ ಸೋರ್ಸ್ ಬೇಕೋ ನೀವು ತಗೊಳ್ತಾ ಹೋಗಿ. ಸೊ ಸೋರ್ಸ್ ಅನ್ನು ನೋಡಿ, ಸೋರ್ಸ್ ಅನ್ನು ನೋಡಿ. ಓಕೆ, ಅಂಡ್ ಇದಕ್ಕೆ ಈಗ ನೀವು ಯೂಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಮೇಡಮ್ ಕೇಳಿದ್ರೆ ಕೊಡ್ತಾರೆ, ಶೇರ್ ಮಾಡ್ತಾರೆ. ಸೊ ಇಲ್ಲಿ ನಿಮಗೆ ಸೆಟ್ಟಿಂಗ್ಸ್ ಇರುತ್ತಲ್ವಾ, ಸೆಟ್ಟಿಂಗ್ಸ್. ಸೊ ಚಾಟ್ GPT ನಲ್ಲಿ ಸೆಟ್ಟಿಂಗ್ಸ್ ಅಂತಿದೆ, ಕಸ್ಟಮೈಸ್ ಚಾಟ್ GPT ಅಂತ ಇದೆ. ಓಕೆ, ಎಷ್ಟು ಜನಕ್ಕೆ ಆಲ್ರೆಡಿ ಅವೇರ್ನೆಸ್ ಇದೆ? ಫೈನ್. ಇಲ್ಲ ಅಂತಂದ್ರೆ ಇಂಪಾರ್ಟೆಂಟ್. ಸೊ ನಿಮಗೆ ಇಲ್ಲಿ ಸೆಟ್ಟಿಂಗ್ಸ್ ಅಥವಾ ಕಸ್ಟಮೈಸ್ ಚಾಟ್ GPT ಅಂತ ಏನಿದೆ ಅಲ್ಲ, ಸೊ ಇಲ್ಲಿ ಕಸ್ಟಮೈಸ್ ಚಾಟ್ GPT ಅಂತ ಬಂದಾಗ
ಕಾಣಿಸ್ತಾ ಇದೆಯಾ? ಸೊ ಹೌ ಟು ಕಸ್ಟಮೈಸ್ ಹೆಸರು ಬಿಡಿ ಆಯ್ತಾ. ಇಲ್ಲಿ ಕೆಳಗಡೆಗೆ ಇದನ್ನ ಮೇಡಮ್ ಹತ್ರ ಶೇರ್ ಮಾಡಿಸ್ಕೊಳ್ಳಿ. ಸೊ ಯಾವ್ಯಾವ್ದೋ ಸೋರ್ಸ್ ತಕ್ಕೊಡ್ಬೇಡ ಅಂತ ಇಲ್ಲಿ ಅದಕ್ಕೆ ಇನ್ಸ್ಟ್ರಕ್ಷನ್ ಕೊಡ್ಬೇಕು. ಓಕೆ, ಲೈಕ್ ಐ ಪ್ರಿಪೇರ್ UPSC ಅಂಡ್ ಕಾಂಪಿಟೇಟಿವ್ ಎಕ್ಸಾಮ್ ಕಂಟೆಂಟ್, ಫಾಲೋ ಸ್ಟ್ರಿಕ್ಟ್ UPSC ಸ್ಟೈಲ್ ಅಪ್ರೋಚ್, ಆಲ್ವೇಸ್ ಇನ್ ಸ್ವಲ್ಪ ಮಾಡಿಫೈ ಮಾಡ್ಬೋದು ನೀವು ಸ್ಟೂಡೆಂಟ್ ಇದಕ್ಕೆ, ಬಟ್ ಜನರಿಕ್ ಆಗಿ ನೋಡಿದ್ರೆ. ಸೊ ಏನ್ ಕೊಟ್ಟಿದೀವಿ ಇಲ್ಲಿ? We use only verified sources like NCERT, PIB, PRS India, Yojana, Kurukshetra, CCRT, NIOS, NEA, RB. ಟ್ರಸ್ಟೆಡ್ ಸೋರ್ಸ್ಗಳು ಮಾತ್ರನೇ ತೋರಿಸು, ಬೇರೆ ತೋರಿಸ್ಬೇಡ, ಪ್ರಿಫರ್ ಮಾಡಬೇಡ. ಓಕೆ, ಅಂಡ್ ಇಲ್ಲಿ ಫಾರ್ ಎಕ್ಸಾಂಪಲ್ ಕ್ವಶನ್ಸ್ ಯಾವ ತರ ಕೊಡ್ಬೇಕು, UPSC ಪ್ಯಾಟರ್ನ್ ನ ಫಾಲೋ ಮಾಡ್ಕೊಂಡು ಕೊಡು. ರೈಟ್, even you can observe that no unnecessary fluff or praise, ನಮ್ಗದ್ ಬೇಕಾಗಿಲ್ಲ. ಸೊ ಬಿ ಕ್ಲಿಯರ್, ಅಥೆಂಟಿಸಿಟಿ ಬಗ್ಗೆ ಮಾತ್ರ ವರಿ ಮಾಡ್ಕೊಳ್ತಾ ಇದೀವಿ ನಾವು. ದೆನ್ ಇಲ್ಲಿ ಎನಿಥಿಂಗ್ ಎಲ್ಸ್ ChatGPT ಶುಡ್ ನೋ ಅಬೌಟ್ ಯು. ನಿಮ್ ಬಗ್ಗೆ ಏನ್ ಗೊತ್ತಿರ್ಬೇಕು ಅದಕ್ಕೆ ಅಂತ, ಅಂದ್ರೆ ನಿಮ್ಮನ್ನ ನೋಡ್ಕೊಂಡು ಸಜೆಷನ್ ಕೊಡ್ಲಿ ಅನ್ನೋ ವಿಚಾರಕ್ಕೆ. ಓಕೆ, ಸೊ ಇಲ್ಲೂ ಕೂಡ ನಾವು ಇನ್ಸ್ಟ್ರಕ್ಷನ್ ಹಾಕ್ತಿದೀವಿ. ಅರ್ಥ ಆಗ್ತಿದೆಯಾ? ಸೊ ಇಲ್ಲಿ ನೀವು ಕಸ್ಟಮ್ ChatGPT ನಲ್ಲಿ ಸೆಟ್ಟಿಂಗ್ಸ್ ಮಾಡ್ಕೊಂಡ್ರೆ ಸೊ ನಿಮಗೆ ರಿಲಯಬಲ್ ಸೋರ್ಸ್, ಇಲ್ಲಾಂದ್ರೆ ಎಲ್ಲದೂ ತೋರ್ಸಕ್ ಶುರು. ಈಗ ನಿಮ್ಗೆ ನಾವು ನೋಡಿದಾಗ ನಿಮ್ಗೆ ಓಪನ್ ಮಾಡಿದಾಗ ಬಿಸ್ನೆಸ್ ಸ್ಟ್ಯಾಂಡರ್ಡ್, ಟೈಮ್ಸ್ ಆಫ್ ಇಂಡಿಯಾ, ಸೊ ಓನ್ಲಿ ಅಥೆಂಟಿಕ್ ಇನ್ಫಾರ್ಮೇಶನ್ ಅಷ್ಟೇ ತೋರಿಸ್ತು. ಅದೇ ನೀವು ಸುಮ್ಮನೆ ಮಾಡ್ತಾ ಇದ್ರೆ ಎಲ್ಲ ತೋರಿಸುತ್ತೆ. ಅದಕ್ಕೇನು ದರ್ ಇಸ್ ನೋ ಲಿಮಿಟ್, ಇದನ್ನೇ ತೋರಿಸ್ಬೇಕು ಅದನ್ನೇ ತೋರಿಸ್ಬೇಕು ಅಂತೇಳಿ. ಸೊ ಇದು ಒಂದು. ಓಕೆ, ಮಾಡ್ತಿದ್ರೆ ಇದನ್ನ ಆಲ್ರೆಡಿ ಯೂಸ್ ಯಾರಾದ್ರು ChatGPT ಯೂಸ್ ಮಾಡ್ತಿದ್ದೀರಲ್ವಾ? ಈ ಸೆಟ್ಟಿಂಗ್ಸ್ ಮಾಡ್ಕೊಂಡಿದ್ದೀರಾ? ಸೊ ಮಾಡ್ಕೊಳ್ಳಿ, ನೀವೇ ಮಾಡ್ಕೋಬಹುದು. ಗೊತ್ತಾಗಿಲ್ಲ ಅಂದ್ರೆ ಜಸ್ಟ್ ನಾವ್ ಹೆಂಗ್ ಮಾಡಿದೀವಿ ನಾನೇ ಒಂದು ಹಾಕಿಸ್ತೀನಿ. ಏನಿಲ್ಲ, ಸಿಂಪಲ್. ಯಾವ್ಯಾವ ಸೋರ್ಸ್ಗಳು ಗೊತ್ತಿದೆ ನಿಮಗೆ, ಆ ಸೋರ್ಸ್ ಗಳನ್ನ ಅಲ್ಲಿ ಇಂಥ ಸೋರ್ಸ್ ಇಂದ ಮಾತ್ರ ಕೊಡು ಅಂತ ಹಾಕಿ. ಓಕೆ, ಸೊ ಆಮೇಲೆ ಅಥವಾ ಔಟ್ಪುಟ್ ಯಾವ ರೀತಿ ಕೊಡ್ಬೇಕು ನೀವು. ಸೊ ದಟ್ ಈಸ್ ಒನ್ ಥಿಂಗ್. ಎರಡನೇದು, ಇಲ್ಲಿ ಇದೇನಂತ ಇದೇನಾಗಲ್ಲ. ಓಕೆ, ವಿತ್ ರೆಸ್ಪೆಕ್ಟ್ ಟು ಮಾಡಲ್ಸ್ ಒಂದ್ ಸ್ವಲ್ಪ ಹೇಳ್ಬೇಕು ನನಗೆ. ಇಲ್ಲಿ ಕಾಣಿಸ್ತಾ ಇದೆಯಾ? ChatGPT ಅಂದ್ರೆ ಡಿಫ್ರೆಂಟ್ ಮಾಡಲ್ಸ್ ಆರ್ ದೇರ್. ಹೌ ಮೆನಿ ಆಫ್ ಯು ಹ್ಯಾವ್ ಐಡಿಯಾ ಅಬೌಟ್ ದಟ್? ಮಾಡಲ್ಸ್ ಗಳ ಬಗ್ಗೆ. ಇದು ಮಾಡಲ್ಸ್, ಒಂದೊಂದು ಮಾಡಲ್ಸ್ ಒಂದೊಂದು ಕೆಪಾಬಿಲಿಟಿ. ಡೋಂಟ್ ಥಿಂಕ್ ದಟ್ ChatGPT 5 ಅಂದ್ರೇನೆ ಎಲ್ಲಾ ಬೆಸ್ಟ್ ಅಂತಲ್ಲ. ಒಂದೊಂದು ಮಾಡಲ್ ಒಂದೊಂದು ಕೆಪಾಸಿಟಿ ಇದೆ. ಅಂದ್ರೆ ಒಂದ್ ಮಾಡಲ್ ಮ್ಯಾಥ್ಸ್ ಪ್ರಾಬ್ಲಮ್ ಚೆನ್ನಾಗಿ ಮಾಡುತ್ತೆ, ಒಂದ್ ಮಾಡಲ್ ಲಾಜಿಕಲ್ ಥಿಂಕಿಂಗ್ ಚೆನ್ನಾಗಿರುತ್ತೆ, ಒಂದ್ ಮಾಡಲ್ ಈ ರೀತಿ. ಅದು ಜಾಸ್ತಿ ಯೂಸ್ ಆಗದೆ ಇರ್ಬೋದು ನಿಮಗೆ, ಬಟ್ ಗೊತ್ತಿದ್ರೆ ಅದು ಒಂದು ಹೆಲ್ಪ್ ಮಾಡ್ಬೋದು. ಈಗ ಉದಾಹರಣೆಗೆ ಅಲ್ಲಿ ಮಾಡಲ್ ಚೇಂಜ್ ಮಾಡ್ಕೊಳಕ್ ಇಲ್ಲಿ ಆಪ್ಷನ್ ಕಾಣಿಸ್ತಿದ್ಯಾ? ಇಲ್ಲಿ ChatGPT 4o, 4.1, O3 ಪ್ರತಿಯೊಂದು ಮಾಡಲ್ನು ಅದರದೇ ಆದಂತಹ ಇದೆ. ನೀವೀಗ ಉದಾಹರಣೆಗೆ CSAT ಮಾಡ್ತಾ ಇರ್ತೀರಪ್ಪ, ಸೊ ಅಲ್ಲಿಗೆ ನಿಮಗೆ ಲಾಜಿಕಲ್ ರೀಸನಿಂಗು, ಥಿಂಕಿಂಗು ಸ್ಟ್ರಾಂಗ್ ಆಗಿರುವಂತ ಮಾಡಲ್ ಇದ್ರೆ ಬೆಟರ್ ಇರುತ್ತೆ. ಸೊ ಅದನ್ನ ಹಾಕೊಂಡು ಮಾಡ್ಕೋಬೇಕು. ಅದೇ ಹೇಳುತ್ತೆ, ಅದೇನ್ ತೊಂದರೆ ಇಲ್ಲ. ಮಾಡಲ್ ಏನೇನ್ ಸ್ಪೆಷಾಲಿಟಿ ಇದೆ ಅಂತ, ಡಿಫ್ರೆಂಟ್ ಮಾಡಲ್ಸ್ ಕೆಪಾಬಿಲಿಟಿ ಏನು ಅಂತ ನಿಮ್ಗೆ ಅಲ್ಲೇ ತೋರಿಸುತ್ತೆ. ಸೊ ದಿಸ್ ಇಸ್ ಅನದರ್ ಆಸ್ಪೆಕ್ಟ್. ಅರ್ಥ ಆಗ್ತಿದೆಯಾ? ChatGPT 5 ಅಂತ ಅಷ್ಟೇ ಬೆಸ್ಟ್ ಅಲ್ಲ, ತಿಳ್ಕೊಂಬಿಡಿ. ಒಂದೊಂದ್ರದ್ದು ಒಂದೊಂದು ಸ್ಪೆಷಾಲಿಟಿ ಇದ್ದೇ ಇದೆ, ಇವತ್ತಿಗೂ ಇದೆ. ಓಕೆ, ChatGPT 5 ಎಲ್ಲ ಚೆನ್ನಾಗಿ ಮಾಡುತ್ತೆ ಅಂತ ಏನೂ ಇಲ್ಲ. ಸೊ ದಟ್ ಈಸ್ ಅನದರ್ ಆಸ್ಪೆಕ್ಟ್. ಮೂರನೇದು, ಹ್ಯಾಲುಸಿನೇಷನ್ ಅವಾಯ್ಡ್ ಮಾಡೋದು ಹೆಂಗೆ? ಹ್ಯಾಲುಸಿನೇಷನ್ ಅವಾಯ್ಡ್ ಮಾಡೋದು ಹೆಂಗೆ? ಫಸ್ಟ್ ಹ್ಯಾಲುಸಿನೇಷನ್ ಅಂದ್ರೆ ಅರ್ಥ ಆಯ್ತಾ? ನೀವ್ ಏನಾರ ಕೇಳಿ ಅದೊಂದು ಸುಮ್ನೆ ಒಂದು ಇನ್ಫಾರ್ಮೇಶನ್ ಒಗೀತ್, ರೈಟ್ ರಾಂಗ್ ತಲೆ ಕೆಡಿಸ್ಕೊಳ್ಳಲ್ಲ. ಅರ್ಥ ಆಗ್ತಿದೆಯಲ್ಲ? ಈಗ ಸರಿ ಇರ್ಬೋದು, ಸುಮ್ಮನೆ ಟ್ರೈ ಮಾಡೋಣ. ಲೈಕ್ ಉದಾಹರಣೆಗೆ
fundamental duties in the earth. Okay. So ಐ ಥಿಂಕ್ ಇವಾಗ ಸರಿ ಆಗಿದೆ ಅಂತ ಅನ್ಕೊಳ್ತೀನಿ. ಇದರಲ್ಲಿ ಯಾವ್ದೋ ತಪ್ಪು ಬಂದಿದೆ. ಓಕೆ, ವಿತ್ ಆರ್ಟಿಕಲ್ ನಂಬರ್ ಕೊಡುವ. ಐ ಥಿಂಕ್ ಎಲ್ಲದು ಕರೆಕ್ಟ್ ಆಗಿ ಬಂದಿದೆ, ಪರ್ಫೆಕ್ಟ್ ಆಗಿ ಬಂದಿದೆ. ಅಂದ್ರೆ ಮಾಡಲ್ ಇಂಪ್ರೂವ್ ಆಗ್ತಾ ಆಗ್ತಾ ಬಟ್ ಹಂಗಂತ ಪೂರ್ತಿ ಹೋಗಿಲ್ಲ ಹ್ಯಾಲುಸಿನೇಷನ್. ಈಗ ಇಲ್ಲಿ ಕರೆಕ್ಟ್ ಇದೆ. ಮುಂಚೆ ಏನಾಗೋದು, ಸೊ ಕೊಟ್ಟಾಗ ಐ ಇದ್ದಿದ್ದನ್ನ ಜೆ ಕೊಡೋದು, ಜೆ ಇದ್ದಿದ್ದನ್ನ ಐ ಕೊಡೋದು, ಸಮ್ ವೇರಿಯೇಷನ್ ವಾಸ್ ದೇರ್. ಓಕೆ, ಸೊ ಮತ್ ಹಂಗಿದ್ದಾಗ ಟ್ರಸ್ಟ್ ಮಾಡೋದು ಹೇಗೆ ಅಂತ ಇದು ಕರೆಕ್ಟ್ ಇದೆ, ಅರ್ಥ ಆಗ್ತಿದೆಯಲ್ಲ. ಸೊ ಟ್ರಸ್ಟ್ ಮಾಡೋದು ಹೇಗೆ, ಒಂದು ಮೆಥಡ್ ಹೇಳ್ಕೊಟ್ಟೆ. ಆಮೇಲೆ ಮೋಸ್ಟ್ ಆಫ್ ದ ಥಿಂಗ್ ಇಲ್ಲಿ ಕರೆಕ್ಟ್ ಬರೋಕ್ ಕಾರಣ ಇದು ಆಲ್ರೆಡಿ ಟ್ರೈನ್ ಆಗಿರೋದು. ನಿಮಗೆ ಕಣ್ಣಿಗೆ ಕಾಣಿಸ್ತಾ ಇರೋದೇನು ಮಾಡೋ ನಾವು ಯೂಸ್ ಮಾಡಿ 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 ಅದಕ್ಕೆ ಗೊತ್ತಾಗೋಗ್ಬಿಟ್ಟಿದೆ ಯಾವ ಸೋರ್ಸ್ ಇಂದ ಇವ್ರಿಗೆ ಕೊಡ್ಬೇಕು ಅಂತ. ಓಕೆ, ಸೊ ಬಟ್ ಹ್ಯಾಲುಸಿನೇಷನ್ ಈಗ ನೀವೇನೋ ಒಂದು ಇನ್ಫಾರ್ಮೇಶನ್ ಹಿಂಗ್ ತೆಗಿತೀರ, ರೈಟ್? ಸೊ ಅದು ಕರೆಕ್ಟ್ ಆಗಿ ಇದೆಯೋ ಇಲ್ವೋ ಅಂತ ಹೆಂಗೆ ಇದನ್ನ ಮಾಡೋದು, ಹೆಂಗ ಇದನ್ನ ಮಾಡ್ತೀರಾ? ವೆರಿಫೈ ಮಾಡ್ಕೋತೀರಾ, ಅದ್ರ ಕೈಯಿಂದಲೇ ವೆರಿಫೈ ಮಾಡಿಸಿ. ನಿಮಗೆ ನೀವು ಇನ್ಸ್ಟ್ರಕ್ಷನ್ ಹೆಂಗಿರ್ಬೇಕು ಅಂತಂದ್ರೆ, ಸೊ ಈಗ ಕಸ್ಟಮ್ GPT ನಲ್ಲಾದ್ರೂ ಕೊಡಿ ಅಥವಾ ಇಲ್ಲೇನೆ ಕೊಡಿ. ಏನಂತ ನನಗೆ ತೋರ್ಸೋಕ್ಕಿಂತ ಮುಂಚೆ ವೆರಿಫೈ ದ ಸೋರ್ಸ್, ವೆರಿಫೈ ದ ಅಥೆಂಟಿಸಿಟಿ ಅಂಡ್ ದೆನ್ ಓನ್ಲಿ ಶೋ ಹಿಯರ್. ಓಕೆ, ಸೊ ಅದನ್ನು ತೋರಿಸ್ತೀನಿ ಬೇಕಿದ್ರೆ, ಬಟ್ ಜಸ್ಟ್ ಜನರಲ್ ಆಗಿ ಹೇಳ್ತಾ ಇದ್ದೀನಿ. ಸೊ ಈಸ್ ಇಟ್ ಅಥೆಂಟಿಕ್? ವೆರಿಫೈ ಅಂಡ್ ಗಿವ್. ನೀವು ಸ್ಟಾರ್ಟಿಂಗ್ ಅಲ್ಲೇ ಕೊಟ್ಬಿಡ್ಬೋದು, ಅರ್ಥ ಆಗ್ತಿದೆಯಲ್ಲ. ಲೈನ್ ಜಸ್ಟ್ ಒಂದ್ ಲೈನ್ ಅಲ್ಲಿ ಕೊಟ್ಟಿದ್ದೀನಿ, ಒಂದ್ ಲೈನ್ ಅಲ್ಲ ಮಲ್ಟಿಪಲ್ ಲೈನ್ಸ್ ಅಲ್ಲಿ ಅದಕ್ಕೆ ಡೀಟೇಲ್ ಆಗಿ ಹೇಳಬೇಕಾಗುತ್ತೆ. ಓಕೆ, ಸೊ ಈಗ ನೋಡಿ ನಿಮಗೆ ಟ್ರಸ್ಟ್ ಕಾಣಿಸುತ್ತೆ, ಈಗ ನಾನು ಹೇಳದ್ ಬೇಡ. ಅರ್ಥ ಆಗ್ತಿದೆಯಾ? ಮುಂಚೆ ಹಂಗೆ ಇತ್ತು, ಈಗ ಹೊಸ ಗೊತ್ತಿರೋ ಟಾಪಿಕ್ ಕಂಡು ಹಿಡಿದ್ವಿ ಬೇಗ. ಹೊಸ ಟಾಪಿಕ್ ಹೆಂಗ್ ಗೊತ್ತಾಗುತ್ತೆ? ಇವತ್ತು ಯಾವುದೋ ಒಂದು ಹೊಸ ಬಿಲ್ ಬಂದಿದೆ ಅಪ್ಪ, ಸೊ ಅದು ಕೊಟ್ಟಿದ್ದೆ ಸರಿ ಅನ್ಕೊಳ್ತೀವಿ. ಯಾರೋ ಒಬ್ರು ವಿಕಿಪೀಡಿಯಾದಲ್ಲಿ ನೀವೇ ಎಡಿಟ್ ಮಾಡಿದ್ರು ಅದನ್ನೇ ತೋರಿಸುತ್ತೆ. ಈಗ ಇವತ್ತಿನ ನಿನ್ನೆ ಇನ್ನ ಅನೌನ್ಸ್ ಇದ್ರ ಹೇಳಿದ್ರಪ್ಪ, ಏನೋ 5 ನಗರ ಪಾಲಿಕೆಗಳು ಗ್ರೇಟರ್ ಬೆಂಗಳೂರು ಅಥಾರಿಟಿದು ಅಂತ ಹೇಳ್ಬಿಟ್ಟು ಎಕ್ಸಾಂಪಲ್. ಅದ್ರ ಡೀಟೇಲ್ಸ್ ಈಗ ನೀವೇ ಕುತ್ಕೊಂಡ್ಬಿಟ್ಟು ವಿಕಿಪೀಡಿಯಾದಲ್ಲಿ ಟೈಪ್ ಮಾಡಿ ಹಾಕಿ, ಏನೋ ಅನೌನ್ಸ್ ಆಗ್ತಿದ್ದ ಹಾಗೇನೆ ಚಾಟ್ GPT ಕೇಳಿದ್ರೆ ಹೋಗಿ ವಿಕಿಪೀಡಿಯಾದಲ್ಲಿ ಎತ್ಕೊಂಡ್ಬಂದು ತೋರಿಸುತ್ತೆ. ಸೊ ನಾನು ಯಾವಾಗ ಆತರ ಕೇಳಿದೆ ನೋಡಿ, ಇಲ್ಲಿ ಎಲ್ಲಿಂದ ತಗೊಂಡಿದ್ದೀನಿ ಅಂತ ತೋರಿಸ್ತಾ ಇದೆ. ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇಂದನೇ ಅವ್ರ ವೆಬ್ಸೈಟ್ ಇಂದ ಎತ್ಕೊಂಡಿದೆ. ಇಲ್ಲಿ ಅರ್ಥ ಆಗ್ತಿದೆ, ವಿಕಿಪೀಡಿಯಾದಿಂದ ತಗೊಂಡಿದೆ, ಮತ್ತೆ ಒಂದು ಇನ್ಸ್ಟಿಟ್ಯೂಷನ್ ಅಂತ ತಗೊಂಡಿದೆ. ಅರ್ಥ ಆಗ್ತಿದೆಯಲ್ಲ? ಈಗ ಅದನ್ನ ಟ್ರಸ್ಟ್ ಮಾಡ್ಬೇಕೋ ಮಾಡಬಾರ್ದು? ಒಂದ್ ಲೆಕ್ಕಕ್ಕೆ ಮಾಡಬಹುದು, ಬಟ್ ನಾನು 100% ನಾನು ಹೇಳ್ತಿರೋದು, ಯಾಕಂದ್ರೆ ಅದಕ್ಕಿಂತ ಅಥೆಂಟಿಕ್ ಸೋರ್ಸ್ ಒಂದು ಇರುತ್ತಲ್ಲ, ಫಸ್ಟ್ ಅದನ್ನ ನೋಡ್ಬೇಕು, ಆಮೇಲೆ ಇದು. ಐ ಆಮ್ ನಾಟ್ ಸೇಯಿಂಗ್ ದಟ್ ಇನ್ಸ್ಟಿಟ್ಯೂಟ್ ಅಂತಷ್ಟೇ ರಾಂಗ್ ಅಂತಲ್ಲ, ಬಟ್ ಇನ್ಸ್ಟಿಟ್ಯೂಟ್ ರಾಂಗ್ ಆಗ್ಬಾರ್ದು ಅಂತ ಏನ್ ಇಲ್ವಲ್ಲಪ್ಪ. ಯಾಕಂದ್ರೆ ನಾವು ಕುತ್ಕೊಂಡು ಮ್ಯಾನ್ಯುವಲಿನೇ ಯಾರೋ ಒಬ್ರು ಬರೆದು ಹಾಕ್ಬೇಕಾದ್ರೆ ತಪ್ಪುಗಳಾಗ್ಬೋದು, ಅದನ್ನ ಹೇಳ್ತಾ ಇರೋದು. ಬಟ್ ಅಟ್ಲೀಸ್ಟ್ ನಿಮಗೆ ಗೊತ್ತಿರ್ಲಿ ಅಷ್ಟೇ. ನಾನು ಹೇಳೋದು ಇಲ್ಲಿ ಇನ್ನೂ ಒಂದು ಸೋರ್ಸ್ ಅಂತ ಕೊಟ್ಟಿದ್ದಾರೆ, ಅದು ಕ್ಲಿಕ್ ಮಾಡಿದ್ರೆ ಅದು ಇನ್ನೊಂದು ಸೋರ್ಸ್ ಯಾವ್ದು ಅಂತ ಕೂಡ ತೋರಿಸುತ್ತೆ. ಅಲ್ಲ, +1 ಅಂತ ಇತ್ತು, ಮೋಸ್ಟ್ಲಿ ಅದರಲ್ಲೇ 2 ಕಡೆ ಇರೋದನ್ನ ತಗೊಂಡಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಅಗೇನ್ ಇಲ್ಲಿ ನೋಡಿ, there are 11 fundamental as confined the multiple reputable sources. ಅದೇ ನಾನ್ ಅಥೆಂಟಿಸಿಟಿ ಅಂತ ಕೇಳಿದ್ಕೆ ಅದೆಲ್ಲ ತೋರಿಸ್ತಾರ. ಇಸ್ ಇಟ್ ಕ್ಲಿಯರ್? ನೆಕ್ಸ್ಟ್ ಇಲ್ಲೂ ಕೂಡ ನೋಡಿ, ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಎಲ್ಲ ಕಡೆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾದಿಂದನೇ ಸೋರ್ಸ್ ನ ತಗೊಂಡಿದೆ. ಅರ್ಥ ಆಯ್ತಾ? ಸರಿ, ಇದನ್ನ ಈಗ ಬೇರೆ ಏನಾರ ಟಾಪಿಕ್ ಹೇಳಿ. ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತಾನೆ ಮಾತಾಡಿದ್ವಿ, ಕರೆಕ್ಟಾ?
ಗ್ರೇಟರ್ ಬೆಂಗಳೂರು ಅಥಾರಿಟಿ. ನಾನು ಹಂಗೆ ಅಷ್ಟೇ ಕೊಟ್ಟೆ. ಜನರಲ್ ಆಗಿ ಈಗಲೂ ಕೂಡ ಅದು ಆಲ್ರೆಡಿ ಕಸ್ಟಮ್ ಇನ್ಸ್ಟ್ರಕ್ಷನ್ ಫಾಲೋ ಮಾಡ್ತಾ ಇದೆ, ಸುಮ್ಮನೆ ಯಾವ್ದೋ ಎತ್ ಕೊಡ್ತಾ ಇಲ್ಲ ಅದು. ಬಟ್ ಸ್ಟಿಲ್ ನನಗೆ ಬಟ್ ಆಲ್ರೆಡಿ ಹಿಂದೆ ಕೇಳಿದ್ರಿಂದ ಇವ್ರು ಗೊತ್ತಾಯ್ತು ಅದಕ್ಕೆ ಇವರು ವೆರಿಫೈರ್ ಸೋರ್ಸ್ ಬೇಕಂತ ಸೊ ಕೊಡಕ್ ಶುರು ಮಾಡಿ. ಅರ್ಥ ಆಗ್ತಿದ್ಯಾ? ಅಂದ್ರೆ ಮೆಮೊರಿ ಇದೆ, ಹಿಂದೆ ಕೇಳಿದಕ್ಕೆ ಇವ್ರು ಬಟ್ ಆ ಮೆಮೊರಿ ಡೇಂಜರಸ್ ಕೂಡ ಇದೆ, ಅದನ್ನು ಹೇಳ್ತೀನಿ. ಮೆಮೊರಿ ಇದೆ ಅಲ್ವಾ, ಕೆಲವೊಂದ್ಸರಿ ನೀವೇ ಏನೋ ಹಿಂದ್ಗಡೆ ಚಾಟ್ ಮಾಡಿರ್ತೀರ, ಸೊ ಅದನ್ನ ನೆನ್ಪಿಟ್ಕೊಂಡು ಅದು ತಪ್ಪಿದ್ರು ಅದನ್ನ ತೋರಿಸ್ಬಿಡುತ್ತೆ. ಸೊ ಅದಕ್ಕೆ ವೆರಿಫೈ ಎಷ್ಟು ಇಂಪಾರ್ಟೆಂಟ್. ಹಳೆದ್ರಲ್ಲಿ ನೀವೇನೋ ಒಂದು ಅಥೆಂಟಿಕ್ ಸೋರ್ಸ್ ಇಂದ ಟೈಪ್ ಅಂದ್ರೆ ತಗೊಂಡಿದೀನಿ ಇದನ್ನ ಮಾಡಿದೀವಿ ಅಂತ ಹೇಳ್ಬಿಟ್ಟು ನೀವೇ ಟೈಪ್ ಮಾಡಿ ಹಾಕಿರ್ತೀರಿ. ಸೊ ಅದನ್ನೇ ನೆನ್ಪಿಟ್ಕೊಂಡು ಇದನ್ನ ಮಿಕ್ಸ್ ಮಾಡೋ ಚಾನ್ಸಸ್ ಇದೆ. ಇವೆಲ್ಲ ವೆರಿಫೈ ಮಾಡ್ಕೊಂಡಿರೋದು ರಿಸರ್ಚ್ ಮಾಡಿ ಹೇಳ್ತಾ ಇರೋಂಥ ಪಾಯಿಂಟ್ಗಳು, ಸುಮ್ಮನೆ ಲೈಟ್ ತಗೋಬೇಡಿ. ಎದಕ್ಕೆ ಈ ಸೆಷನ್ ಆಗ್ತಿದ್ದೀನಿ ಅಂದ್ರೆ ಎಲ್ಲರೂ ಯೂಸ್ ಮಾಡ್ತಾರೆ, ಅರ್ಥ ಆಗ್ತಿದೆ ಅಲ್ಲ. ಆದ್ರೆ ಔಟ್ಪುಟ್ ನಾವು ತೆಗೆಯೋದಕ್ಕೂ ನೀವು ತೆಗೆಯೋದಕ್ಕೂ ವ್ಯತ್ಯಾಸ ಬಹಳ ಇದೆ. ಹೌ ಟು ಯೂಸ್ ಅನ್ನೋದು ಕರೆಕ್ಟ್ ಆಗಿ ಗೊತ್ತಾದ್ರೆ ನೀಟಾಗಿ ನೀವು ಅದೇ ಲೆವೆಲ್ಗೆನೆ ಬೆಸ್ಟ್ ಕ್ವಾಲಿಟಿ ಕಂಟೆಂಟ್ ಓದಬಹುದು. ಅರ್ಥ ಆಗ್ತಿದೆಯಾ? ಸೊ ಈಗ ನೀವು ನಂಬೋದಾ ಇಲ್ವಾ? PRS ರಿಸರ್ಚ್ ಕಣ್ಣು ಮುಚ್ಕೊಂಡು ನಂಬೋದು. ಇಲ್ಲಿ ಕೊಟ್ಟ ಮೇಲೆ ಸುಳ್ಳು ಹೇಳಲ್ಲ, ಸೋರ್ಸ್ ಕೊಟ್ಟ ಮೇಲೆ ಸುಳ್ಳು ಹೇಳಲ್ಲ. ಸುಳ್ಳಿಂದ ಸೆನ್ಸ್ ನಾನು ಹೇಳ್ತಿರೋದು ನಮಗೆ ಅಥೆಂಟಿಕ್ ಸೋರ್ಸ್ ಅನ್ನೋ ಲೆಕ್ಕದಲ್ಲಿ ಸುಳ್ಳು ಯಾವ್ದು ಹೇಳಲ್ಲ. ಅದು ಎಲ್ಲೇ ಒಂದ್ ಕಡೆ ಇರೋದೇ ತಗೊಂಬಂದು ತೋರಿಸುತ್ತೆ. ಆದ್ರೆ ಆ ಹ್ಯಾಲುಸಿನೇಷನ್ ಅವಾಯ್ಡ್ ಆಗ್ಬೇಕು ಅಂದ್ರೆ ಸೊ ಈ ತರ ವೆರಿಫಿಕೇಶನ್ ಸಮೇತನೇ ಹೋಗಿ. ಅರ್ಥ ಆಗ್ತಿದೆಯಲ್ಲ? ಈಗ ನನಗಿದು ವಿಕಿಪೀಡಿಯಾದಲ್ಲಿ ಇದೆ, ನಿಮ್ಗೆ ನೀವೇ ಡಿಸೈಡ್ ಮಾಡಿ ಅದು ನಂಬೇಕೋ ಬೇಡ ಅಂತ, ಹಂಗೆ. ಅಥವಾ ಎಕ್ಸ್ಪ್ಲಿಸಿಟ್ ಆಗಿ ಹೇಳಿ ಅದಕ್ಕೆ ನನಗೆ ವಿಕಿಪೀಡಿಯಾ ಸೋರ್ಸ್ ಕೊಡಬೇಡ ನೀನು, ಕರೆಕ್ಟಾ? ಸೊ ಅವಾಗ ಅದು ಹುಡುಕುತ್ತೆ, ಸಿಕ್ಕಿಲ್ಲ ಅಂತಂತಂದ್ರೆ ಸೊ ಹೇಳುತ್ತೆ ಸಿಕ್ಕಿಲ್ಲ ಅಂತ. ಅದನ್ನು ಕೂಡ ಎಕ್ಸ್ಪ್ಲಿಸಿಟ್ ಆಗಿ ಹೇಳ್ಬೇಕು, ಅದಕ್ಕೆ ಅಸ್ಯೂಮ್ ಮಾಡ್ಕೋಬೇಡಿ. ಬರ್ಕೋಬೇಕು ನೀವು. ಒಂದ್ ಪೇಜ್ ಅಲ್ಲಿ ಬರ್ದಿಟ್ಕೊಂಡ್ರೆ ಅದು ಎಷ್ಟೋ ಹೆಲ್ಪ್ ಆಗುತ್ತೆ. ಇದು ನಿಮಗೆ ಗೊತ್ತಿಲ್ಲ ಅದು ಎಷ್ಟು ಅದನ್ನ ಹೊಡೆದಾಡಿ ಫೈಟ್ ಮಾಡಿ ಹೆಂಗಪ್ಪ ಇದನ್ನ ಸರಿ ಮಾಡೋದು ಅನ್ನೋದಕ್ಕೆ ಎಷ್ಟೆಷ್ಟು ಟೈಮ್ ಕಳೆದಿರ್ತೀವಿ ಅಂತ ನಿಮ್ಗೆ ಗೊತ್ತಿಲ್ಲ. ನಿಮಗೆ ಡೈರೆಕ್ಟ್ ಆಗಿ ಹೇಳ್ಕೊಡ್ತಾ ಇದ್ದೀನಿ ನಾನು, ಜಸ್ಟ್ ಯೂಸ್ ಮಾಡಿ ಅಷ್ಟು ಟೈಮ್ ಸೇವ್ ಮಾಡ್ಕೊಳ್ಳಿ ಅನ್ನೋದಷ್ಟೇ ಗೋಲ್ ನಂಗೆ. ನೀವು ಕೇಳಿಸ್ಕೊಂತೀರ ಹ್ಞೂ ಅಂತೀರಾ, ಅದು ಹಂಗ ಆಗಲ್ಲ. ಅದು ಬರಿಬೇಕಾದ್ರೆ ನೀವು ಅದನ್ನ ಮರ್ತಿರ್ತೀರಾ, ಒಂದು ಬರ್ದಿರ್ತೀರಾ ಇನ್ನೊಂದು ಮರ್ತಿರ್ತೀರಾ. ಒಂದ್ ಕಡೆಗಿತ್ತು ಅಂತಂದ್ರೆ ಎಲ್ಲ ಒಂದ್ ಕಡೆ ಹಿಂಗೆ ಸಿಗಿಸಿರ್ತೀರ ರೂಮ್ ಅಲ್ಲಿ, ಟಕ್ ಅಂತ ನೋಡ್ಬಿಟ್ಟು ಈ ತರನೇ ಯೂಸ್ ಮಾಡ್ಬೇಕು ಅಂತ ತಲೆಗೆ ಬರುತ್ತೆ ಅದಕ್ಕೆ. ಸೊ ಈಗ ನಾನು ವಿಕಿಪೀಡಿಯಾ ಬೇಡ ಅನ್ನಪ್ಪ ಅದಂದ್ರೆ ಅದಕ್ಕೆ ಬೇರೆ ಎಲ್ಲೂ ಇಲ್ಲ ಅದಕ್ಕೆ. ಅರ್ಥ ಆಗ್ತಿದೆಯಲ್ಲ? ಸೊ ಅದಕ್ಕೆ ಹೆಂಗ್ ಕೊಡ್ಬೇಕು ಇನ್ಸ್ಟ್ರಕ್ಷನ್? ಫಾರ್ ಎಕ್ಸಾಂಪಲ್ ಇದಕ್ಕೆ ಸುಮ್ನೆ ಕೊಡ್ತೀನಿ ನೋಡಿ. ಈಗ ಡೋಂಟ್ ಶೋ ವಿಕಿಪೀಡಿಯಾ ಸೋರ್ಸ್. ಓಕೆ, ಈಗ ಆ ಇನ್ಫಾರ್ಮೇಶನ್ ಇದೆಯಾ ಇಲ್ಲ ನೋಡಿ. ಯಾವ್ದೋ ಒಂದು ಇನ್ಫಾರ್ಮೇಶನ್ ಅಲ್ಲಿ ಇತ್ತಲ್ವಾ, 712 ಸ್ಕ್ವೇರ್ ಕಿಲೋಮೀಟರ್ ಬೆಂಗಳೂರು ಅಥಾರಿಟಿ, ಕರೆಕ್ಟಾ? ಇವಾಗ ಅದೇ ಇನ್ಫಾರ್ಮೇಶನ್ ಅನ್ನ ಎಲ್ಲಿಂದ ತಕ್ಕೊಡ್ತು? ಇಂಡಿಯನ್ ಎಕ್ಸ್ಪ್ರೆಸ್ ಅಂತ. ನ್ಯೂಸ್ ಪೇಪರ್ ಅಲ್ಲಿ ಬಂದಿದೆ, ಇಂಡಿಯನ್ ಎಕ್ಸ್ಪ್ರೆಸ್ ಹೋದ್ರೆ ನಮ್ದು. ಯಾಕಂದ್ರೆ ನೀವೇ ಹೋಗಿ ಈಗ ಈಗಲೇ ಹೋಗ್ಬಿಟ್ಟು ವಿಕಿಪೀಡಿಯಾದಲ್ಲಿ ಇದನ್ನ ಎಡಿಟ್ ಮಾಡಿ 712 ತೆಗೆದ್ಬಿಟ್ಟು 812 ಹಾಕಿದ್ರೆ 812 ಅಂತಾನೆ ಇರ್ತದೆ, ಕರೆಕ್ಟಾ? ಯಾರು ಬೇಕಾದ್ರೆ ಎಡಿಟ್ ಮಾಡ್ಬೋದು ವಿಕಿಪೀಡಿಯಾ. ಸೊ ನಿಮಗೆ ಈಗ ಟ್ರಸ್ಟ್ ವರ್ತಿ ಆಯ್ತು. ಓಕೆ, ಇದ್ರೇನು ಹಗಲೆಲ್ಲ ಮಾಡ್ಬೇಕಂತಿಲ್ಲ. ಒಂದು ಸರಿ ನೀವು ಸೆಟ್ ಆಫ್ ಇನ್ಸ್ಟ್ರಕ್ಷನ್ ಇಟ್ಕೊಂಡು ಒಂದ್ ಕಡೆಗೆ ಇಟ್ಕೊಂಡ್ರೆ ಕಾಪಿ ಪೇಸ್ಟ್ ಅಥವಾ ಕಸ್ಟಮ್ GPT ಅಲ್ಲಿ ಹಾಕಿದ ಮೇಲೂ ಕೆಲವೊಂದ್ಸರಿ ಇಲ್ಲಿ ಹಾಕೋದು ಉತ್ತಮ ಅಂತ. ಇದು ಇನ್ಸ್ಟೆಂಟ್ ಮೆಮೊರಿ. ಈಗ ಒಂದ್ಸರಿ ಇದ್ರೆ ಹಿಂಗ್ ಮಾಡು ಅಂತ ಹೇಳ್ದಂಗೆ ಅದನ್ನು ನೆನ್ಪಿಟ್ಕೊಂಡಿರುತ್ತೆ. ಬಟ್ ಅದಕ್ಕಿಂತ ಇಲ್ಲೊಂದ್ಸರಿ ಜಸ್ಟ್ ಎಲ್ಲ ರೆಡಿ ಇಟ್ಕೊಂಡು ಒಂದ್ಸರಿ ಕಾಪಿ ಪೇಸ್ಟ್ ಡೈಲಿ ನೀವು ಮಾಡ್ಬೇಕಾದ್ರೆ ಒಂದ್ ಕಾಪಿ ಪೇಸ್ಟ್ ಮಾಡ್ಕೊಂಡು ಫಾಲೋ ದಿಸ್ ಟುಡೇ. ಆ ಚಾಟ್ ಓಪನ್ ಇರೋರ್ಗು ನೆನ್ಪಿಟ್ಕೊಳತ್ತೆ, ಹಗ್ಲೆಲ್ಲ ಮಾಡ್ಬೇಕಾಗಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಆ ಇನ್ಫಾರ್ಮೇಶನ್ ವಿಕಿಪೀಡಿಯಾ ಬಿಟ್ಟು ಬೇರೆ ಕಡೆ ಇರ್ಲೇ ಇಲ್ಲಪ್ಪ, ಬೇರೆ ಕಡೆ ಇರ್ಲೇ ಇಲ್ಲ. ಅವಾಗ ಏನ್ ಮಾಡುತ್ತೆ? ಅದನ್ನ ಸ್ಕಿಪ್ ಮಾಡ್ಕೊಡುತ್ತೆ. ಸೊ ಲಾಸ್ ಆಗುತ್ತಾ ನಿಮಗೆ? ಇದಾಗುತ್ತಾ? ಲಾಸ್ ಆಗುತ್ತೆ. ಅವಾಗ ಏನ್ ಮಾಡ್ಬೇಕು? ಸೊ ಇಲ್ಲಿಗೆ ಎಕ್ಸ್ಪ್ಲಿಸಿಟ್ ಆಗಿ ಕೊಡ್ಬೇಕು, ಎಕ್ಸ್ಕ್ಲೂಡ್, ಓಕೆ, ಅಥವಾ ಓನ್ಲಿ ಆಡ್ ವಿಕಿಪೀಡಿಯಾ ಸೋರ್ಸ್ ವೆನ್ ನೋ ಅದರ್ ಸೋರ್ಸ್ ಆರ್ ಅವೈಲೇಬಲ್. ಅರ್ಥ ಆಗ್ತಿದ್ಯಾ? ಯಾಕಂದ್ರೆ ಈಗ ಅಟ್ಲೀಸ್ಟ್ ನೀವು ಕಂಡ್ರೆ ವೆರಿಫೈ ಮಾಡ್ಕೊಳ್ಳೋದು ಬಿಡೋದು ಆಮೇಲೆ. ಈಗ ಅದು ನೀವು ಹೇಳಿದಕ್ಕೆ ಅದು ಬೇಡವೇ ಬೇಡ ಅಂತ ಅದನ್ನ ತೆಗೆದೇ ಇಟ್ಬಿಡುತ್ತೆ ಆ ಒನ್ ಲೈನ್ ಇನ್ಫಾರ್ಮೇಶನ್. ಸೊ ಏನಂತ ಬರೀಬೇಕು ನೀವು? ಆಡ್
Wikipedia source only when other sources are not available. ಇದು ಓಕೆ ನೋಡಿ ಅಲ್ಲಿ ಹೇಳ್ತೀನಿ. ನಾನು ಫಸ್ಟ್ ಪ್ರಿಯಾರಿಟಿ PRS, ಗೆಜೆಟ್ PDF, PIB ಅಫಿಷಿಯಲ್ ಆಕ್ಟ್ ಕೊಡ್ತೀನಿ. ನೆಕ್ಸ್ಟ್ ಫಸ್ಟ್ ಇಲ್ಲಿಂದ ತಕ್ಕೊಡಕ್ ಟ್ರೈ ಮಾಡ್ತೀನಿ ಇನ್ಫಾರ್ಮೇಶನ್, ಇಲ್ಲ ಇಂಡಿಯನ್ ಎಕ್ಸ್ಪ್ರೆಸ್ ನ್ಯೂಸ್ ಪೇಪರ್ ಇಂದ ತಕ್ಕೊಡ್ತೀನಿ. ವಿಕಿಪೀಡಿಯಾನ ಲಾಸ್ಟ್ ಅಲ್ಲಿ ಏನು ಸಿಕ್ಕಿಲ್ಲ ಅಂದ್ರೆ ಕೊಡ್ತೀನಿ. ಯಾಕಂದ್ರೆ ನನಗೆ ಇನ್ಫಾರ್ಮೇಶನ್ ಮಿಸ್ ಆಗೋದ್ ಬೇಡ. ಎಲ್ಲೂ ಇಲ್ಲ ಅಂದ್ರೆ ಅಲ್ಲೇ ಇದೆ ಅದು ಕೊಡಪ್ಪ, ಆಮೇಲೆ ನಾ ವೆರಿಫೈ ಮಾಡ್ಕೊತೀನಿ. ಇದನ್ನ ಒನ್ ಟೈಮ್ ಮಾಡೋದಿದು, ಎವ್ರಿ ಟೈಮ್ ನೀವೇನು ರಿಸರ್ಚ್ ಮಾಡೋದ್ ಬೇಕಾಗಿಲ್ಲ. ಒಂದ್ಸರಿ ಈ ತರ ಇಟ್ಕೊಂಡು ಇದನ್ನ ಕಸ್ಟಮ್ GPT ಅಲ್ಲಿ ಹಾಕೊಳ್ಳಿ. ಈ ಲೈನ್ ಅನ್ನ ಇದೇನಿದೆ ಅಲ್ಲ, ನೀವು ಕಸ್ಟಮ್ ಇದರಲ್ಲಿ ಕಸ್ಟಮ್ ಚಾಟ್ GPT ಸೆಟ್ಟಿಂಗ್ಸ್ ಏನಿದೆ ಅಲ್ಲ, ಅದ್ರೊಳಗೆ ಇದನ್ನ ಹಾಕಿ. ನೀವು ದಿನ ಮಾಡೋದ್ ಬೇಕಾಗಿಲ್ಲ. ಓಕೆ, ಇಸ್ ಇಟ್ ಕ್ಲಿಯರ್? ಓಕೆ, ನೆಕ್ಸ್ಟ್ ಹ್ಯಾಲುಸಿನೇಷನ್ ನ ಅವಾಯ್ಡ್ ಮಾಡಕ್ಕೆ ಮತ್ತೊಂದು ವೇ ಏನು? ಈಗ ಉದಾಹರಣೆಗೆ ಪಾಲಿಟಿ ಕ್ಲಾಸ್ ಅಲ್ಲಿ ಬೇಕಾದ ಸರಿ ಆಗಿದೆ, ನಾವು ಡಿಸ್ಕಸ್ ಮಾಡಿದೀವಿ. ABCD ಆಪ್ಷನ್ ಒಳಗೆ ಒಂದು ಆಪ್ಷನ್ ಕರೆಕ್ಟ್ ಇರುತ್ತೆ, ಇಲ್ಲ ಆಂಬಿಗ್ಯೂಸ್ ಆಗಿರುತ್ತೆ. ಕರೆಕ್ಟಾ? ಸೊ ಅದನ್ನ ಅವಾಯ್ಡ್ ಮಾಡಕ್ ಬರುತ್ತೆ. ಈಗ ನಮ್ಗೆ ಆಗಿದೆ ಎಷ್ಟೋ ಸರಿ ಎಕ್ಸ್ಪೀರಿಯನ್ಸ್. A ಆಪ್ಷನ್ ಕರೆಕ್ಟ್, B ಆಪ್ಷನ್ ಕರೆಕ್ಟ್. A ಆಪ್ಷನ್ ಒಂದು ಕಾರಣಕ್ಕೆ ಕರೆಕ್ಟ್, ಬಟ್ ಸ್ವಲ್ಪ ಪ್ರಾಬ್ಲಮ್ ಇದೆ ಅಲ್ಲಿ. B ಆಪ್ಷನ್ ಕರೆಕ್ಟ್, ಸ್ವಲ್ಪ ಪ್ರಾಬ್ಲಮ್ ಇದೆ. ಡಿಸ್ಕಸ್ ಮಾಡಿದೀವ ಈ ತರದ್ದು ಎಷ್ಟೋ ಸರಿ ಪಾಲಿಟಿ ಕ್ಲಾಸ್ ಅಲ್ಲಿ. ಸೊ ನಮಗೆ ಕನ್ಫ್ಯೂಷನ್, ಮೊದ್ಲೇ ನಾವು ಸಬ್ಜೆಕ್ಟ್ ತಿಳ್ಕೊಳ್ಳದೆ ಕನ್ಫ್ಯೂಷನ್ ಇರ್ತೀವಿ, ಅದನ್ನ ಬೇರೆ ಇಂಟರ್ಪ್ರಿಟ್ ಮಾಡ್ತಾ ಕೂತ್ಕೋಬೇಕು. ಅಟ್ಲೀಸ್ಟ್ ಅದು ಕರೆಕ್ಟ್ ಆಗಿ ಕೇಳಬೇಕಲ್ಲ. ಸೊ ಕೇಳಿಸ್ಬೋದು ಅದಕ್ಕೆ. ಈಗ ಸುಮ್ನೆ ಒಂದು ಕ್ರಿಯೇಟ್ G4 ಲೆವೆಲ್ MCQ ಯಾವ ಟಾಪಿಕ್ ಅಪ್ಪ ಕನ್ಫ್ಯೂಷನ್ಗಳಾಗಿದೆ, ಒಂದು ಟಾಪಿಕ್ ಪರ್ಟಿಕ್ಯುಲರ್ ಮಿಸ್ಟೇಕ್ಸ್ ಮಾಡಿದ ಕ್ವಶನ್ಗಳು ಯಾವ್ದಪ್ಪ? ಯಾವ್ದಪ್ಪ? ಓಕೆ, ಅಬೌಟ್ ಬಜೆಟ್. ಎನಿವೆ ಇವಾಗ ನಾವು ಟೆಸ್ಟ್ ಮಾಡ್ಬೇಕಾದ್ರೆ ಕರೆಕ್ಟಾಗಿ ಕೊಡುತ್ತೆ. ಅದು ನಮಗ್ ಬೇಡದಾಗ ಬಜೆಟ್ ನೋಡೋಣ ಇರ್ಲಿ. ನಾವ್ ಯಾವಾಗ ತಪ್ಪು ಹುಡುಕ್ತಿರ್ತೀವಲ್ಲ ತಪ್ಪುಗಳು ಬರಲ್ಲ. ಓಕೆ, ಇರ್ಲಿ. ಸೊ ಈಗ ಇಲ್ಲಿ ಉದಾಹರಣೆಗೆ Indian budget is presented in two parts: railway budget and general budget. Constitution requires budget to distinguish between expenditure made ಮತ್ತೆ fraud ಇದೆ. Article 110 ಇಂದ budget documents, annual financial demand for grants, appropriation. ಸರಿ, ಆನ್ಸರ್ ಈಗೇನ್ ಕೊಟ್ಟಿದೆ? 2 and 4 ಕೊಟ್ಟಿದೆ. ಕರೆಕ್ಟ್ ಆಗಿ ಕೊಟ್ಟಿದೆ, ಕರೆಕ್ಟ್ ಅಲ್ವಾ? 2 and 4 ಕೊಟ್ಟಿದೆ. ಇದು ಆಕ್ಚುಲಿ ಕರೆಕ್ಟ್ ಆಗೇ ಇದೆ ರೈಲ್ವೆ ಬಜೆಟ್. ಸೊ ಬಟ್ ಕೆಲವೊಂದ್ಸರಿ ಏನಾಗಿತ್ತು ನಿಮ್ಗೆ ಗೊತ್ತಿದೆ, ಆನ್ಸರ್ ಅಥವಾ ಇಲ್ಲಿ ಆಂಬಿಗ್ಯೂಟಿ ಇರೋ ತರದ ಕೊಟ್ಟಿತ್ತು. ಅದೇ ನಾವು ಹುಡ್ಕೊಂಡವ್ರು ಸಿಗಲ್ಲ. ಬಟ್ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ, ಬರುತ್ತದು. ನೀವು ಬಹಳಷ್ಟು ಕ್ವಶನ್ಸ್ ಮಾಡ್ಬೇಕಾದ್ರೆ ಬರುತ್ತೆ. ಅವಾಗ ಏನ್ ಮಾಡ್ಬೇಕು ಅಂತಂದ್ರೆ, ಬರೀ ಕ್ವಶನ್ ಕೊಡುವಂತ ಕೊಡ್ಬೇಡಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ನಿಮ್ಮ ಪ್ರಿಪರೇಷನ್. ಯಾಕಂದ್ರೆ ಅನ್ನೋನ್ ಟಾಪಿಕ್ ನೋನ್ ಟಾಪಿಕ್ ಎಲ್ಲ ನಾವು ರೆಡಿ ಮಾಡಿ ಕೊಟ್ಬಿಡ್ತೀವಿ, ಅವನ್ನೆಲ್ಲ ಕರೆಕ್ಷನ್ ಮಾಡಿರ್ತೀವಿ. ಬಟ್ ನೀವು ಯಾವ್ದೋ ಒಂದು ಟಾಪಿಕ್ ನಿಮ್ದು ಯಾವ್ದೋ ಒಂದು PDF ಇರುತ್ತೆ, ಅದ್ರಲ್ಲಿ ಕಾಪಿ ಪೇಸ್ಟ್ ಮಾಡ್ಕೋತಾ ಇರ್ತೀವಿ. ಸೊ ಅಲ್ಲಿ ತಪ್ಪು ಬಂದ್ರು ಅದೇ ಸರಿ ಅಂತ ಆಪ್ಷನ್ ಕೊಟ್ಟ ತಕ್ಷಣ ಸರಿ ಅನ್ಕೊಂಡು ಮುಂದೆ ಹೋಗ್ಬಿಡ್ತೀವಿ. ಸೊ ಅದಾಗಬಾರ್ದಲ್ವಾ? ಸೊ ಏನ್ ಮಾಡ್ಬೇಕು ಅಂದ್ರೆ, ಈ ಕ್ವಶನ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಅಲ್ಲಿ ಒಂದು ಲೈನ್ ಎಕ್ಸ್ಟ್ರಾ ಆಡ್ ಮಾಡ್ಬೇಕು. ಏನಂದ್ರೆ, ಒನ್ಸ್ ಯು ಕ್ರಿಯೇಟ್ ದ ಕ್ವಶನ್, ವೆರಿಫೈ ದ ಆನ್ಸರ್ ಅಂಡ್ ಕ್ರಿಯೇಟ್ ದ ಫ್ರೆಶ್ ಕ್ವಶನ್ ವಿತೌಟ್ ಆಂಬಿಗ್ಯೂಟಿ. ಅರ್ಥ ಆಗ್ತಿದ್ಯಾ? ಸೊ ನೀವು ಏನೇ ಟಾಪಿಕ್ ಕೊಟ್ಟು ಕ್ವಶನ್ ಕ್ರಿಯೇಟ್ ಮಾಡೋ ಅಂತ ಹೇಳ್ತಿರಲ್ವಾ, ಅವಾಗ ಏನ್ ಹೇಳ್ಬೇಕು ಅದಕ್ಕೆ? ಬಿಫೋರ್ ಮೀನ್ಸ್ ಗಿವಿಂಗ್ ದ ಕ್ವಶನ್, ವೆರಿಫೈ ದ ಆನ್ಸರ್. ಅದ್ ಹೆಂಗ್ ಸ್ಟೆಪ್ಸ್ ಕೊಡ್ಬೇಕು ಅಂತ ಬೇಕಾದ್ರೆ ತೋರಿಸ್ತೀನಿ. ಇದು ನಿಮ್ಗೆ ಆಮೇಲೆ ಬೇಕಾದ್ರೆ ಪೇಸ್ಟ್ ಇದು ಮಾಡ್ತೀನಿ. ಓಕೆ, ಕಾಪಿ
ಯಾವ ಎಷ್ಟು ಕಾಪಿ ಆಗುತ್ತೆ ಇದು ಇದಾಗುತ್ತೋ ಓಕೆ ಹಾ ಇಲ್ಲಿ ತೋರಿಸ್ತೀನಲ್ಲ ಅದನ್ನ ಬರ್ಕೊಳ್ಳಿ. ಈಗ ಉದಾಹರಣೆಗೆ ಅದಕ್ಕೆ ನೀವು ಕ್ವಶನ್ ಇಷ್ಟು ದೊಡ್ಡದು ಅದನ್ನ ಒಂದ್ಸರಿ ಬೇಕಾದ್ರೆ ಬರೆದು ಇಟ್ಕೊಂಡು ಕಾಪಿ ಪೇಸ್ಟ್ ಮಾಡ್ಕೊಳ್ಬಹುದು ಅಥವಾ ಕಸ್ಟಮ್ ಅಲ್ಲಿ ಹಾಕೊಳ್ಬಹುದು. ಸೊ ಇಂಟರ್ಪ್ರಿಟ್ ದ ಕ್ವಶನ್, ಕೇರ್ಫುಲಿ ರೀಡ್ ದ ಎಂಟೈರ್ ಕ್ವಶನ್. ಅಂದ್ರೆ ಒಂದ್ಸರಿ ಕ್ವಶನ್ ಆದ್ಮೇಲೆ ಕ್ರಿಯೇಟ್ ಅ ಕ್ವಶನ್ ಫಸ್ಟ್, ದೆನ್ ಅದಕ್ಕೆ ಅದಕ್ಕೆ ಕೆಲಸ ಕೊಡಿ, ನೀನೇ ಅದನ್ನ ವೆರಿಫೈ ಮಾಡ್ಕೊಂತ. ಅಂದ್ರೆ ಅದಕ್ಕೆ ಆನ್ಸರ್ ಮಾಡಕ್ ಹೇಳಿ. ಕೇರ್ಫುಲಿ ರೀಡ್ ದ ಕ್ವಶನ್. ನಾ ಇಲ್ಲಿ ಸ್ವಲ್ಪ ಡೀಟೇಲ್ ಆಗಿ ಕೊಟ್ಟಿದ್ದೀನಿ, ನೀವು ಅದನ್ನ ಶಾರ್ಟ್ ಕಟ್ ಅಲ್ಲಿ ಮಾಡ್ಕೋಬಹುದು. ಅಂದ್ರೆ ಐಡೆಂಟಿಫೈ ದ ಕೀವರ್ಡ್ಸ್, ಥೀಮ್ಸ್, ಟೈಮ್ ಪೀರಿಯಡ್, ಆರ್ಟಿಕಲ್ಸ್, ಆಕ್ಟ್ಸ್, ಇವೆಂಟ್ಸ್ ಮೆನ್ಷನ್. ದಿಸ್ ಲೈನ್ ಇಸ್ ಇಂಪಾರ್ಟೆಂಟ್. ಯಾಕಂದ್ರೆ ಕೀವರ್ಡ್ಸ್ ಗಳನ್ನ, ಇಂಪಾರ್ಟೆಂಟ್ ಕೀವರ್ಡ್ಸ್ ಗಳನ್ನ ನೋಡ್ಬೇಕಾಗತ್ತೆ ಒಂದ್ ಕ್ವಶನ್ ಆನ್ಸರ್ ಮಾಡ್ಬೇಕಾದ್ರೆ. ಆಯ್ತಾ? ಥೀಮ್ಸ್, ಟೈಮ್ ಪೀರಿಯಡ್, ಈಗ ಹಿಸ್ಟ್ರಿ ಆದ್ರೆ ಟೈಮ್ ಪೀರಿಯಡ್ ಬಗ್ಗೆ ಹುಷಾರಾಗಿ ನೋಡ್ಬೇಕಾಗತ್ತೆ. ಪಾಲಿಟಿ ಆದ್ರೆ ಆರ್ಟಿಕಲ್ಸ್, ಅಥವಾ ಹಿಸ್ಟ್ರಿ ಆದ್ರೆ ಈವೆಂಟ್ಸ್, ಈ ತರ. ಸೊ ಬ್ರೇಕ್ ದ ಕಾಂಪೌಂಡ್ ಕ್ವಶನ್ಸ್ ಇಂಟು ಸಬ್ ಪಾರ್ಟ್ಸ್. ನಾನು ಇದನ್ನ ಕೊಡ್ತೀನಿ ನಿಮಗೆ, ಆಮೇಲೆ ಬೇಕಾದ್ರೆ ಕಾಪಿ ಪೇಸ್ಟ್ ಕೊಡ್ತೀನಿ. ಆಯ್ತಾ? ಸಬ್ ಪಾರ್ಟ್ಸ್ ಆಗಿ ನೋಡು. ಇಫ್ ಅಂಬಿಗ್ಯೂಸ್, ಲೀಸ್ಟ್ ಆಲ್ ಪಾಸಿಬಲ್ ಇಂಟರ್ಪ್ರಿಟೇಷನ್. ಅರ್ಥ ಆಯ್ತಾ? ಎರಡೆರಡು ಆನ್ಸರ್ ಏನಾರ ಬರಂಗಿದ್ರೆ ಮೀನಿಂಗ್ ಎರಡ್ ತರ ಬರ್ಬೋದಲ್ವಾ? ನೋಡಿದೀವಿ ಆ ತರದ ಕ್ವಶನ್ಸ್. ಸೊ ನೀನೇ ಅದನ್ನ ಓಕೆ ಪಾಸಿಬಲ್ ಇಂಟರ್ಪ್ರಿಟೇಷನ್ ಏನಿದೆ ಫಸ್ಟ್ ನೀನೇ ನೋಡ್ಕೊ. ಅದಾದ್ಮೇಲೆ ಕ್ವಶನ್ ನಲ್ಲಿ ಅನ್ನೋನ್ಸ್ ಗಳು ಏನಾರ ಇದಾವ, ಗೊತ್ತಿಲ್ಲದೆ ಇರುವಂತದ್ದು ಏನಾರ ಇದಾವ, ಫ್ಯಾಕ್ಟ್ಸ್, ಪ್ರೊವಿಷನ್, ಜಜ್ಮೆಂಟ್ ಗಳು. ಅರ್ಥ ಆಗ್ತಿದೆಯಲ್ಲ? ಸೊ ಏನ್ ಕೇಳ್ತಾ ಇದ್ದಾರೆ, ಕ್ವಶನ್ ಅನ್ನ ನೀನೇ ಇಂಟರ್ಪ್ರಿಟ್ ಮಾಡೋ. ನಾನು ಹೇಳ್ತೀನಿ ಯಾವಾಗ್ಲೂ ಕ್ವಶನ್ ಅನ್ನ ರೀಫ್ರೇಮ್ ಮಾಡ್ಕೊಳ್ಳಿ ಅಂತ. ಯೂಶಲಿ ಮೇನ್ಸ್ ಬರಿಬೇಕಾದ್ರೆ ರೀಫ್ರೇಮ್ ಮಾಡ್ಕೊಳ್ಳಿ, ನಿಮಗೆ ಹೆಂಗ್ ಬರಿಬೇಕಂತ ಗೊತ್ತಾಗ್ಬಿಡುತ್ತೆ ಆನ್ಸರ್. ಸೊ ಅದಕ್ಕೆ ಹೇಳಿ. ಅರ್ಥ ಆಗ್ತಿದೆಯಲ್ಲ? ರೀಸ್ಟೇಟ್ ದ ಕ್ವಶನ್. ಕ್ವಶನ್ ಅನ್ನು ಬೇರೆ ತರ ಒಂದ್ಸರಿ ಕೇಳಿಸ್ಕೊ. ದೆನ್ ಸಬ್ಜೆಕ್ಟ್ ತಕ್ಕ ಹಾಗೆ ಅದಕ್ಕೆ ಆನ್ಸರ್ ಮಾಡಕ್ಕೆ ಏನೇನ್ ಇದು ಬೇಕಾಗುತ್ತೆ ಕಲೆಕ್ಟ್ ಮಾಡ್ಕೊ. ಸಿ ನಾವು ಅದಕ್ಕೆ ನಮಗಿದು ಲೆಂತಿ ಪ್ರೊಸೆಸ್, ಅದಕ್ಕೆ ಇಟ್ ಇಸ್ ಅ ಮ್ಯಾಟರ್ ಆಫ್ 5 seconds ಅಲ್ಲಿ ಎಲ್ಲ ಮಾಡಕ್ಕೆ. ದೆನ್ ಫ್ರೇಮ್ ವರ್ಕ್ಸ್ ಏನಿದಾವೆ, ಆರ್ಗ್ಯುಮೆಂಟ್ಸ್ ಏನಿದಾವೆ, ಅದನ್ನ ಸ್ಟೆಪ್ ಬೈ ಸ್ಟೆಪ್ ಅನಲೈಸ್ ಮಾಡು. ದೆನ್ ಸಾಲ್ವ್ ಮಾಡು. ಕೊನೆಗೆ ವೆರಿಫೈ ಮಾಡಿ ಆ ಕ್ವಶನ್ ಅನ್ನು. ಇಷ್ಟೆಲ್ಲ ಹೆಂಗ್ ಆನ್ಸರ್ ನ ವೆರಿಫೈ ಇದನ್ನ ಮಾಡ್ಬೇಕು ಅಂತ ಹೇಳ್ಕೊಟ್ಟೆ ಅಷ್ಟಕ್ಕೆ. ಇನ್ನೇನಿಲ್ಲ, ಒಂದು ಕ್ವಶನ್ ಅನ್ನ ಹೆಂಗ್ ಇಂಟರ್ಪ್ರಿಟ್ ಮಾಡ್ಬೇಕು ಅಂತ. ಕೊನೆಗೆ ಆ ಕ್ವಶನ್ ಆನ್ಸರ್ ಮಾಡು. ಮ್ಯಾಚ್ ಯುವರ್ ಎಕ್ಸ್ಪ್ರೆಷನ್ ದ ಡಿಮ್ಯಾಂಡ್ ಆಫ್ ದ ಕ್ವಶನ್. ಓಕೆ? ಸೊ ಫೈನಲ್ ಆನ್ಸರ್ ಕೊಟ್ಟ ಮೇಲೆ ನೀವು ಇಲ್ಲಿ ಲಾಸ್ಟ್ ಅಲ್ಲಿ ಹಾಕ್ತೀರಾ. ನಾವು ಒಂದ್ ಲೈನ್ ಆಡ್ ಮಾಡ್ತೀರಿ ಏನಂತಂದ್ರೆ, ಸೊ ಬೇಸ್ಡ್ ಆನ್ ದಿಸ್, ಈಗ ಅದು ಒಂದು ಕ್ವಶನ್ ಕ್ರಿಯೇಟ್ ಮಾಡಿತ್ತು, ವಾಪಸ್ ಅದೇ ಸಾಲ್ವ್ ಮಾಡ್ತು ಸ್ಟೆಪ್ ಬೈ ಸ್ಟೆಪ್. ಅದು ಕ್ರಿಯೇಟ್ ಮಾಡಿರೋ ಕ್ವಶನ್ ಅದೇ ಸಾಲ್ವ್ ಮಾಡಿ ನಾವು ಅದಕ್ಕೆ ಇಫ್ ಇಟ್ ಕ್ವಶನ್ ಅಂಡ್ ಆಪ್ಷನ್ಸ್ ಗಿವನ್ ಆರ್ ಕರೆಕ್ಟ್, ನೋ ಪ್ರಾಬ್ಲಮ್. ಇಫ್ ದ ಕ್ವಶನ್ಸ್ ಗಿವನ್ ಅಂಡ್ ಆಪ್ಷನ್ಸ್ ಆರ್ ನಾಟ್ ಕರೆಕ್ಟ್, ರೀಫ್ರೇಮ್ ದ ಕ್ವಶನ್ ಟು ಕ್ವಶನ್ ಪ್ರಾಪರ್ಲಿ. ಇಷ್ಟ. ಅವಾಗ ಏನಾಗುತ್ತೆ, ತಾನಾಗೇನೆ ಹೊಸ ಕ್ವಶನ್ ಕ್ರಿಯೇಟ್ ಆಗುತ್ತೆ, ಪ್ರಾಪರ್ ABS ಅಂದ್ರೆ ಆನ್ಸರ್ ಇರುವಂತದ್ದು. ಅರ್ಥ ಆಯ್ತಾ? ಇಷ್ಟುದ್ದ ಬೇಡ, ಬಟ್ ಆದ್ರೆ ನಿಮಗೆ ಹೆಂಗೆ ಅಂದ್ರೆ ಬ್ರೇಕ್ ಡೌನ್ ಮಾಡ್ಕೊಂಡು ಅರ್ಥ ಮಾಡ್ಕೊಂಡು ಪ್ರತಿ ಸ್ಟೆಪ್ ಅಲ್ಲೂ ಎಲ್ಲಾರ ತಪ್ಪಿದೆಯಾ, ಸರಿ ಇದೆಯಾ. ಓಕೆ, ನಾನು ನಿಮ್ಗೆ ಕೊಡ್ತೀನಿ, ಹಾಕಿಸ್ತೀನಿ ಅದನ್ನ. ಆಯ್ತಾ? ನೀಟಾಗಿ ನಿಮ್ಮ ವಾಟ್ಸಪ್ ಗ್ರೂಪ್ ಅಲ್ಲ ಅಥವಾ ಇದರಲ್ಲಿ ಆಪ್ ಅಲ್ಲಿ ಹಾಕಿಸ್ತೀನಿ, ಯೂಸ್ ಮಾಡ್ಕೊಳ್ಳೋದಕ್ಕೆ. ಬಟ್ ಅರ್ಥ ಆಗ್ಲಿ ಏನ್ ತಪ್ಪಾಗ್ತಿರುತ್ತೆ ಅದಕ್ಕೆ ಸರಿ ಮಾಡ್ಕೊಂಡು ಕ್ವಶನ್ ಕೇಳೀನಿ. ಸೊ ಅವಾಗ ಆಂಬಿಗ್ಯೂಟಿಗಳು ಬರಲ್ಲ. ಓಕೆ? ಯಾಕಂದ್ರೆ ಆಲ್ರೆಡಿ ಫೇಸ್ ಅಂತೂ ಮಾಡಿದಿರಲ್ವಾ, ನೋಡಿದಿರಲ್ವಾ. ಒಂದ್ 10 ಕ್ವಶನ್ ಕ್ರಿಯೇಟ್ ಮಾಡಿದ್ರೆ 1 ಕ್ವಶನ್ ಆ ತರದ್ದು ನಮಗ್ ಸಿಗ್ತಾ ಇತ್ತು. ಆಂಬಿಗ್ಯೂಟಿ ಸರ್ ಇದು 2 ಸರಿ ಅನಿಸ್ತಾ ಇದೆ. ಓಕೆ? ಸೊ ಅವಾಗ
ಆ ಅಂಬಿಗ್ಯೂಟಿನ ಕ್ಲಿಯರ್ ಮಾಡ್ಕೊಡುತ್ತದು. ಆಗಿದೆ. ಈಗ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಕ್ವಶನ್ ಇನ್ನೊಂದು ಕ್ರಿಯೇಟ್ ಆಗಿತ್ತೇನು, ರೀಸೆಂಟ್ ಆಗಿ ಅಮೆಂಡ್ಮೆಂಟ್ ಆಗಿರೋದು ಯಾವುದು ಅಂದ್ರೆ, ಸೊ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಇಲ್ಲದೆ ಇರೋದು ಯಾವುದು ಅಂತ. ಅದ್ರಲ್ಲಿ ಎರಡು ABCD ಒಳಗಡೆ ಎರಡು ಆಪ್ಷನ್ ಕರೆಕ್ಟ್ ಇತ್ತು, ಆದ್ರೆ ಅದು ಆನ್ಸರ್ ಒಂದನ್ನು ಮಾತ್ರ ಕೊಟ್ಟಿತ್ತು. ಫಾರ್ ಎಕ್ಸಾಂಪಲ್ ಯಾವ್ದೋ 82nd ಅಮೆಂಡ್ಮೆಂಟ್ ಅದನ್ನೇನೋ ಕೊಟ್ಟಿತ್ತು. ಬಟ್ ಇನ್ನೊಂದು ಆಪ್ಷನ್ ಕರೆಕ್ಟ್ ಇತ್ತು, ಯಾವುದು ಅಂತಂದ್ರೆ ಪ್ರಾಪರ್ಟಿ ರಿಲೇಟೆಡ್ ಅಮೆಂಡ್ಮೆಂಟ್. ಅದು ಕೂಡ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಇರಲಿಲ್ಲ. ಸೊ ಆನ್ಸರ್ ಮಾತ್ರ ಅದು ರಾಂಗು, ಓನ್ಲಿ ಏನೋ 1970s ಅಲ್ಲಿ ಆಡ್ ಆಗಿದ್ ಮಾತ್ರ ಕೊಟ್ಟಿತ್ತು. ಸೊ ಎಕ್ಸ್ಪ್ಲನೇಷನ್ ಕೇಳಿದಾಗ ಏನ್ ಹೇಳ್ತದ ಅಂದ್ರೆ, ಇರೋದ್ರಲ್ಲಿ ಜಸ್ಟಿಫೈ ಮಾಡ್ಬೇಕಲ್ಲ. ಸೊ ಇದು ರೀಸೆಂಟ್ ಆಗಿ ಆಡ್ ಆಗಿರೋದು, ಅದು ಇನ್ನು ಕಾನ್ಸ್ಟಿಟ್ಯೂಷನ್ ಫ್ರೇಮ್ ಆಗ್ತಿದ್ದಂಗೆನೆ ಚೇಂಜ್ ಆಗಿದ್ದು. ಸೊ ಹಂಗಾಗಿ ಆಲ್ಮೋಸ್ಟ್ ಅದು ಒರಿಜಿನಲ್ ಪಾರ್ಟ್ ಅನ್ನೋ ರೀತಿ ಅಂತ. ದಟ್ ಈಸ್ ಹ್ಯಾಲಿಸಿನೇಷನ್. ದಟ್ ಈಸ್ ಹ್ಯಾಲಿಸಿನೇಷನ್. ಓಕೆ, ಆ ಆನ್ಸರ್ ಆಗ್ಲಿ ಈ ಲಾಜಿಕ್ ಆಗ್ಲಿ ಎಲ್ಲೂ ಇಲ್ಲ, ಅದಕ್ಕೆ ಅದೇ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಜಸ್ಟ್ ಬಿಕಾಸ್ 1951 ಅಲ್ಲಿ ಆಗಿದೆ, ಸೊ ಆಲ್ಮೋಸ್ಟ್ ಅದು ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇದ್ದಂಗೆನೆ, ಈಗಾಗಿರೋದು ಮಾತ್ರ ಹೊಸ ಆಡ್ ಅಂತ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಕೊಟ್ಟಿತ್ತು. ಸೊ ಆ ಲಾಜಿಕ್ ಯಾರು ಹೇಳ್ಕೊಟ್ರು ಅದಕ್ಕೆ? 1951 ಅಲ್ಲಿ ಆದ್ರೆ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಅಂತ ಅನ್ಕೊಳ್ಳೋದನ್ನ. ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಇದು ಒರಿಜಿನಲ್ ಕಾನ್ಸ್ಟಿಟ್ಯೂಷನ್. ಅದಾದ್ಮೇಲೆ ಆಡ್ ಆಗಿದೆ ಅಷ್ಟು ಲೇಟರ್ ಅಲ್ಲೇ ಆಡ್ ಆಗಿದೆ. ಎಕ್ಸಾಂಪಲ್ ಹೇಳಿತ್ತು. ಸೊ ಆತರ ಹ್ಯಾಲಿಸಿನೇಷನ್ ಅವಾಯ್ಡ್ ಮಾಡ್ಬೇಕು ಅಂದ್ರೆ, ಓಕೆ, ಒಂದ್ ಲೈನ್ ಅಲ್ಲಿ ಕೊಡೋದಾದ್ರೆ, ಸೊ ಬಿಫೋರ್ ಗಿವಿಂಗ್ ದ ಕ್ವಶನ್ ವೆರಿಫೈ ಆಲ್ ದ ಆಪ್ಷನ್ಸ್ ಗಿವನ್, ಅಂಡ್ ಇಫ್ ದೇರ್ ಇಸ್ ಓನ್ಲಿ ಒನ್ ಆನ್ಸರ್ ಎಕ್ಸಿಸ್ಟ್ ಫಾರ್ ದಿಸ್ ಕ್ವಶನ್, ಓಕೆ, ದೆನ್ ಗಿವ್ ದಟ್ ಕ್ವಶನ್. ಅಷ್ಟೇ, ಒಂದ್ ಲೈನ್ ಅಲ್ಲಿ ಹೇಳೋದಾದ್ರೆ. ಅರ್ಥ ಆಯ್ತಾ? ಸೊ ತುಂಬಾ ಇಂಪಾರ್ಟೆಂಟು. ಹ್ಯಾಲಿಸಿನೇಷನ್ ನ ಅವಾಯ್ಡ್ ಮಾಡ್ಕೊಂಡು ನೀವು ಆರಾಮಾಗಿ ನಂಬೋದು. ಅವಾಗ ನೀವು ಇದನ್ನ ಪ್ರಾಕ್ಟೀಸ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ, ಓಕೆ, ಅಥೆಂಟಿಕ್ ಆಗಿ ಬರ್ತಾ ಇದಾವೆ ಅಂತ. ಇಸ್ ಇಟ್ ಕ್ಲಿಯರ್? ಓಕೆ, ಇದಿಷ್ಟು ಅದ ಫಸ್ಟ್ ಇರೋ ಸಿಸ್ಟಮ್ ನ ಹೆಂಗ್ ಯೂಸ್ ಮಾಡ್ಕೋಬೇಕು, ಸೆಟಪ್ ಹೆಂಗ್ ಮಾಡ್ಕೋಬೇಕು ಅನ್ನೋದು ಹೇಳ್ಕೊಟ್ಟೆ ನಾನು ಇಷ್ಟೊಂದು. ಸುಮ್ಮನೆ ಯೂಸ್ ಮಾಡೋದಲ್ಲ. ಬಹಳ ಜನ ಬ್ಲೇಮ್ ಮಾಡ್ತಾರೆ, ಸರ್ ಎಲ್ಲ ತಪ್ಪು ಕೊಡುತ್ತೆ ಸರ್, ಇದು ಏನೇನೋ ಕೊಡುತ್ತೆ ಸರ್ ಅಂತ. ನಿನಗ್ ಯೂಸ್ ಮಾಡಕ್ ಬಂದಿಲ್ಲ ಅಂತಂದ್ರೆ ಸಿಸ್ಟಮ್ ಯಾವಾಗ್ಲೂ ಹಂಗೆ, ಯಾವ್ದು ಏನೋ 100% ಪರ್ಫೆಕ್ಟ್ ಸಿಸ್ಟಮ್ ಬರಲ್ಲ. ನಿಮಗ್ ಯೂಸ್ ಮಾಡಕ್ ಬರ್ಬೇಕು. ಅರ್ಥ ಆಗ್ತಿದೆಯಲ್ಲ? ಸೊ ವೀಲ್ ಕಂಡು ಹಿಡಿದು ಬಿಟ್ಟಿದೀನಿ ಅಂತ ತಕ್ಷಣ ಕಂಫರ್ಟ್ ಆಗಿ ಕ್ಯಾರವಾನ್ ತರ ಮಲ್ಕೊಂಡು ಹೋಗ್ತೀನಿ ಅಂತ ಅನ್ಕೋಬೇಡಿ ಒಂದೇ ಸತಿ. ನಿನಗ್ ಗೊತ್ತಿರ್ಬೇಕು, ವೀಲ್ ಹಿಡಿದ ತಕ್ಷಣನೇ ಆರಾಮಾಗಿ ಹೋಗಕ್ಕಾಗಲ್ಲ. ಬೇರೆ ಬೇರೆ ಕಾಂಪೋನೆಂಟ್ ಗಳನ್ನೂ ಹಾಕಿ ನಿನಗೆ ದಡಿಕೆ ಆಗ್ದಂಗ್ ಮಾಡ್ಕೋಬೇಕು. ಕರೆಕ್ಟಾ? ಶಾಕ್ ಅಬ್ಸಾರ್ಬರ್ ಅದಕ್ಕೆ ಅಟ್ಯಾಚ್ ಮಾಡಿ ವೀಲ್. ಸೊ ಬರೀ ವೀಲಿಂದಾನೇ ಎಲ್ಲ ಆಗಲ್ಲ. ವೀಲ್ ಇದ್ದ ತಕ್ಷಣ ಹೋಗ್ಬೋದು, ಕರೆಕ್ಟಾ? ಆದ್ರೆ ಸ್ಮೂತ್ ಆಗಿ ಹೋಗ್ಬೇಕಂದ್ರೆ ಬೇರೆ ಕಾಂಪೋನೆಂಟ್ಸ್ ಬೇಕು. ಹಂಗೆ ಸಿಸ್ಟಮ್ ಇದೆ. ಆ ಸಿಸ್ಟಮ್ ನಮಗೆ ನಿಮಗೆ ಅಂತ ಬರ್ದಿಲ್ಲ, ಎಲ್ಲರಿಗೂ ಅಂತ ಬರ್ದಿದ್ದಾರೆ. ಎಲ್ಲರಿಗೂ ಅಂತ ಬರ್ದಾಗ ಕಸ್ಟಮೈಸೇಷನ್ ಇಸ್ ರಿಕ್ವೈರ್ಡ್. ಕಸ್ಟಮೈಸೇಷನ್ ಮಾಡೋದನ್ನ ಅರ್ಥ ಮಾಡ್ಕೊಳ್ಳಿ. ನಾನು ಒಂದು ಎಕ್ಸಾಂಪಲ್ ಚಾರ್ಟ್ ಜಿಪಿಟಿ ಹೇಳ್ಕೊಡ್ತಾ ಇದ್ದೀನಿ. ಅದೇ ತರ ಜೆಮಿನಿ ಇದೆ, ಕ್ಲಾಡ್ ಇದೆ, ಪರ್ಪ್ಲೆಕ್ಸಿಟಿ ಇದೆ. ಸೊ ದರ್ ಆರ್ ಮೆನಿ ಥಿಂಗ್ಸ್. ಸೊ ಯಾವುದು 100% ನಿಮಗೆ ಅಂತ ರೆಡಿ ಇಲ್ಲ. ಅರ್ಥ ಆಯ್ತಾ? ಈಗ ಫಾರ್ ಎಕ್ಸಾಂಪಲ್ ಇದರಲ್ಲಿ ಇನ್ನೊಂದು ಫೀಚರ್ ಇದೆ. ಓಕೆ, ತೋರಿಸ್ತೇನೆ. ಓಕೆ, ಯಾಕೆ ತೋರಿಸ್ತಾ ಇಲ್ಲ ಇಲ್ಲಿ? ನೋಡಿದಿರಲ್ಲ, ಇಲ್ಲಿ ಆಕ್ಚುಲಿ ಸ್ಟಡಿ ಮೋಡ್ ಅಂತ ಬರುತ್ತೆ. ಹ್ಮ್, ಅದೇ ಇಲ್ಲಿ ಯಾಕೆ ತೋರಿಸ್ತಾ ಇಲ್ಲ ಇದು?
ನಿಮಗೆ ಕಾಣಿಸ್ತಾ ಇದೆಯಾ? ಬರುತ್ತೆ, ಯಾಕೆ ಬರ್ತಾ ಇಲ್ಲ ಗೊತ್ತಿಲ್ಲ, ಬರ್ಬೇಕದು. ಸ್ಟಡಿ ಅಂಡ್ ಲರ್ನ್ ಮೋಡ್ ಅಂತ ಹೇಳ್ಬಿಟ್ಟು ಒಂದು ಬರುತ್ತೆ. ಓಕೆ, ತೋರ್ಸೋದು ಹೆಂಗೆ ಅದನ್ನ? ಓಕೆ ಬಿಡಿ ಅದನ್ನ, ಅದು ಓಪನ್ ಆದ್ರೆ ತೋರ್ಸಕ್ಕಾಗತ್ತೆ, ಬಟ್ ಯಾಕತ್ತ ಅದಕ್ಕೆ ಏನೋ ಡಿಸೇಬಲ್ ಮಾಡಿದಾರೋ ಏನೋ ಗೊತ್ತಿಲ್ಲ. ಇದೆ ಅಲ್ವಾ, ಬರ್ತಾ ಇದೆ ನಿಮಗೆ, ಮತ್ತೆ ಇಲ್ಲ ತೋರಿಸ್ತಾ ಇಲ್ಲ. ಹ್ಞೂ, ಪೇಡ್ ವರ್ಷನ್ ಅಲ್ಲೇ ಇರುತ್ತೆ ನಾವು. ಹ್ಮ್, ಏನು ಎರಡು ಸರಿ ಮಾಡಿದ್ವಿ, ಫ್ರೆಶ್ ಆಗೇ ಮಾಡುದು ನೋಡಿ, ಸ್ಟಿಲ್ ಹಂಗೆ ಬರ್ತದೆ. ಓಕೆ, ಇರ್ಲಿ. ಎರಡನೇದು ಡೀಪ್ ರಿಸರ್ಚ್ ಮೋಡ್. ಡೀಪ್ ರಿಸರ್ಚ್ ಮೋಡ್ ಅನ್ನ ನಿಮ್ಮ ಸ್ಟಡಿಗೆ ಯೂಸ್ ಮಾಡ್ಕೋಬೇಕಾ, ಅವಶ್ಯಕತೆ ಇದೆಯಾ? ಯಾವ್ದಕ್ಕೆ ಡೀಪ್ ರಿಸರ್ಚ್ ಮೋಡ್? ಸೊ ಪಾಲಿಟಿನಲ್ಲಿ ಯಾವ್ದಕ್ ಬೇಕು? ಹಂಗೆ ಸಿಗದೆ ಇರೋಂಥದ್ದು ಏನಿದೆ? ಹ್ಮ್, ಅಲ್ಲ, ಯಾವ್ದಕ್ ಬೇಕಾದ್ರೆ ಯೂಸ್ ಮಾಡ್ಬೋದು, ಅದು ಬೇರೆ ವಿಚಾರ. ಪಾಲಿಟಿನಲ್ಲಿ ಹಂಗೆ ಕೊಟ್ರೆ ಸಿಗದೆ ಇರೋಂಥದ್ದು ಏನಿದೆ, ಆದ್ರೆ ಡಿಫ್ರೆನ್ಸ್ ಹೇಳ್ತೀನಿ. ಇವರು ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಹೌ ಇಟ್ ವರ್ಕ್ಸ್ ಅಂತ. ಈ ಒಂದ್ಸರಿ ಕೊಟ್ಟಿದ್ದೆ ಸರ್ ಒಂಥರ ಆನ್ಸರ್ ಬಂದಿತ್ತು, ಇನ್ನೊಂದ್ಸರಿ ಕೊಟ್ಟೆ ಇನ್ನೊಂಥರ ಆನ್ಸರ್ ಬಂತು. ಬೇರೆ ತರ ಬರೋದು ಓಕೆ, ಬಟ್ ಫಾರ್ ಎಕ್ಸಾಂಪಲ್ ಒಂದ್ಸರಿ ಕೊಟ್ಟಿದ್ದೆ ಸರ್ 25 ಲೈನ್ ಕೊಟ್ಟಿತ್ತು, ಇನ್ನೊಂದ್ಸರಿ ಕೊಟ್ಟೆ ಬರೀ 4 ಲೈನೇ ಕೊಟ್ಟಿದ್ದೆ ಸರ್. ಈ ಎಕ್ಸ್ಪೀರಿಯನ್ಸ್ ಆಗಿರುತ್ತಲ್ಲ, ಯಾಕೆ ಹಂಗಾಗತ್ತ ಸರ್? ಅವ್ರ ಅಂಗಡಿಗೆ ಯಾವಾಗ್ಲೂ ಹೋಗ್ತೀನಿ ಸರ್, ಆರಾಮಾಗಿ ಮಾತಾಡಿಸ್ತಾರೆ, ಆರಾಮ, ಮನೆ ಹೆಂಗಿದೆ, ಮನೆಯವ್ರು ಹೆಂಗೆ, ಎಲ್ಲರೂ ಹೇಗಿದ್ದಾರೆ, ಎಲ್ಲಾ ವಿಚಾರಿಸ್ತಾರೆ ಸರ್. ಇವತ್ತು ಹೋಗಿದ್ದೆ ಸರ್, ಹಂಗೆ ಏನ್ ಬೇಕು ತಗೋ ಹೋಗು ಅಂತ ಕಳ್ಸಿದ್ರು ಸರ್. ಯಾಕೆ ಎಕ್ಸ್ಪೀರಿಯನ್ಸ್ ಆಗುತ್ತೆ? ಹಾ, ಫುಲ್ ರಶ್ ಇತ್ತು ಅಂಗಡಿ ಅಷ್ಟೇ, ಅಂಗಡಿ ಫುಲ್ ರಶ್ ಇತ್ತು. ಸೊ ಅದಕ್ಕೆ ಅವ್ರು ಜಾಸ್ತಿ ಮಾತಾಡ್ಲಿ, ಏನ್ ಬೇಕು ತಗೊಂಡೋಗಿ ಅಂತ ಕೊಟ್ರು. ಫ್ರೀ ಇದ್ದಾಗ ಡೀಟೇಲ್ ಆಗಿ ಏನ್ ಬೇಕು, ಎತ್ತ ಬೇಕು, ಮನೇಲಿ ಹೆಂಗೆ ಎಲ್ಲ ವಿಚಾರಿಸಿ. ಎಕ್ಸಾಕ್ಟ್ಲಿ ಹಂಗೆ ವರ್ಕ್ ಆಗುತ್ತೆ. ಇದು ಗೊತ್ತಿರ್ಲಿ ನಿಮಗೆ. ಅಂದ್ರೆ ಏನು, ಎಲ್ರು ಟೂ ಮೆನಿ ರಿಕ್ವೆಸ್ಟ್ ಅಟ್ ಎ ಟೈಮ್ ಬರ್ತಾ ಇದ್ರೆ ಅವಾಗ ತಲೆ ಕೆಡ್ಸ್ಕೊಳ್ಳೋದಿಲ್ಲ, ಮೇಲ್ಮೇಲೆ ಏನಿರುತ್ತೆ ತಗೊಂಡು ಹೋಗ್ತಾರ ಅಂತ ಕೊಡುತ್ತೆ. ಓಕೆ, ಈಗ ಸುಮ್ಮನೆ ನಾನು ತೋರಿಸ್ತೀನಿ ನೋಡಿ. ಕಾಣಿಸ್ತಿದ್ಯಾ? ಕ್ರಿಯೇಟ್ 100 MCQs ಪಾಲಿಟಿ ಅಂತ ಕೊಟ್ಟೆ, ಆಯ್ತಾ? ಸೊ ಕ್ರಿಯೇಟ್ ಮಾಡ್ತಾ ಇದೆ, 100 ಮಾಡತ್ತಾ? 10 ಮಾಡಿ ನಿಂತ್ಕೋತು. ಸೊ ಅಂದ್ರೆ ನನಗ್ ಕ್ಲಾರಿಟಿ ಇದಕ್ಕೆ ನಾ ಕೇಳಿದೆ, ನಂಗೆ 100 ಬೇಕು ಅಂತ, ಆದ್ರೂ ಅವ್ರು 10 ಮಾಡಿ ನಿಂತ್ಕೊಳ್ತು. ಅಂದ್ರೆ ಅದು ಅನ್ನೆಸೆಸರಿ ಕೆಲಸ, ಎಕ್ಸ್ಟ್ರಾ ಮಾಡೋದು ಬೇಡ ಅಂತ, ಬೇರೆ ಕೆಲಸ ಮಾಡ್ಸೋಣ. ಅದೇ ಅಲ್ಲಿ ಇದಾರೆ ಅನ್ಕೊಳ್ಳಿ 1000 ಜನ ಏಜೆಂಟ್ಸ್, ಒಳಗಡೆ ಏಜೆಂಟ್ ಮಾಡಲ್ ವರ್ಕ್ ಆಗುತ್ತೆ. ಅರ್ಥ ಆಗ್ತಿದೆಯಲ್ಲ? ಸೊ ಇದು ಹೆಂಗೆ ಅಂತಂದ್ರೆ, ಏನಕ್ಕೆ ಅದು 10 ಮಾಡ್ತು ಅಂದ್ರೆ ಅದು ಗೊತ್ತಿದೆ. ನಾ 100 ಆದ್ಮೇಲೆ ಹೇಳ್ತೀನಿ, ನೀನ್ ಕೊಟ್ಟಿರೋ ಕ್ವಶನ್ಸ್ ಈಸಿ ಇದಾವೆ, ಡಿಫಿಕಲ್ಟ್ ಕೊಡ್ಬೇಕಿತ್ತು ಅಂತ. 100 ಕ್ವಶನ್ ಇಷ್ಟ ತನಕ ಕಷ್ಟಪಟ್ಟು ಅದು ಮಾಡಿದ್ದು ವೇಸ್ಟ್ ಆಯ್ತಾ ಅದಕ್ಕೆ?
ಮತ್ತೆ 100 ಕ್ವಶನ್ ಮಾಡ್ತಾ ಅದಾದ್ಮೇಲೆ ನಾನು ಹೇಳ್ತೀನಿ ನಾ ಕೇಳಿದ್ ಇಂಗ್ಲಿಷ್ ಅಲ್ಲ ಮಾರಾಯ ಕನ್ನಡದಲ್ಲಿ ಅಂತ ಕೇಳ್ತೀನಿ. ಮತ್ತೆ ವಾಪಸ್ 100 ಮಾಡ್ಬೇಕಾ ಎಷ್ಟು ರಿಸೋರ್ಸ್ ವೇಸ್ಟ್ ಆಗ್ತಾ ಇದೆ, ಯಾಕಂದ್ರೆ ಇದು ವರ್ಕ್ ಆಗಿ ಟೋಕನ್ ಬೇಸ್ ಮೇಲೆ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಇನ್ಫಾರ್ಮೇಶನ್ ಸ್ವಲ್ಪ ಮಿನಿಮಮ್, ಕೆಲವೊಂದ್ಸರಿ 10 ಕ್ರಿಯೇಟ್ ಮಾಡೋದು, ಒಂದ್ 5 ಮಾಡೋದು. ಸೊ ಓಕೆನಾ, ಇದು ಕರೆಕ್ಟ್ ಇದೆಯಾ, ಮುಂದಕ್ಕೆ ಹೋಗೋಣವಾ ಅಂತ ಸುಮ್ನೆ ನಾನು 100 ಮಾಡೋದು, ಮತ್ತೆ ಹೊಸದಾಗಿ ಕೆಲಸಗಳನ್ನ ಕಂಟಿನ್ಯೂಸ್. ಸೊ ಯಾಕೆ ಅದನ್ನ ಹೇಳ್ಕೊಟ್ಟೆ ಅಂದ್ರೆ, ನೀವು ಡೋಂಟ್ ಥಿಂಕ್ ದಟ್ ಆಲ್ವೇಸ್ ಸೇಮ್ ಇದ್ರಲ್ಲೇ ಇರುತ್ತೆ ಅಂತ. ಆನ್ಸರ್ಸ್ಗಳು ನಿಮಗೆ ಬೇಕಾದೆಲ್ಲ ಕೊಟ್ಬಿಡುತ್ತೆ ಅಂತ ಇಲ್ಲ. ಎರಡುವೆ ಎಕ್ಸ್ಪ್ಲಿಸಿಟ್ ಆಗಿ ಕೇಳಿ, ನನಗೇನು ಕತೆ ಹೊಡಿಬೇಡಪ್ಪ, ಏನು ಕೇಳ್ಬೇಡ, ನನಗೆ 100 ಕ್ವಶನ್ಸ್ ಬೇಕೇ ಬೇಕು, ಕೊಟ್ಬಿಡು ಅಂತ. ಅಂದ್ರೆ ಇನ್ಫಾರ್ಮೇಶನ್ ಕೇಳೋವೇನ ಚೇಂಜ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಸೊ ಇಲ್ಲ ಅಂತಂದ್ರೆ ಈ ತರ ಮಾಡುತ್ತೆ. ಸೊ ಡೀಪ್ ರಿಸರ್ಚ್ ಮಾಡೋ ಅಡ್ವಾಂಟೇಜ್ ಏನಾಗುತ್ತೆ ಅಂದ್ರೆ, ಈಗ ನಿಮಗೆ ಅದ್ರ ಬಗ್ಗೆ ಒಂದ್ ಎಸ್ಸೆ ರೆಡಿ ಆಗ್ಬೇಕು ಅಂತ ಇರ್ತೀವಿ, ನಂಗೆ ಪಕ್ಕಾ ಎಲ್ಲಾ ಇನ್ಫಾರ್ಮೇಶನ್ ಬೇಕೇ ಬೇಕು, ಇದು ಅರ್ಧಂಬರ್ಧ ತೆಗೆದುಕೊಡೋದು ಬೇಡ ನಮ್ಗೆ. ಆಯ್ತಾ? ಸೊ ನೀವು ಡೀಪ್ ರಿಸರ್ಚ್ ಮೋಡ್ ಹಾಕಿದ್ರೆ ಇಟ್ ಟೇಕ್ಸ್ ಟೈಮ್, ಬಟ್ ಎಲ್ಲಾ ಇನ್ಫಾರ್ಮೇಶನ್, ಪಾಸಿಬಲ್ ಇನ್ಫಾರ್ಮೇಶನ್ ಅನ್ನ ಅದು ಎಕ್ಸ್ಟ್ರಾಕ್ಟ್ ಮಾಡಿ ನಿಮಗೆ ಕೊಡುತ್ತೆ. ಈಗ ವುಮೆನ್ ರಿಲೇಟೆಡ್ ಎಸ್ಸೆಗ್ ರೆಡಿ ಆಗ್ಬೇಕು ಅಂತಿದ್ರು, ಸೊ ಕ್ಲಿಯರ್ ಕಟ್ ಆಗಿ ಇನ್ಸ್ಟ್ರಕ್ಷನ್ ಕೊಡಿ, ಏನೋ. ಸೊ ಐ ಆಮ್ ಪ್ರಿಪೇರಿಂಗ್ ಫಾರ್ UPSC, ಸೊ ಐ ವಾಂಟ್ ಟು ಪ್ರಿಪೇರ್ ಫಾರ್ ವುಮೆನ್ ರಿಲೇಟೆಡ್ ಎಸ್ಸೆಸ್. ಪ್ಲೀಸ್ ಗಿವ್ ಇನ್ ಡೆಪ್ತ್ ಇನ್ಸೈಟ್ಸ್ ಅಬೌಟ್ ದ ವುಮೆನ್ ಟಾಪಿಕ್ಸ್ ರಿಲೇಟೆಡ್ ಟು UPSC ಅಂತ ಡೀಪ್ ರಿಸರ್ಚ್ ಆನ್ ಮಾಡಿದ್ರೆ ಇದು ಎಲ್ಲಾ ತರದ ಇನ್ಫಾರ್ಮೇಶನ್ ನಿಮಗೆ ಕಂಪೈಲ್ ಮಾಡಿ ಒಂದ್ ಕಡೆ ತಂದ್ಕೊಡುತ್ತೆ, ಎಸ್ಸೆಗೆ ಹೆಲ್ಪ್ ಆಗುತ್ತೆ. ಅಥವಾ ಇನ್ ಪರ್ಟಿಕ್ಯುಲರ್ ಟಾಪಿಕ್ ನಿಮ್ಗೆ ಈಸಿಯಾಗಿ ಸಿಗ್ತಾ ಇರೋದಿಲ್ಲ, ಫಾರ್ ಎಕ್ಸಾಂಪಲ್ ಕಂಪೇರ್ ದ ಎಕನಾಮಿ ಆಫ್ ಟಾಪ್ 5 ಕಂಟ್ರೀಸ್ 10 ಕಂಟ್ರೀಸ್ ಅಂತಲ್ಲಿ ಯೂಸ್ ಆಗುತ್ತೆ, ಎಸ್ಸೆಗೆ ಯೂಸ್ ಆಗುತ್ತಾ, ಎಸ್ಸೆಗೆ ಪಕ್ಕಾ ಯೂಸ್ ಆಗುತ್ತೆ. ಆಯ್ತಾ? ಅಥವಾ ನಿಮ್ಮ ಸ್ಪೆಸಿಫಿಕ್ ಅಲ್ಲಿ ಇನ್ ಡೆಪ್ತ್ ನನಗೆ ಇನ್ಫಾರ್ಮೇಶನ್ ಬೇಕು, ಡೀಟೇಲ್ ಆಗಿ ಬೇಕು ಅಂತ ಅನ್ಸಿದಾಗ ಡೀಪ್ ರಿಸರ್ಚ್ ಮಾಡೋದು. ಇನ್ನು ಉಳಿದಿದ್ದಕ್ಕೆ ನೀವು ನಾರ್ಮಲ್ ಚಾರ್ಟ್ ಇದ್ರಲ್ಲೇನೆ, ಯಾಕಂದ್ರೆ ಡೀಪ್ ರಿಸರ್ಚ್ ಇಟ್ ಇಸ್ ಕಾಸ್ಟ್ಲಿ, ಮೀನ್ಸ್ ಯು ಕೆನಾಟ್ ಯೂಸ್ ಅನ್ಲಿಮಿಟೆಡ್, ಇಲ್ಲಾಂದ್ರೆ ಎಲ್ಲದಕ್ಕೂ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಮತ್ತೆ ಟೈಮ್ ಕನ್ಸ್ಯೂಮಿಂಗ್, ಡೀಟೇಲ್ ಆಗಿ ಒಳಗಡೆ ಹೋಗಿ ನೋಡ್ಕೊಂಡ್ ಬರೋದ್ರಿಂದ. ಸೊ ಎಸ್ಸೆಗೆ ಯೂಸ್ ಮಾಡ್ಕೋಬಹುದು, ತುಂಬಾ ಬ್ಯೂಟಿಫುಲ್ ಎಸ್ಸೆ ಬರೆಯಕ್ಕೆ ಹೆಲ್ಪ್ ಆಗುತ್ತೆ. ಅಥವಾ ನಿಮಗೆ ಹೇಳಿದ್ನಲ್ಲ, ಅದೆಲ್ಲ ಒಂದ್ ಕಡೆ ಇರೋದಿಲ್ಲ ನೀಟಾಗಿ, ಅಥವಾ ನಮ್ಮ ಇಂಡಿಯಾ ಅಂಡ್ ನೈಬರಿಂಗ್ ಕಂಟ್ರೀಸ್ ಕಂಪ್ಯಾರಿಸನ್ ಮಾಡ್ಬೇಕು ನನಗೆ ಇಂತಿಂತ ಪ್ಯಾರಾಮೀಟರ್ಸ್ ಅಲ್ಲಿ, ಸೊ ಡೆಪ್ತ್ ಅಲ್ಲಿ ನನಗೆ ಈ ತರ ಮಾಡ್ತೀನಿ. ಬಟ್ ನನ್ ಕೇಳಿದ್ರೆ ಎಸ್ಸೆ ಕೆಲವೊಂದು ನಿಮಗೆ ತುಂಬಾ ಸ್ಪೆಸಿಫಿಕ್ ಇರೋದು ಬಿಟ್ರೆ, ನಾರ್ಮಲ್ ಚಾಟ್ GPT ಗೆ ಇನ್ಸ್ಟ್ರಕ್ಷನ್ ಕರೆಕ್ಟ್ ಆಗಿ ಕೊಡಿ, ನನಗೆ ಇಷ್ಟೇ ಬೇಕಪ್ಪ, ಅದಕ್ ಬಿಟ್ರೆ ಅದು ಅರ್ಥ ಆಯ್ತಲ್ಲ ಮೈಗಳ್ತನ ಮಾಡುತ್ತೆ. ಅಂದ್ರೆ ಅದು ಅನ್ನೆಸೆಸರಿ ಏಜೆಂಟ್ ಇರೋರೆ 1000 ಜನ ಕೆಲಸ ಮಾಡಕ್ಕಿದ್ದಾರೆ, ಅವ್ರನ್ನೇ ಬಳಸ್ಕೋಬೇಕಲ್ವಾ ಅವರು ವಾಪಸ್. ಸೊ ನಿನಗೆ ಎಷ್ಟು ಮಿನಿಮಮ್ ಕೊಡಕ್ಕಾಗತ್ತೆ ಕೊಟ್ಬಿಡ್ತಾರೆ, ಫ್ರೀ ಇತ್ತ ತಗೋ, ಡೀಟೇಲ್ ಆಗಿ ತಗೋ ಅಂತ ಕೊಡುತ್ತೆ. ಸೊ ಇಲ್ಲ ಅಂದ್ರೆ ನೀವು ಎಕ್ಸ್ಪ್ಲಿಸಿಟ್ ಆಗಿ ಕೇಳಿ ಅದಕ್ಕೆ, ಐ ವಾಂಟ್ 100 ಪಾಯಿಂಟ್ಸ್, ಐ ವಾಂಟ್ 25 ಪಾಯಿಂಟ್ಸ್, ಅಥೆಂಟಿಕ್ ಪಾಯಿಂಟ್ಸ್, ವೆರಿಫೈಡ್ ಪಾಯಿಂಟ್ಸ್ ಫಾರ್ ದಿಸ್ ಪರ್ಪಸ್. ಎಷ್ಟು ಡೀಟೇಲ್ ಆಗಿ ಕೊಡ್ತೀರಾ ಅವಾಗ ಎಸ್ಕೇಪ್ ಆಗಕ್ಕಾಗಲ್ಲ, ಕೊಡುತ್ತೆ. ಅರ್ಥ ಆಯ್ತಾ? ಸೊ ತೋರಿಸ್ಬೇಕಾ ಅಥವಾ ಐಡಿಯಾ ಇದೆಯಾ? ಡೀಪ್ ರಿಸರ್ಚ್ ಆತರ ಮಾಡ್ಕೊ, ಅದು ಕೇಳಿಕೊಳ್ಳುತ್ತೆ, ಕ್ಲಾರಿಟಿ ಕೇಳುತ್ತೆ, ನೀಟಾಗಿ ಕ್ಲಾರಿಟಿ ಕೊಡಿ ಅದಕ್ಕೆ. ಅಂದ್ರೆ ಈಗ ಉದಾಹರಣೆಗೆ ಇದು ಪಡಗದ್ ಮಾಡ್ಲಿ, ಜಸ್ಟ್ ತೋರಿಸ್ತೀನಿ. ಡೀಪ್ ರಿಸರ್ಚ್ ಆನ್ ಮಾಡ್ಕೊಂಡು ಪ್ರಿಪೇರಿಂಗ್ ಫಾರ್ ಎಸ್ಸೆ ಟಾಪಿಕ್ UPSC ಆನ್ ಟ್ರೈಬಲ್ಸ್. ಓಕೆ, give brainstorming ಪಾಯಿಂಟ್ಸ್. ನನಗೆ ಬೇಕಂತಾನೆ ಅರ್ಧ ಕೊಟ್ಟಿದ್ದೀನಿ, ಪೂರ್ತಿ ಕೊಟ್ಟಿಲ್ಲ. ಈಗ ನನಗೆ ಕ್ವಶನ್ ಕೇಳುತ್ತೆ ನೋಡಿ, ಇದಾದ್ಮೇಲೆ ನನಗೆ ಕ್ವಶನ್ ಕೇಳುತ್ತೆ. ನಾನೇನ್ ಹೇಳ್ತಿದ್ದೀನಿ, ಹಿಂಗ್ ಕೊಡ್ಬೇಕು, ಹಿಂಗ ನಾರ್ಮಲ್ ಸರ್ಚ್ ಅಲ್ಲಿ ಕೊಡೋದು ಕಲ್ತ್ಕೊಳ್ಳಿ, ಅದೇ ಕರೆಕ್ಟ್ ಆಗಿ ಕೊಡುತ್ತೆ ಅಂತ. ಇದು ಎಕ್ಸ್ಟ್ರಾ ಟೋಕನ್ ಯೂಸ್ ಮಾಡಕ್ಕೆ ಕೇರ್ಫುಲ್ ಆಗಿ ಫಸ್ಟ್ ಗೆನೆ ನನ್ನ ಹತ್ರ ಕನ್ಫರ್ಮೇಶನ್ ತಗೊಂಡು ಡೀಪ್ ಸರ್ಚ್ ಹೋಗ್ತಾ ಇದೆ. ಏನೇನ್ ಕೇಳ್ತಾ ಇದೆ,
Is it focused on specific theme like tribal rights, tribal identity, integration, autonomy, development versus displacement? Do you want contemporary policy related examples? ಬೇಕಾ? Should it cover historical? Okay, ನಾನು ಇವಾಗ all above ಅಂದ್ರೆ ಒತ್ತುನ ಮಾಡ್ಕೊಡು ನನ್ಗೆ ಅಂತ ಕೇಳ್ತಾ ಇದ್ದೀನಿ. ಇನ್ನೂ ಡೌಟ್ ಇದ್ರೆ ಕ್ಲಾರಿಟಿ ಕೇಳುತ್ತೆ, ಇಲ್ಲಾಂದ್ರೆ ವರ್ಕ್ ಶುರು ಮಾಡ್ಕೊಳ್ಳಿ. ನಾನೇನ್ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ ನಿಮ್ಮ ನಾರ್ಮಲ್ ಚಾರ್ಟ್ ಅನ್ನ ಸ್ಪೆಸಿಫಿಕ್ ಚಾರ್ಟ್ ಕನ್ವರ್ಟ್ ಮಾಡ್ಕೊಳ್ಳಿ. ಈ ತರ ನೀವೇ ಆಡ್ ಮಾಡಿ. ಅಂದ್ರೆ ಐ ಆಮ್ ಪ್ರಿಪೇರಿಂಗ್ ಫಾರ್ ಎಸ್ಸೆ ಟಾಪಿಕ್ ಫಾರ್ ಟ್ರೈಬಲ್ಸ್. ಓಕೆ, ಸೊ ಗಿವ್ ಫೋಕಸ್ಡ್ themes ಅಥವಾ ಪಾಯಿಂಟ್ಸ್ ಆನ್ their rights, identity, integration, development or contemporary policies and historical and other dimensions. ಸರ್ ನನ್ಗೆ ಹಿಂಗ್ ಕೊಡ್ಬೇಕಂತ ಗೊತ್ತಾಗಲ್ಲ, ಅದನ್ನ ಅದಕ್ಕೆ ಕೇಳಿ, ಅದೇ ಹೇಳ್ಕೊಡುತ್ತಲ್ಲ ಒಂದ್ ಲೈನ್ ಅಲ್ಲಿ. ಐ ಆಮ್ ರಿವರ್ಸಲ್ ಮಾಡ್ಕೊಳ್ಳಿ. ಐ ಆಮ್ ಪ್ರಿಪೇರಿಂಗ್ UPSC essay topic on tribals. On what all dimensions I should prepare, give it in 3 lines ಅಂತ. ವರ್ಕ್ ಆಗ್ತಾ ಇದೆಯಾ ಪಕ್ಕದಲ್ಲಿ? Tribals, UPSC. I should prepare, give in 3 lines. ಅರ್ಥ ಆಯ್ತಾ? ಬಂತ? ಇದನ್ನ ನೀವು ಕಾಪಿ ಪೇಸ್ಟ್ ಮಾಡಿ ಈ ಟಾಪಿಕ್ಗೆ ನನ್ಗೆ ಈ ತರ ಕೊಡಿ ಅಂತಂದ್ರೆ ಕೊಡು. ನೀವು ಹೇಳ್ಬೋದು ಸರ್ ಜಸ್ಟ್ ಆನ್ ಪ್ರಿಪೇರಿಂಗ್ ಎಸ್ ಎ ಟಾಪಿಕ್ ಅಬೌಟ್ ಟ್ರೈಬಲ್ಸ್ UPSC ಅಂತ ಕೊಟ್ರೆ ಬರುತ್ತೆ ಸರ್ ಅಂತ. ನಿಮಗ್ ಗೊತ್ತಿಲ್ಲ ಅದು ಏನೇನ್ ಮಾಡತ್ತೆ ಅಂತ, ಅದಕ್ಕೆ ನಾನು ಇದನ್ನ ಶೂರ್ ಶಾರ್ಟ್ ಆಗಿ ಮಾಡೋದಕ್ಕೆ ಹೇಳ್ಕೊಡ್ತಾ ಇದ್ದೀನಿ, ಇನ್ನೇನು ಅಲ್ಲ. ಇದೇನಿಲ್ಲದೆ ಬಂದಿದೆ ಸರ್, ಸುಮ್ನೆ ಅದನ್ನ ಅನ್ನೆಸರಿ ಇಷ್ಟೆಲ್ಲ ಬರೆಸ್ತಿದ್ದಾರೆ. ಬರುತ್ತೆ ನಾನು ಹೇಳಿದ್ನಲ್ಲ, ಅವ್ರು ಬಿಸಿ ಇದ್ದಾಗ ನೀವು ಕೇಳಿದ್ರಿ ಅಂದ್ರೆ ನಿಮ್ ಬ್ಯಾಡ್ ಲಕ್ಕಿಗೆ ಅದು ಜಾಸ್ತಿ ಪಾಯಿಂಟ್ಸ್ ಕೊಡಲ್ಲ ಅಥವಾ ಅಥೆಂಟಿಕ್ ಪಾಯಿಂಟ್ಸ್ ಕೊಡಲ್ಲ. ಸೊ ನಿಮಗೇನ್ ಬೇಕು ತುಂಬಾ ಕ್ಲಿಯರ್ ಆಗಿ ಕೇಳ್ರಪ್ಪ ಅಂತ ಹೇಳ್ತಿದ್ದೀನಿ ಅಷ್ಟೇ, ಇನ್ನೇನು ಇಲ್ಲ, ಬೇರೆ ಇನ್ನೇನು ಇಲ್ಲ. ಅರ್ಥ ಆಗ್ತಿದೆ ಅಲ್ಲ? ಕೊಟ್ಟ ಮೇಲೆ ಅಯ್ಯೋ ಹಂಗ್ ಕೊಡ್ತೀನಿ ಹಿಂಗ್ ಕೊಡ್ತಲ್ಲ, ಕೊಡೋದು ಹೆಂಗ್ ಪ್ರತಿ ಸಲ ಅದನ್ನ ಹ್ಯಾಬಿಟ್ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಕರೆಕ್ಟ್ ಆಗಿ ಬರ್ತಾ ಇರುತ್ತೆ, ಅಥೆಂಟಿಕ್ ಬರ್ತಾ ಅಂದ್ರೆ ಅದು ಮತ್ತೆ ಹೇಳಲ್ಲ. ಈಗ ಅಥೆಂಟಿಸಿಟಿ ಸಪರೇಟ್ ಹೇಳ್ಕೊಟ್ಟಿದ್ದೀನಿ. ಬೈ ಡಿಫಾಲ್ಟ್ ಅದನ್ನ ಎಲ್ಲವನ್ನು ಕಸ್ಟಮ್ ಇದ್ರಲ್ಲಿ ಆಡ್ ಮಾಡ್ತೀರ ಅಷ್ಟೇ. ಬೇಡ ಒಂದ್ ಪೇಜ್ ಅಲ್ಲಿ ಇಟ್ಕೊಂಡಿರ್ತೀರ, ನಿಮ್ಗೆ ಶೂರ್ ಶಾರ್ಟ್ ಬೇಕು ಅಂದ್ರೆ ಮತ್ತೊಂದು ನೋಡಿ ರಿವಿಷನ್. ಅದು ಗ್ಲೋಬಲ್ ಸೆಟ್ಟಿಂಗ್, ಇದು ಲೋಕಲ್ ಸೆಟ್ಟಿಂಗ್. ಆಯ್ತಾ? ನೀವು ಪ್ರತಿ ಸತಿ ಅದೇ ಹೋಟ್ಲಿಗೆ ಹೋಗೋದು, ಅವನಿಗೆ ಗೊತ್ತು ನಿಮಗೆ ರೋಸ್ಟ್ ದೋಸೆ ಕೊಡಬೇಕು ಅಂತ, ಆದ್ರೂ ಒಂದ್ಸರಿ ಮರಿಬೇಡಪ್ಪ ರೋಸ್ಟ್ ದೋಸೆ ಅಂತ ಹೇಳ್ತಿರಲ್ಲ, ಹಂಗ ಅವನಿಗೆ ಗೊತ್ತು ದಿನ ಆದ್ರೆ ಕೊಡೋದು, ಆದ್ರೂ ಮರ್ತ್ಗಿದ್ದಾನು ಕನ್ಫರ್ಮೇಶನ್. ಅರ್ಥ ಆಗ್ತಿದೆಯಾ? ಹಂಗಿದೆ ಲೋಕಲ್ ಅಲ್ಲಿ ಒಂದ್ಸರಿ ರಿಮೈಂಡ್ ಮಾಡೋದು, ಅಲ್ಲಿ ಕೊಟ್ಟಿದ್ದೀನಲ್ಲ ಬಿಡಿ ಸರ್, ನಿಮಗೆ ಕನ್ಫರ್ಮೇಶನ್ ಬೇಕಾ ಒಂದೇ ಸರಿ ನೀವು ಒಂದ್ಸರಿ ಚಾರ್ಟ್ ನೀವು ಏನಾರು ಕುತ್ಕೊಂಡು ಜಸ್ಟ್ ಒಂದ್ ಪೇಜ್ ಅಲ್ಲಿ ಎಲ್ಲ ಬರ್ದು ನಿಮಗೆ ಬೇಕಾದಂಗೆ ಬರ್ದು ಇಟ್ಕೊಂಡಿದ್ದೀನಿ, ಜಸ್ಟ್ ಕಾಪಿ ಪೇಸ್ಟ್ ಮಾಡಿ ಫಾಲೋ ದಿಸ್ ಅಂದ್ಬಿಟ್ರೆ ಮುಗೀತು, ಅದ್ರ ಪಾಡ್ಗದ್ ಮಾಡೋದು. ಗೊತ್ತಾಯ್ತಾ ಏನಕ್ಕೆ ಅಂತಂದು ಈ ತರ ಹೇಳೋದು? ಎಲ್ಲಾ ಸರಿ ಇದು ಕೊಡ್ಲೇಬೇಕು ಅಂತಿಲ್ಲ, ನಿಮಗೆ ಕಣ್ಣಿಗೆ ಕಾಣಿಸ್ತಾ ಇದೆ, ಓ ನಿಮ್ಗೆ ಇನ್ನೂ ಏನಾರ ಎಕ್ಸ್ಟ್ರಾ ಬೇಕು ಅನ್ಸರಿ ನೀವು ಆ್ಯಡ್ ಮಾಡಿ ಈ ತರ ಕೊಡೋ ಅಂತ ಹೇಳಿದ್ರೆ ಕೊಡುತ್ತೆ. ಡೀಪ್ ರಿಸರ್ಚ್ ಅಲ್ಲಿ ನೀವು ತಲೆ ಕೆಡಿಸ್ಕೊಳ್ಳೋದು ಬೇಡ, ಅದು ನೀಟಾಗಿ ಮಾಡ್ಕೊಡುತ್ತೆ, ಬಟ್ ಅದು ಲಿಮಿಟೆಡ್ ಯೂಸೇಜ್ ಇರುತ್ತೆ. ಓಕೆ, ಇಲ್ಲ ಪ್ರತಿ ಇದ್ರಲ್ಲೂ ಈ ತರ ಮಾಡು. ಓಕೆ ರೈಟ್. ಬಿಫೋರ್ ಪ್ರೊಸೀಡಿಂಗ್ ಅಂದ್ರೆ ಬರೀ ನಾನು ಜನರಲ್ ಸೆಟ್ಟಿಂಗ್ಸ್ ಎಲ್ಲ ಹೆಂಗೆ, ಯಾಕಂದ್ರೆ ಮೇಜರ್ ಪ್ರಾಬ್ಲಮ್ಸ್ ಇರೋದೇ ಇದು. ಎಲ್ಲಾರು ಯೂಸ್ ಮಾಡ್ತಿದಾರೆ ಗೊತ್ತು, ಬಟ್ ಹೆಂಗ್ ಯೂಸ್ ಮಾಡ್ಬೇಕು ಗೊತ್ತಿಲ್ಲದೆ ಇರೋ ಕಾರಣಕ್ಕೆ ತಪ್ಪು ಇನ್ಫಾರ್ಮೇಶನ್ ಓದ್ಕೊಂಡು ಹೋಗೋದು, ಇವೆಲ್ಲ ಆಗ್ತಾ ಇರೋದನ್ನ ಅವಾಯ್ಡ್ ಮಾಡೋದು ಹೇಗೆ? ಏನಾದ್ರು ಕ್ವಶನ್ಸ್ ಇದೆಯಾ? ಮೀನ್ ವೈಲ್ ನನ್ಗೆ ಈ ತರ ಪ್ರಾಬ್ಲಮ್ ಇದೆ, ಇದಕ್ಕೆ ಸೊಲ್ಯೂಷನ್ ಹೆಂಗೆ, ಆ ತರದ್ದು ಏನಾರ ಇದ್ರೆ ಅದನ್ನ ಹೇಳಿ, ಅದಾದ್ಮೇಲೆ ನಾನು ನೆಕ್ಸ್ಟ್ ಸಬ್ಜೆಕ್ಟ್ ವೈಸ್ ಮಾತಾಡ್ತೀನಿ. ಏನಾರು ಇದೆಯಾ? ಏನು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇಲ್ಲ? ಓಕೆ, ನೆಕ್ಸ್ಟ್ ಹಂಗಿದ್ರೆ ಸ್ಪೆಸಿಫಿಕ್ ಬಂದ್ರೆ
ಕರೆಂಟ್ ಅಫೇರ್ಸ್ ನ ಹೇಗೆ ಓದ್ಬೇಕು ಅಂತ. ಇವಾಗ ಸುಮ್ನೆ ನೋಟ್ಸ್ ಮಾಡ್ತಿದ್ದೀರಾ, ಬರ್ಕೊಂತೀರಾ, ಇಂಪಾರ್ಟೆಂಟ್ ಪಾಯಿಂಟ್ ಬರೀತೀರಾ, ಆದ್ರೆ ವಾಪಸ್ ಎಕ್ಸಾಮ್ ಅಲ್ಲಿ ಅದನ್ನ ಎಷ್ಟು ಜನ ಯೂಸ್ ಮಾಡ್ತಾ ಇದ್ದೀವಿ? 90% ಹೇಳೋದೆ ನಾವು ಬರ್ದಿದ್ದೇನೋ ಅಲ್ಲಿ, ಅಂದ್ರೆ 100% ಯೂಸ್ ಮಾಡ್ಕೊಂಡಿಲ್ಲ. ಯಾಕೆ ಹಂಗಾಗತ್ತೆ? ಕರೆಂಟ್ ಅಫೇರ್ಸ್ ನ ಹೆಂಗ್ ಓದ್ಬೇಕು ಹಂಗ್ ಓದ್ತಾ ಇಲ್ಲ. ಓಕೆ, ಸೊ ಪ್ರತಿ ಒಂದು ಟಾಪಿಕ್ ಓದ್ಬೇಕಾದ್ರೆ, ಈಗ ನಾನು ಟೂಲ್ ಅಲ್ಲಿ ತೋರಿಸ್ತಾ ಇದ್ದೀನಿ, ನೀವು ಟೂಲ್ ಇಲ್ಲ ಅಂದ್ರೆ ಯು ಹ್ಯಾವ್ ಟು ಕಾಪಿ ಪೇಸ್ಟ್ ಅಷ್ಟೇ ಡಿಫ್ರೆನ್ಸ್. ಇದು ರೆಡಿ ಇರುತ್ತೆ, ಓಕೆ, ನಿಮಗೆ ಟಾಪಿಕ್ ಗಳು ರೆಡಿ ಇರುತ್ತೆ, ಸೊ ಡೈರೆಕ್ಟ್ ಆಗಿ ಎಲ್ಲ ಇದ್ರು ಕೊಡುತ್ತೆ. ಇಲ್ಲಪ್ಪ ನಮ್ ಟೂಲ್ ಪರ್ಚೇಸ್ ಮಾಡಿಲ್ಲ ಅಂದ್ರೆ ಸೇಮ್ ಟಾಪಿಕ್ ನೀವು ಏನು ಆರ್ಟಿಕಲ್ ಗಳನ್ನ ಕಾಪಿ ಪೇಸ್ಟ್ ಮಾಡ್ಕೊಂಡು ಮಾಡ್ಬೇಕು. ಏನು ಮಾಡ್ಬೇಕು ಅನ್ನೋದು ತಲೆಗಿಲ್ಲ ಅಷ್ಟೇ. ಈಗ ಉದಾಹರಣೆಗೆ ನಾನು ಪಾಲಿಟಿ ಅಥವಾ ಇಂಟರ್ನ್ಯಾಷನಲ್ ರಿಲೇಷನ್, ಓಕೆ, ಟ್ಯಾರಿಫ್ ಆನ್ ಇಂಡಿಯಾ ಫಾರ್ ಬೈಯಿಂಗ್ ರಷ್ಯನ್ ಆಯಿಲ್ ಫ್ರಮ್ ಟೆಲ್ಸ್ ದ ಕೋರ್ಟ್. ಈಗ ಇದ್ರ ಬಗ್ಗೆ ನಮಗೆ ತಿಳ್ಕೋಬೇಕು. ನಾನು ಹಿಂದೆ ಹೇಳ್ಕೊಟ್ಟಿದ್ದೀನಿ, ಆದ್ರೂ ಬಹಳಷ್ಟು ಜನಕ್ಕೆ ಅದು ಹೆಂಗ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಕನ್ಫ್ಯೂಷನ್. ಇದನ್ನ ನೀವೆಲ್ಲರೂ ಮಾಡ್ತೀರಿ, ಈಗ ಅದ್ರ ಬಗ್ಗೆ ತಿಳ್ಕೊತೀರಿ. ವೈ ಏನಾಗಿದೆ, ಇಂಡಿಯಾ ಮತ್ತೆ US ರಿಲೇಷನ್ ಸ್ಟ್ರೇನ್ ಆಗಿದೆ, ಅರ್ಥ ಆಯ್ತಲ್ಲ. ಸೊ ಟ್ರಂಪ್ ಮೇಲೆ ಹೆವಿ ಟಾರಿಫ್ ಆಗ್ತಾ ಇದ್ದಾರೆ. ಸೊ ಯಾಕೆಂದ್ರೆ ನಾವು ರಷ್ಯಾ ಜೊತೆಗೆ ರಿಲೇಷನ್ ಇಟ್ಕೊಂಡಿದೀವಿ, ಅವ್ರಿಗದು ಇಷ್ಟ ಆಗಿಲ್ಲ, ಅಗ್ರಿ ಆಯ್ತಾ. ಸೊ ಪ್ರಾಬ್ಲಮ್ ಇದೆಲ್ಲ ಇಷ್ಟು ನೀವು ಮಾಡ್ತೀರಿ, ಓಕೆ. ಇಲ್ಲಿಂದ ಇದೆಯಲ್ಲ, ಇದು ನೀವು ಮಾಡಕ್ಕೆ ಬರ್ತಿಲ್ಲ, ನಾನ್ ನೋಡಿರೋ ಹಾಗೆ ಮಾಡ್ತಿದ್ರೆ ಖುಷಿ. ಹೌ ಡಸ್ ಇಟ್ ಅಫೆಕ್ಟ್ ಇಂಡಿಯಾ ಆರ್, ಅಂದ್ರೆ ಇದು ಯಾವ ರೀತಿ ಎಕ್ಸಾಮ್ ಅಲ್ಲಿ ಕ್ವಶನ್ ಬರೋದು, ಬರೀ ಟಾರಿಫ್ ಮೇಲೆ ಕ್ವಶನ್ ಕೇಳಲ್ಲ, ಮ್ಯಾಕ್ಸಿಮಮ್ ಪ್ರಿಲಿಮ್ಸ್ ಅಲ್ಲಿ ಕೇಳ್ಬೋದು ಬೇಕಿದ್ರೆ, ಅರ್ಥ ಆಗ್ತಿದೆಯಲ್ಲ. ಆದ್ರೆ ಮೇನ್ಸ್ ಅಲ್ಲಿ ನಿಮಗೆ ಬೇಕಾಗೋದೇನಂದ್ರೆ ಇದು ಎಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸರಿಯಪ್ಪ, ಟಾರಿಫ್ ವಾರ್ ನಡೀತಾ ಇದೆ, ಎಲ್ಲಿ ಇಂಪಾರ್ಟೆಂಟ್ ಆಗುತ್ತೆ? ಇಂಡಿಯಾ US ಬೈಲ್ಯಾಟ್ರಲ್ ಟೆನ್ಷನ್ ನಮ್ ಸಿಲೆಬಸ್ ಅಲ್ಲಿ ಇದೆ, ಬೈಲ್ಯಾಟ್ರಲ್ ರಿಲೇಷನ್ಸ್ ಬಿಟ್ವೀನ್ ಡಿಫರೆಂಟ್ ಕಂಟ್ರೀಸ್, ಆಯ್ತಾ. ಸ್ಟ್ರೇನ್ಸ್ ಎಕನಾಮಿಕ್ ಡಿಪ್ಲೊಮೆಸಿ ಅಂಡ್ ಕ್ವಶನ್ಸ್ ದ ಸ್ಟ್ರಾಟಜಿಕ್ ಡೆಪ್ತ್ ಆಫ್ Indo-US ರಿಲೇಶನ್ಶಿಪ್. ಎನರ್ಜಿ ಸಾವರ್ನಿಟಿ ವರ್ಸಸ್ ಜಿಯೋಪೊಲಿಟಿಕ್ಸ್, ಇದು ನಡೀತಾ ಇರೋದು ಅದ್ರ ಬಗ್ಗೆ ಆಯಿಲ್ ತಗೊಂಡಿದ್ದಕ್ಕೆ. ಸೊ ಎನರ್ಜಿ ಸಾವರ್ನಿಟಿ, ವಾಟ್ ಈಸ್ ಎನರ್ಜಿ ಸಾವರ್ನಿಟಿ? ಈಸ್ ಇಂಡಿಯಾ ಎನರ್ಜಿ ಸಾವರಿನ್ ಕಂಟ್ರಿ? ನೋ. ಅದಕ್ಕೆ ಈ ಪ್ರಾಬ್ಲಮ್. ನಮ್ಮ ಹತ್ರನೇ ಸಫಿಶಿಯಂಟ್ ಆಯಿಲ್ ಇದ್ದಿದ್ರೆ ಈ ಕ್ವಶನ್ನೇ ಬರ್ತಿರ್ಲಿಲ್ಲ, ಯಾರು ನಮ್ಮನ್ನ ಪಾಯಿಂಟ್ ಔಟ್ ಮಾಡೋ ಅವಶ್ಯಕತೆನೂ ಇರ್ತಿರ್ಲಿಲ್ಲ. ಸೊ ಮತ್ತೆ ಜಿಯೋಪೊಲಿಟಿಕ್ಸ್, ವಾಟ್ ಇಸ್ ಜಿಯೋಪೊಲಿಟಿಕ್ಸ್? ಜಿಯೋಪೊಲಿಟಿಕ್ಸ್ ಅಂತ ಯಾವ್ದಕ್ಕೆ ಅಂತೀರಾ? ವರ್ಲ್ಡ್ ಲೆವೆಲ್ ಇಂಟೆಲಿಜೆನ್ಸ್. ಸೊ ವರ್ಲ್ಡ್ ಲೆವೆಲ್ ಅಂತಂದ್ರೆ ಡಿಫ್ರೆಂಟ್ ಕಂಟ್ರೀಸ್ ಜಾಗ್ರಫಿ ಬೇಸ್ಡ್ ಲೊಕೇಶನ್ಸ್ ಬೇಸ್ ಮೇಲೆ ನಡೆಯುವಂತ ಪಾಲಿಟಿಕ್ಸ್, ಆಯ್ತಾ. ಇಂಡಿಯಾಸ್ ಅಟಾನಮಿ ಇನ್ ಸೆಕ್ಯೂರಿಂಗ್ ಎನರ್ಜಿ ಡೀಲ್ಸ್ ಕೊಲೈಡ್ ವಿತ್ ಗ್ಲೋಬಲ್ ಜಿಯೋ ಪೊಲಿಟಿಕಲ್ ಅಲಯನ್ಸಸ್. ನಾವು ಸೆಕ್ಯೂರ್ ಮಾಡ್ಕೊಳ್ಬೇಕು ಅಂತ ಟ್ರೈ ಮಾಡ್ತಿರೋಂಥದ್ದು ಗ್ಲೋಬಲ್ ಜಿಯೋ ಪೊಲಿಟಿಕಲ್ ಅಲಯನ್ಸಸ್ ನ ಡಿಸ್ಟರ್ಬ್ ಮಾಡ್ತಾ ಇದೆ. ಅಲಯನ್ಸಸ್ ಗಳು ಗೊತ್ತಲ್ವಾ, ಡಿಫ್ರೆಂಟ್ ಗ್ರೂಪಿಂಗ್ಸ್. ಇಟ್ ಮೇ ಬಿ ಬ್ರಿಕ್ಸ್, ಇಟ್ ಮೇ ಬಿ I2U2, ಇಟ್ ಮೇ ಬಿ ಅದು ಕ್ವಾಡ್, ಓಕೆ, ಡಿಫ್ರೆಂಟ್ ಗ್ರೂಪಿಂಗ್ಸ್ ಆಗ್ತದೆ. ಪ್ರತಿಯೊಂದರಲ್ಲೂ ಡಿಸ್ಟರ್ಬ್ ಮಾಡ್ತಾ ಇದೆ ಈ ತರದ್ದು ರಿಲೇಷನ್. ಟ್ರೇಡ್ ಇಂಪ್ಯಾಕ್ಟ್ ಆಗುತ್ತೆ. MSME ಅಂಡ್ ಎಕ್ಸ್ಪೋರ್ಟ್ಸ್ ಆರ್ ಡೈರೆಕ್ಟ್ಲಿ ಅಫೆಕ್ಟೆಡ್, ಹೈಲೈಟಿಂಗ್ ವಲ್ನರಬಿಲಿಟೀಸ್ ಆಫ್ ಇಂಡಿಯನ್ ಎಕ್ಸ್ಪೋರ್ಟ್ ಮಾರ್ಕೆಟ್. ನಾವು ಎಕ್ಸ್ಪೋರ್ಟ್ ಮಾಡೋದು ಕಷ್ಟ ಆಗ್ತಾ ಇದೆ ಇಂಡಿಯನ್ ಮಾರ್ಕೆಟ್. ಆಲ್ರೆಡಿ ನೋಡಿರ್ಬೋದು, ತುಂಬಾ ಗಾರ್ಮೆಂಟ್ ಇಂಡಸ್ಟ್ರಿ, ಎಷ್ಟೊಂದು ಇಂಡಸ್ಟ್ರಿಗಳು ಸಫರ್ ಆಗ್ತಾ ಇದೆ ಬಿಕಾಸ್ ಆಫ್ ದಿಸ್ ಡಿಸಿಷನ್, ಅವರು ಟಾರಿಫ್ ರೈಸ್ ಮಾಡಿರೋದು, ಆಯ್ತಾ. ಸೊ ಆಮೇಲೆ ಗ್ಲೋಬಲ್ ಸೌತ್ ಡೈನಾಮಿಕ್ಸ್, ಹೌ ಪವರ್ಫುಲ್ ಕಂಟ್ರೀಸ್ ವೆಪನೈಸ್ ದ ಟ್ರೇಡ್ ಟು ಅಚೀವ್ ದ ಜಿಯೋ ಪೊಲಿಟಿಕಲ್ ಎಂಡ್ಸ್. ಓಕೆ, ತಮ್ಮ ಬೆಳೆ ಬೇಯಿಸ್ಕೊಳ್ಳೋದಕ್ಕೆ ಹೌ ದೇ ವಿಲ್ ಯೂಸ್ ದ ಟ್ರೇಡ್. ವಾರು ಮುಂಚೆ ಯಾವ್ದ್ರಲ್ಲಿ ನಡೀತಾ ಇತ್ತು? ಗೋಲ್ಡನ್ ಡೇಸ್ ಅಲ್ಲಿ ಎಷ್ಟು ತರ ವಾರ್ ಇದಾವೆ ಹೇಳಿ ನೋಡೋಣ. ಓಕೆ, ಸೊ ಫಸ್ಟ್ ಹಳೇದೆಲ್ಲ ಏನಂದ್ರೆ ಫಿಸಿಕಲ್ 100% ಡಿಪೆಂಡೆನ್ಸಿ ಇದ್ದಿತ್ತು. ಸೆಕೆಂಡ್ ಏನು? ಇಂಟೆಲಿಜೆನ್ಸ್, ಹ್ಮ್ ಇನ್ಫಾರ್ಮೇಶನ್ ಅಲ್ಲ, ಅದಾದ್ಮೇಲೆ ಸ್ಟ್ರಾಟಜಿಕ್, ಅಂದ್ರೆ ಫಸ್ಟ್ ಲ್ಯಾಂಡ್ ಅಲ್ಲಿ ನಡೆಯೋದು, ಗೊತ್ತಾಯ್ತಾ. ಅದಾದ್ಮೇಲೆ ಬೌಂಡ್ರಿಗಳಲ್ಲಿ ನಡೆಯಕ್ಕೆ ಶುರುವಾಯ್ತು, ಸ್ಯೂಯೆಜ್ ಕ್ಯಾನಲ್, ಅರ್ಥ ಆಗ್ತಿದೆಯಲ್ಲ. ಒಂದ್ ಇದನ್ನ ಕಂಟ್ರೋಲ್ ಮಾಡಿದ್ರೆ ಹೋಲ್ ಉಳಿದಿದ್ದೆಲ್ಲ ಕಂಟ್ರೋಲ್ ಆಗುತ್ತೆ, ಅರ್ಥ ಆಗ್ತಿದೆಯಾ. ಈಗ ಶ್ರೀಲಂಕಾಕ್ಕೆ ಯಾಕೆ ಇಂಪಾರ್ಟೆನ್ಸ್? ಶ್ರೀಲಂಕಾ ಯಾರ ಕಂಟ್ರೋಲ್ ಮಾಡಿದ್ರೆ ಇಂಡಿಯಾ ಕಂಟ್ರೋಲ್ ಮಾಡ್ಬೋದು.
ಕರೆಕ್ಟಾ? ಸೊ ಅಂದ್ರೆ ನೆಕ್ಸ್ಟ್ ಆಕ್ಚುಲಿ ನೇವಿ ಬಂತು, ಆಮೇಲೆ ಬೌಂಡ್ರಿಗಳು. ಒಳಗೆ ಎಂಟ್ರಿ ಆಗೋದೇ ಬೇಡ, ದೂರದಲ್ಲಿ ಇದ್ದೇ ಹೆದರ್ಸ್ಕೋಬಹುದು. ಅದಾದ ಮೇಲೆ ನೆಕ್ಸ್ಟ್ ಯಾವ್ದು ಬಂತು? ಸ್ಪೇಸ್ ಇಂದ ಕಂಟ್ರೋಲ್ ಮಾಡ್ಬೋದು ಅಂತ ಬಂತು. ನೆಕ್ಸ್ಟ್ ಹೇಳಿದ್ರು. ಅದಾದ್ಮೇಲೆ ಬಯೋಲಾಜಿಕಲ್ ವಾರ್, COVID-19 ಹೇಳ್ತಾರಲ್ವಾ, ಬೇಕಂತ ಕ್ರಿಯೇಟ್ ಮಾಡಿದ್ದು ಅಂತ. ಹಿಂದೆ ಸಾರ್ಸ್, ಬಯೋಲಾಜಿಕಲ್ ವಾರ್ ಮಾಡಬಹುದು. ಸೊ ನೆಕ್ಸ್ಟ್ ಎಕನಾಮಿಕ್ ವಾರ್. ಸೊ ಎಲ್ಲದಕ್ಕಿಂತ ಪವರ್ಫುಲ್ ಇರೋದೇ ಎಕನಾಮಿಕ್ ವಾರ್. ವೆರಿ ಪವರ್ಫುಲ್. ಏನು ಮಾಡೋದ್ ಬೇಡ, ಡಿಸ್ಟರ್ಬ್ ಮಾಡ್ಬಿಡ್ಬೋದು. ಈಗ ಹೇಳಿದ್ನಲ್ಲ, ಅಲ್ಲೆಲ್ಲೋ ಕುತ್ಕೊಂಡು ಟ್ರಂಪ್ ತಾರಿಫ್ ಇದನ್ ಮಾಡಿದಕ್ಕೆ ಇಲ್ಲಿ ಬೆಂಗಳೂರಲ್ಲಿ ಗಾರ್ಮೆಂಟ್ ಇಂಡಸ್ಟ್ರಿ ಸಫರ್ ಆಗ್ತಾ ಇದೆ. ಅರ್ಥ ಆಯ್ತಾ? ಬಾಂಬ್ ಹಾಕಿ ಅವ್ರನ್ನ ಸಾಯಿಸ್ಬೇಕಾಗಿಲ್ಲ. ಎಕನಾಮಿಕ್. US ಸ್ಟ್ರಾಂಗ್ ಇದ್ರೆ ಯಾಕೆ ಚೈನಾ ಮೇಲೆ ಅಟ್ಯಾಕ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡಲ್ಲ, ಅಥವಾ ಇನ್ನೇನೋ ಸಡನ್ ಆಗಿ ಆಕ್ಷನ್ ತಗೊಳ್ತೀನಿ ಅಂತ ಮಾತಾಡಲ್ಲ? ಯಾಕೆ? ಓಕೆ, ಯಾರನ್ನ? ಚೈನಾ ಎಕಾನಮಿ ಜಾಸ್ತಿ ಇದೆ. US ಗಿಂತ ರೇರ್ ಅರ್ತ್ ಮೆಟೀರಿಯಲ್ ಎಲ್ಲ ಇದೆ, ರಿಸೋರ್ಸಸ್ ಅವರು ಜಾಸ್ತಿ. ಚೈನಾದಲ್ಲಿ ಎಷ್ಟೊಂದು ರಿಸೋರ್ಸ್ ಇಲ್ಲ, ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಬಟ್ ಯಾಕೆ ಅಷ್ಟೊಂದು ಹೆದರುತ್ತೆ? US ಯಾಕೆ ಡೈರೆಕ್ಟ್ ಆಗಿ ಚೈನಾನ ಇದನ್ ಕಂಟೈನ್ ಮಾಡಕ್ ನೋಡೋದು? ಚೈನಾ ನೀವೆಲ್ಲ ಹೇಳಿದ್ರು ಯಾವ್ದು ರಿಜೆಕ್ಟ್ ಮಾಡಲ್ಲ ನಾನು, ಆದ್ರೆ ಮೇಜರ್ ಏನೊಂದು ಭಯ ಇರುತ್ತಲ್ಲ, ಏನಂದ್ರೆ ಇದಕ್ಕಿಂತ ಇಂಪ್ರೂವ್ಡ್ ಇರೋ ಕಂಟ್ರಿಗಳು ಬೇಕಾದಷ್ಟು ಇದಾವೆ ಆಯ್ತಾ. ಇಸ್ರೇಲ್ ಇದೆ, ಜಪಾನ್ ಇದೆ, ಆಯ್ತಾ, US ಡಾಲರ್ಸ್ ಗಳನ್ನ, ಹ್ಯೂಜ್ ರಿಸೋರ್ಸ್ ಅನ್ನ ಚೈನಾ ಇಟ್ಕೊಂಡಿದೆ. ಡಾಲರ್ಸ್ ಅನ್ನ, ಹ್ಯೂಜ್ ರಿಸೋರ್ಸ್ ಚೈನಾ ಇಟ್ಕೊಂಡು. ಅರ್ಥ ಆಯ್ತಾ? ಇಟ್ಕೊಂಡ್ರೆ ಏನಾಯ್ತು? ಚೈನಾ ಏನಾದ್ರು ಏನಾದ್ರು ಮುಳುಗಿಸ್ಬೇಕು ಅಂದ್ರೆ ಚೈನಾ ಒಂದೇ ದಿವಸಕ್ಕೆ ಅಷ್ಟು ಡಾಲರ್ಸ್ ಅನ್ನ ಮಾರ್ಕೆಟಿಗೆ ಬಿಟ್ರೆ ಇದ್ದಕ್ಕಿದ್ದಂಗೆ US ಎಕನಾಮಿ ಅಂದ್ರೆ ಅರ್ಥ. ಡಾಲರ್ ಬಿಡೋದಂದ್ರೆ ಅರ್ಥ ಏನು? ಎಕನಾಮಿಕ್ ರುಪಿ ಅಂದ್ರೆ ಡಾಲರ್ ವ್ಯಾಲ್ಯೂ ನಿಲ್ಲಕ್ ಹೋಗುತ್ತೆ. ಈಗ ನಾವು ₹1 ಸರ್ $1 ಒಂದು 80-85 ರೂಪಾಯಿ ಕೊಡ್ತಾ ಇದೀವಿ ಅಂದ್ರೆ, ಹೆವಿ ಡಾಲರ್ಸ್ ಮಾರ್ಕೆಟಿಗೆ ಬಂದ್ರೆ ಏನಾಗುತ್ತೆ? ಒಟ್ಟು ಎಷ್ಟು 20-30 ವಾಟ್ ಎವರ್ ಗೊತ್ತಿಲ್ಲ, ಅಂದ್ರೆ ಅದ್ರ ವ್ಯಾಲ್ಯೂ ಒಂದೇ ಸತಿಗೆನೆ ಹಾಳಾಗ್ಬೋಗ್ಬಿಡುತ್ತೆ. ಸೊ ಎಕನಾಮಿನೇ ಕೊಲ್ಯಾಪ್ಸ್. ಅದಕ್ಕೆ ಎಕನಾಮಿಕ್ ವಾರ್, ಟ್ರೇಡ್ ವಾರ್ ಎಷ್ಟು ಪವರ್ಫುಲ್ ಅಂತ. ಇಂಡಿಯಾ ಮೇಲೆ ಬ್ರಹ್ಮ ಗೊತ್ತಲ್ವಾ ನಿಮಗೆ? ಈಗ ಇರಾನ್ ಮೇಲೆ ಮುಲಾಜಿಲ್ದಂಗೆ ಹಾಕತ್ತೆ. ಯಾಕೆ ಚೈನಾ ಮೇಲೆ ಯಾವತ್ತರ ಹಾಕಿದ್ದು ಕಾಣ್ಲಿಲ್ಲ? ಆಡುತ್ತೆ ಸಣ್ಣ ಪುಟ್ಟ, ನಾಟ್ ಬಿಗ್ ಒನ್. ಅರ್ಥ ಆಗ್ತಿದೆಯಾ? ಯಾಕೆ ಅಂತಂದ್ರೆ ಸೊ ಚೈನಾ ಈ ತರ ಥ್ರೆಟ್ ಮಾಡ್ಬಿಡ್ಬೋದು. ಸೊ ಹಂಗಾಗಿ ಸೇಫ್ ಆಗಿ ಪ್ಲೇ ಮಾಡ್ತಾರೆ. ಸೊ ಎಲ್ಲಾ ವಾರ್ಗಳಿಗಿಂತ ಪವರ್ಫುಲ್ ವಾರ್ ಎಕನಾಮಿಕ್ ವಾರ್, ಅದು ನಡೀತಾ ಇದೆ. ಸೊ ಗ್ಲೋಬಲ್ ಸೌತ್ ಡೈನಾಮಿಕ್ಸ್, ಹೌ ಪವರ್ಫುಲ್ ಕಂಟ್ರೀಸ್ ವೆಪನೈಸ್ ಟ್ರೇಡ್. ಅರ್ಥ ಆಗ್ತಿದೆಯಾ? ಟ್ರೇಡ್ ಅನ್ನೋದು ದೊಡ್ಡ ವೆಪನ್ ಇವತ್ತು. ಸೊ UPSC ಮೇನ್ಸ್ ಕ್ವೆಶನ್ ಹೆಂಗ್ ಬರ್ಬೋದು? ಇಲ್ಲಿ ಆಟೋಮೆಟಿಕ್ ಬರ್ತಾ ಇದೆ, ಇದೆಲ್ಲದು ನೀವು ಫ್ರೀನಲ್ಲಿ ನೀವು ಹಾಕೊಂಡ್ ಮಾಡ್ಕೋಬೇಕು, ಟೈಮ್ ಅಷ್ಟೇ. ನೀವು ಮೇನ್ಸ್ ಕ್ವೆಶನ್ ಹೆಂಗ್ ಬರ್ತದೆ ಅಂತ ಕೇಳಿ ಅದು ಹೇಳುತ್ತೆ. ಹೆಂಗ್ ಸೆಟ್ಟಿಂಗ್ಸ್ ಮಾಡ್ಕೊಡ್ಬೇಕು ಹೇಳ್ಕೊಟ್ಟಿದೀನಿ. ಬೇಕಾದ್ರೆ ಕಸ್ಟಮ್ GPT ಹೆಂಗ್ ಮಾಡ್ಬೇಕು ಅಂತ ಹೇಳ್ಕೊಡ್ತೀನಿ, ಏನ್ ತೊಂದ್ರೆ ಇಲ್ಲ. India's pursuit of strategic autonomy often collides with the global geopolitical pressures. ಓಕೆ, ನಾವು ಅಟಾನಮಿ ಅಂದ್ರೆ ಇಂಡಿಪೆಂಡೆಂಟ್ ಆಗ್ಬೇಕು ಅಂತ ಟ್ರೈ ಮಾಡಿದಾಗೆಲ್ಲ ಹೊರಗಡೆಯಿಂದ ಪ್ರೆಷರ್ ಬಂದೇ ಬರುತ್ತೆ. ಈಗ ಅದೇ ಆಗ್ತದೆ. In the context of recent US tariff linked to India's oil trade with Russia, critically examine the implications for India's foreign policy and economic diplomacy. Okay, ಸೊ ಈ ಟಾಪಿಕ್ ಅನ್ನ ಹೆಂಗ್ ನೋಡ್ಬೇಕು ನಾವು ಅನ್ನೋದು ಗೊತ್ತಾಗ್ಬೇಕು. ಈಗ ನಿಮ್ಗೆ ಆ ಟಾಪಿಕ್ ಇಂಟ್ರೆಸ್ಟಿಂಗು ಆಗುತ್ತೆ, ನೆನಪಿಟ್ಕೊಳ್ತೀವಿ. ಎದಕ್ ಬೇಕು ಅಂತಾನೆ ನೀವು ನೋಡಲ್ಲ, ದಟ್ ಇಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್. ನಾನು ಹೇಳ್ಕೊಡ್ತೀನಿ, ಕರೆಂಟ್ ಅಫೇರ್ಸ್ ಓದೋದು ತಪ್ಪು ಓದ್ತಿದ್ದೀರಿ. ನಂಗೆ ಗೊತ್ತಿಲ್ಲ ಎಷ್ಟು ಜನ ಕರೆಕ್ಟ್ ಆಗಿ ಓದ್ತಿದ್ದೀರಿ. ಈ ತರ ನಾನು ಯಾವತ್ತು ಓದಿದ್ ಮರಿಯಲ್ಲ ಸರ್ ಅಂತ. ನೀವು ಈ ತರ ಓದಲ್ಲ, ಅದು ಮರ್ತು ಹೋಗುತ್ತೆ. ಅದು ಯಾಕೆ ಬೇಕು ಅಂತ ಗೊತ್ತಿದ್ರೆ ನೀವು ಮರಿಯಲ್ಲ. ಅರ್ಥ ಆಗ್ತಿದ್ಯಾ? ಈಗ ನಿಮಗೆ ಎಲ್ಲಾ ಮೊಬೈಲ್ ನಂಬರು ನೆನಪಿದಾವ?
ಬಟ್ ಕೆಲವೊಂದಾರು ನೆನಪಿದಾವಲ್ಲ ನಿಮ್ದು ಅಥವಾ ತೀರಾ ಕ್ಲೋಸ್ ಇದ್ದವ್ರದ್ದು ಒಂದೋ ಎರಡು. ಯಾಕೆ 2 ನಂಬರ್ ನೆನ್ಪಿಟ್ಕೊಳಕಾದ್ಮೇಲೆ ಎಲ್ಲಾರ್ದು ನೆನ್ಪಿಟ್ಕೊಳಕ್ ಆಗ್ತದಲ್ವಾ? ಆಗುತ್ತೆ. ಆದ್ರೆ ಯಾಕೆ ನೆನ್ಪಿಟ್ಕೊಂಡಿಲ್ಲ? ನಿಮಗ್ ಗೊತ್ತಿದೆ ಎಮರ್ಜೆನ್ಸಿಗೆ ಇದಾರ ನಂಗೆ ಬ್ಯಾಗ್ ಇರ್ಲೇಬೇಕಪ್ಪ. ನನ್ ಮೊಬೈಲ್ ಕಳೆದೋದ್ರೆ 1 ನಂಬರ್ ಬ್ಯಾಗ್ ಇರ್ಬೇಕು, ಮನೆಯವ್ರದ್ದು 1 ನಂಬರ್ ಬ್ಯಾಗ್ ಇರ್ಬೇಕು ಎಮರ್ಜೆನ್ಸಿನಲ್ಲಿ. ಸರ್ ನೀವ್ ಫೀಲ್ ಮಾಡಿದಕ್ಕೆ ನೆನ್ಪಿಟ್ಕೊಂಡಿದ್ದೀರಾ ಹೊರತು ಅದಾಗೆ ನೆನಪಿಲ್ಲ. ಅದು ನೀವ್ ಫೀಲ್ ಮಾಡಿದೀರಿ ಅದು ನನಗ್ ಬೇಕು ಅಂತ. ಸರ್ ರಿಯಲ್ ಲೈಫ್ ಇಂದ ಅರ್ಥ ಮಾಡ್ಕೊಂಡ್ರೆ ಇದು ಸೇಮ್ ಥಿಂಗ್. ನೀವೇನ್ ಮಾಡ್ತೀರಾ? ಓದ್ತೀರಾ, ಟಾರಿಫ್ ಜಾಸ್ತಿ ಆಯ್ತಾ, ಹಿಂಗಾಯ್ತಾ, ಓಕೆ, ಯಾವ ಗುಡ್ಸ್ ಮೇಲೆ ಆಯ್ತು, ಯಾವ್ದಕ್ಕೆ ಅಫೆಕ್ಟ್ ಆಯ್ತು, ಕ್ಲೋಸ್ ಅಲ್ಲಿ. ಸೊ ಅದೇ ಕಾರಣಕ್ಕೆ ನಿಮ್ಗೆ ನೆನಪು ಬರಲ್ಲ. ದಯಮಾಡಿ ಈ ತರ ಓದಕ್ ಟೈಮ್ ಸ್ಟಾರ್ಟಿಂಗ್ ಅಲ್ಲಿ ಹಿಡಿಯುತ್ತೆ, ಬಟ್ ಒನ್ಸ್ ಇಂಟ್ರೆಸ್ಟ್ ಡೆವಲಪ್ ಆದ್ರೆ ಆರಾಮಾಗಿ ಹೇಳಕ್ ಶುರು ಮಾಡಿ. ಸೊ ಸೇಮ್ ವೇ ಪ್ರಿಲಿಮ್ಸ್ ಹೆಂಗ್ ಬರುತ್ತೆ, ಒಂದು ಕ್ವಶನ್ ಇರುತ್ತೆ. ಓಕೆ, ಸೊ ಈಗ ನಿಮಗೆ ನೀವೇ ಬರೀರಿ ಅಂತ ಹೇಳ್ತೀನಿ. ಬರೋದಾದ್ಮೇಲೆ ಅದಕ್ಕೆ ವ್ಯಾಲ್ಯೂಯೇಷನ್ ಕೊಡಿ ಅಥವಾ ಆನ್ಸರ್ ಮಾಡಕ್ ಹೇಳ್ತಾ ಇದ್ದೀನಿ. ನಿಮಗೆ ಪರ್ಫೆಕ್ಟ್ ಆಗಿ ನೋಡಿ, ಇಂಡಿಯಾಸ್ ಎನರ್ಜಿ ಸ್ಟ್ರಾಟಜಿ ಅಂಡ್ ಸ್ಟ್ರಾಟಜಿಕ್ ಅಟಾನಮಿ. ಇಂಡಿಯಾ ಏನೇನ್ ಮಾಡ್ತಾ ಇದೆ? ಡೈವರ್ಸಿಫಿಕೇಶನ್ ಆಫ್ ಸೋರ್ಸಸ್, ಎಲ್ಲೆಲ್ಲಿಂದ ಆಯಿಲ್ ಅನ್ನ ತಗೊಳಕ್ ಟ್ರೈ ಮಾಡ್ತಾ ಇದೆ. ನ್ಯಾಷನಲ್ ಎನರ್ಜಿ ಸೆಕ್ಯೂರಿಟಿಗೆ ಏನು ಪ್ಲಾನ್ ಮಾಡಿದ್ರು? ನಾನ್ ಅಲೈನ್ಮೆಂಟ್ 2 ನ್ಯಾಮ್ ಬಗ್ಗೆ ಓದಿದ್ರೆ ನಿಮಗೆ ನ್ಯಾಮ್ 2 ಬಗ್ಗೆ ಗೊತ್ತಾಗುತ್ತೆ. ಆಯ್ತಾ? ಸೊ ಎಲ್ಲರ ಜೊತೆಗೆ ರಿಲೇಷನ್ ನ ಹೆಂಗ್ ಬ್ಯಾಲೆನ್ಸ್ ಮಾಡಕ್ ನೋಡ್ತಾ ಇದೆ. ಸೊ ಈಗ US ಟಾರಿಫ್ಸ್ ಹಾಕಿರೋದ್ರಿಂದ ಎಕನಾಮಿಕ್ ಡಿಪ್ಲೊಮಸಿ ಯಾರ್ಯಾರಿಗೆ ತೊಂದರೆ ಆಗಿದೆ? MSME ಸೆಕ್ಟರ್ ಹೇಳಿದ್ನಲ್ಲ, ಟೆಕ್ಸ್ಟೈಲ್, ಹ್ಯಾಂಡ್ಲೂಮ್ಸ್, ಆಟೋ ಪಾರ್ಟ್ಸ್, ಇವ್ರಿಗೆ ಬಹಳ ಕಷ್ಟ ಆಗಿದೆ ಕಾಂಪೀಟ್ ಆ ಪ್ರೈಸಿಗೆ ಇದನ್ ಮಾಡಕ್ ಆಗಲ್ಲ. ಇವ್ರದ್ದು ಯಾರು ಪರ್ಚೇಸ್ ಮಾಡಲ್ಲ. ಈಗ ನಾನ್ ಕಳಿಸ್ತೀನಿ ಈ ಪೆನ್ ಅನ್ನ, ನಾನು 10 ರೂಪಾಯಿ ಕಳಿಸ್ತೀನಿ, ಅಲ್ಲಿ ಅವ್ರು ಅದನ್ನ ಟಾರಿಫ್ ಹಾಕಿದ ಮೇಲೆ ಇದ್ರ ಬೆಲೆ ಎಷ್ಟಾಯ್ತು? 100 ರೂಪಾಯಿ. ಬಾಂಗ್ಲಾದೇಶದಿಂದ ಬರುತ್ತೆ 30 ರೂಪಾಯಿ. ಯಾರು ಪರ್ಚೇಸ್ ಮಾಡ್ತಾರೆ? ಬಾಂಗ್ಲಾದೇಶದ್ದೇ. ನಾನು 10 ರೂಪಾಯಿ ಕೊಟ್ಟಿದ್ದೀನಿ, ಬಾಂಗ್ಲಾದೇಶ ಆಕ್ಚುಲಿ 15 ರೂಪಾಯಿ ಕೊಟ್ಟಿದ್ದಾರೆ, ಅವ್ರಿಗೆ ಟಾರಿಫ್ ಕಮ್ಮಿ ಹಾಕಿದ್ದಾರೆ, ಸ್ಟಿಲ್ ಬಾಂಗ್ಲಾದೇಶದ್ದೇ ಪರ್ಚೇಸ್ ಮಾಡಿದ್ರಲ್ಲ. ಸರ್ ನಾನ್ ಚೆನ್ನಾಗಿ ಮಾಡಿದ್ರು ನನ್ನ ಅದೇ ಅಲ್ಲ, ಅದನ್ನೇ ವಾರ ಅಂತ ಹೇಳ್ತಾರೆ. ಸೊ ಇವರೆಲ್ಲರೂ ಸಫರ್ ಆಗ್ತಾ ಇದ್ದಾರೆ. ಓಕೆ, ಅದೇ ತರ ಸಾವರ್ನಿಟಿ ವರ್ಸಸ್ ಪ್ರೆಷರ್ ಟ್ಯಾಕ್ಟಿಕ್ಸ್. ಸೊ ಇದು ಕೋಯರ್ಸಿವ್ ಡಿಪ್ಲೊಮೆಸಿ. ಫೋರ್ಸ್ ಮಾಡಿಸ್ತಾ ಇದ್ದಾರೆ, ನೀವ್ ಹಿಂಗೆ ಬಿಹೇವ್ ಮಾಡಿ ಅಂತ. ಅರ್ಥ ಆಗ್ತಿದ್ಯಲ್ಲ? ಹಿಂಗೆ ಬಿಹೇವ್ ಮಾಡಿ ಅಂತ ಅಂದ್ರೆ ರಷ್ಯಾ ಜೊತೆ ಸ್ಟಾಪ್ ಮಾಡಿ, ನಾವು ನಿಮಗೆ ನಾರ್ಮಲ್ ಮಾಡ್ಕೊಡ್ತೀವಿ ಅಂತ. ಅಂದ್ರೆ ನಾವ್ ಹೇಳಿದಂಗೆ ನೀವು ಕೇಳಿ ಅಂತ. ಕೋಯರ್ಸಿವ್ ಡಿಪ್ಲೊಮೆಸಿ ಗೊತ್ತಾಯ್ತಾ? ಜಿಯೋ ಪಾಲಿಟಿಕ್ ಸಿಗ್ನಲ್. ನಾನು ಜಸ್ಟ್ ಎಲ್ಲದೂ ಹೇಳ್ತಾ ಇಲ್ಲ, ನಿಮಗೊಂದು ನಾನು ಇಲ್ಲಿ ಪಾಠ ಮಾಡ್ತಾ ಇಲ್ಲ, ಬಟ್ ಕರೆಂಟ್ ಅಫೇರ್ಸ್ ನ ಪ್ರಾಪರ್ ಆಗಿ ಓದ್ತಿಲ್ಲ ಅನ್ನೋದು ಹೇಳ್ತಾ ಇದ್ದೀನಿ. ಸೊ ಬರೀ ಇಂಡಿಯಾಗೆ ಅಷ್ಟೇ ಅಲ್ಲ ಇದು ಮೆಸೇಜ್ ಅವ್ರು ಕೊಡ್ತಾ ಇರೋದು. ಇಂಡಿಯಾಗೆ ಬಿಟ್ಟಿಲ್ಲ ನಾವು, ನಿಮ್ಮನ್ನೇನ್ ಬಿಡ್ತೀವಿ ಅನ್ಕೊಂಡ್ರ ಹುಷಾರಾಗಿರ್ರಿ, ರಷ್ಯಾ ಜೊತೆಗೆ ರಿಲೇಷನ್ ಮಾಡ್ಬೇಡಿ ಅಂತ ಮತ್ತೊಂದು ಆಸ್ಪೆಕ್ಟ್. ಓಕೆ, ಸೊ ಆಪರ್ಚುನಿಟಿ ಫಾರ್ ಗ್ಲೋಬಲ್ ಸೌತ್ ಲೀಡರ್ಶಿಪ್. ಇದು ಉಲ್ಟನೂ ಆಗ್ಬೋದು. ಅಂದ್ರೆ ತಲೆ ಕೆಟ್ಟು ಇಂಡಿಯಾ ಬೆಂಡ್ ಆಗ್ಲೇಬೇಕು ಅಂತೆಲ್ಲ. ಬನ್ರಪ್ಪ ಎಲ್ಲ ಲೈಕ್ ಮೈಂಡೆಡ್ ಪೀಪಲ್ ನಾವು ಜೊತೆಗಿದೇವಲ್ಲ, ಸ್ಟ್ರಾಂಗ್ ಆಗಿ ಎಮರ್ಜ್ ಆಗೋಣ ಇವ್ರು. ಓಕೆ, ಸೊ ಮುಂದೆ ಏನು? ಅವ್ರ ಜೊತೆಗೆ ಮಾತಾಡಿ, ಯಾವಾಗ್ಲೂ ಇರೋದೇ ಒಂದು ಫಸ್ಟ್ ಮಾತಾಡೋದು, ಸಾಲ್ವ್ ಮಾಡ್ಕೊಳ್ಳೋದು. ನೋಡ್ರಪ್ಪ ಹಿಂಗ್ ಮಾಡಿದ್ರೆ ಸರಿ ಹೋಗಲ್ಲ. ಓಕೆ, ಸೊ ಇಲ್ಲ ಅಂದ್ರೆ ಆಲ್ಟರ್ನೇಟಿವ್ ಮಾರ್ಕೆಟ್, ಟ್ರೇಡ್ ಅಲಯನ್ಸಸ್, ನಿಮ್ ಸವಾಸನೆ ಬೇಡ ಅಂತ ಹೇಳ್ಬಿಟ್ಟು ಅಮೆರಿಕನ್ನ ಬಿಟ್ಬಿಟ್ಟು ನಾವು ಹೊಸ ಮಾರ್ಕೆಟ್ ಹುಡ್ಕೊಳ್ಳೋದು. ನಮ್ ರೆಗ್ಯುಲರ್ ಅಂಗಡಿಯವ್ರು ಅವ್ನ್ ಪರ್ಚೇಸ್ ಮಾಡ್ತಾ ಇದ್ದ ಅಂತ ನಾವು ಪ್ರೊಡ್ಯೂಸ್ ಮಾಡ್ತಾ ಇದ್ವಿ, ಅವ್ನ್ ದಿಮಾಕ ಮಾಡ್ತಾ ಇದ್ದಾನ, ಸರಿ ನಾವು ಬೇರೆ ಮಾರ್ಕೆಟ್ ಹುಡ್ಕೊಂಡ್ಬಿಡೋಣ, ಎಲ್ಲೋ ಒಂದ್ ಕಡೆ ಸೇಲ್ ಮಾಡ್ಬೇಕಲ್ವಾ. ಸೊ ಅದೇ ಏಷ್ಯನ್ ಕಂಟ್ರೀಸ್ ಗಳ ಜೊತೆಗೆ, ಆಫ್ರಿಕಾ, ಲ್ಯಾಟಿನ್ ಅಮೆರಿಕಾ, ಇವ್ರ ಜೊತೆಗೆ ಎಲ್ಲ ಸೇಲ್ ಮಾಡ್ಕೊಂಡು ನಿಮ್ ಸವಾಸನೆ ಆಗ್ಬೋದು, ಅದು ಪಾಸಿಬಿಲಿಟಿ ಇದೆ. ಸೊ ಮತ್ತೆ ಡೊಮೆಸ್ಟಿಕ್ ಕೆಪಾಸಿಟಿ ಬಿಲ್ಡಿಂಗ್ ಅಂದ್ರೆ ಏನು? ಇಲ್ಲಿ ಲೋಕಲ್ ನೀಡ್ಸ್ ಇರ್ತಲ್ಲ, ಇಲ್ಲಿಗೂ ಸಪ್ಲೈ ಮಾಡಕ್ಕೆ ಅದನ್ನ ಯೂಸ್ ಮಾಡ್ಕೊಳ್ಳೋದು. ಸೊ ನಾವೇ ಸ್ಟ್ರಾಂಗ್ ಆಗಿ ಎಮರ್ಜ್ ಆಗೋದು ಇದು. ಸೊ ಇದು ಕನ್ಕ್ಲೂಷನ್. ಸೊ ಅರ್ಥ ಮಾಡ್ಕೊಳ್ಳಿ, ಕರೆಂಟ್ ಅಫೇರ್ಸ್ ಹಿಂಗ್ ಓದಿದ್ರೆ ನೀವು ಚೆನ್ನಾಗಿ ಇದನ್ ಮಾಡ್ತೀರಿ. ಅರ್ಥ ಆಗ್ತಿದೆಯಲ್ಲ? ಈ ತರ ಓದಿದ್ರೆ ನಿಮಗೆ ನೆನಪಿರುತ್ತೆ, ಮರೆಯಲ್ಲ ನೀವು. ಓಕೆ, ಸೊ ಇಷ್ಟು ಟೂಲ್ ಇದ್ದು ನೀವು ಯೂಸ್ ಮಾಡ್ಕೋತಿಲ್ಲ ಅಂತಂದ್ರೆ ವೇಸ್ಟ್. ನಾನು ಜನರೇಟ್ ಮಾಡ್ತೀನಿ, ಕಾಪಿ ಪೇಸ್ಟ್ ಮಾಡ್ತೀನಿ, ಇಟ್ಕೊಳ್ರಪ್ಪ ಹಂಗೆ. ಯಾರಿಗೆ ಕೆಲಸ ಮಾಡ್ತಿದ್ದೀರಿ? ಆಮೇಲೆ ಓದೋಣ, ರೆಡಿ ಮಾಡಿ ಇಟ್ಕೊಂಡ್ಬಿಡೋಣ ನೋಟ್ಸ್ ಅಂತ. ಅದ್ ಯಾವತ್ತೂ ಆಗದೆ ಇರೋ ಕೆಲಸ. ಆ ಕ್ಷಣ ಓದಿ, ಆ ಕ್ಷಣ ಅದ್ರ ಸ್ಟ್ರಾಂಗ್ ಆಗಿ ಮುಂದಕ್ಕೆ ಮೂವ್ ಆಗ.
ಬೇರೆ ದಾರಿ ಇಲ್ಲ. ನೀವು ಹೇಳ್ಬೋದು ಸರ್ ಅಷ್ಟು ಟೈಮ್ ಹೋಗುತ್ತೆ ಇಷ್ಟು ಟೈಮ್ ಹೋಗುತ್ತೆ ಅಂತ, ಬೇರೆ ದಾರಿ ಇಲ್ಲ. ಏನಾರ ಡೌಟ್ಸ್ ಇದೆಯಾ? ಇನ್ನು ತೋರಿಸ್ಬೇಕಾ ಇದ್ರಲ್ಲಿ? ಸೇಮ್ ಥಿಂಗ್ ಎಲ್ಲಾ ಸಬ್ಜೆಕ್ಟ್ಗೂ ಎಲ್ಲ ಟಾಪಿಕ್ಗಳಿಗೂ ಅರ್ಥ ಆಗ್ತಿದೆಯಲ್ಲ? ಸೊ ಹಿಂಗಲ್ಲಿ ಈಗ ಒಂದಾಯ್ತು, ನೆಕ್ಸ್ಟ್ 2, 3 ಅದಾಗ IR ಮುಗೀತು. ನೆಕ್ಸ್ಟ್ ಪಾಲಿಟಿ, ಎಕನಾಮಿ, ಎನ್ವೈರನ್ಮೆಂಟ್. ಓಕೆ. ಅಥವಾ ನಿಮಗೆ ಮುಂಚೆನೆ ಡೌಟ್ ಇದ್ರೆ ಟೈಮ್ ಇಷ್ಟ ಹಾಕಕ್ಕಾಗಲ್ಲ ನನಗೆ ಅಂತ, ಪ್ರಿಯಾರಿಟಿ ಮಾಡ್ಕೊಡಕ್ ಹೇಳಿ. ಲೀಸ್ಟ್ 10 ಇಂಪಾರ್ಟೆಂಟ್ ಟಾಪಿಕ್ಸ್ ಟುಡೇ ಆನ್ ಪ್ರಿಯಾರಿಟಿ ಅಂತ ಕೊಡಿ. ಕಂಬೈನ್ಡ್ ಆಲ್ ಸಬ್ಜೆಕ್ಟ್ ಫಸ್ಟ್ ಅದನ್ನು ಓದಿ. ಅಂದ್ರೆ UPSCಗೆ ಪ್ರಿಯಾರಿಟಿ ಅಂತ ಕೊಡಿ. ಯಾಕಂದ್ರೆ ಪೊಲಿಟಿಕಲ್ ಆಂಗಲ್ ಪ್ರಿಯಾರಿಟಿ ಬೇರೆ. ಸೊ UPSC ಎಕ್ಸಾಮಿಗೆ ಪ್ರಿಯಾರಿಟಿ ಅಂದ್ರೆ ಜಸ್ಟ್ ಕ್ವಶನ್ ಕೊಡಿ, ಸಿಗುತ್ತೆ. Give 10 articles on priority. Across all subjects. ಅರ್ಥ ಆಗ್ತಿದೆಯಾ? ನೋಡಿ, ಸೊ ಇದು ತಾನಾಗೆ ಈಗ ಒಂದು 10 ಟಾಪಿಕ್ಸ್ ನ ಸೆಲೆಕ್ಟ್ ಮಾಡಿ ಕೊಟ್ಟಿದೆ. ನಂಗೆಲ್ಲ ಓದಕ್ ಆಗಲ್ಲ, ಅಟ್ಲೀಸ್ಟ್ ಒಂದು 10 ಇಂಪಾರ್ಟೆಂಟ್ ಓದ್ತೀನಿ. ಈಗ ನಾನು ಯಾವ್ದೋ ಇಂಪಾರ್ಟೆಂಟ್ ಇಲ್ದಿರೋ ಫಸ್ಟ್ ಓದಿ, ಆಮೇಲೆ ಓದೋ ಬದಲು ಆ ಇನ್ಸ್ಟ್ರಕ್ಷನ್ ಕರೆಕ್ಟ್ ಕೊಡಿ. ನಾನಿಲ್ಲಿ ಸುಮ್ಮನೆ ಜನರಲ್ ಕೊಡ್ತಿದ್ದೀನಿ, ಏನ್ ಮಾಡ್ಬೇಕು ಅಂತ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ನಾನು ಸುಮ್ಮನೆ ಒಂದ್ ಲೈನ್ ಅಲ್ಲಿ ಕೊಡೋದಲ್ಲ. ನೀವೇ ಕ್ಲಿಯರ್ ಇರ್ಬೇಕು, ನಿಮಗೆ ಗೊತ್ತಿರುತ್ತೆ. ಈಗ ಉದಾಹರಣೆಗೆ ನಿಮ್ದಿನ ಒಂದೆರಡು ಸಬ್ಜೆಕ್ಟ್ ಆಗಿಲ್ಲ, ಯಾಕೆ ಆ ಸಬ್ಜೆಕ್ಟ್ ಎರಡು ತರ, ಇಲ್ಲ ಅದನ್ನ ಪ್ರಿಯಾರಿಟಿಲಿ ಓದ್ತೀನಿ ಅಂತ ಇರ್ಬೋದು, ಇಲ್ಲ ನಂಗೆ ಅದು ಅರ್ಥ ಆಗಲ್ಲ, ಈ ಸದ್ಯಕ್ಕೆ ಸ್ಕಿಪ್ ಮಾಡ್ತೀನಿ ಅಂತ. ಸೊ ನೀಟಾಗಿ ಕೊಡಿ. ಗಿವ್ 10 ಇಂಪಾರ್ಟೆಂಟ್ ಟಾಪಿಕ್ಸ್ ಫ್ರಮ್ ಪಾಲಿಟಿ, ಎಕನಾಮಿ, ಇಂಟರ್ನ್ಯಾಷನಲ್ ರಿಲೇಷನ್, ಈ ತರ. ಉಳಿದಿರೋ ಸಬ್ಜೆಕ್ಟ್ ಸದ್ಯಕ್ಕೆ ಬೇಡ ಅಂತ, ಆಮೇಲೆ ನೋಡ್ಕೊಳ್ಳೋಣ ಅಂತ. ಏನಾದ್ರು ಡೌಟ್ ಇದ್ರೆ ಕೇಳಿ. ಯಾಕಂದ್ರೆ ಕರೆಂಟ್ ಅಫೇರ್ಸ್ ಇವತ್ ಕೇಳಲ್ಲ ನೀವು, ಮತ್ತೆ ನನಗೆ ಫೋನಲ್ಲೇ ಕೇಳೋದು. ಸರ್ ಅದೇ ಹೆಂಗೆ ಇದೆ ಹೆಂಗೆ. ಯಾಕಂದ್ರೆ ಕರೆಂಟ್ ಅಫೇರ್ಸ್ ನಂಗೆ ತುಂಬಾ ಸರಿ ಸರ್ ಹೆಂಗ್ ಯೂಸ್ ಮಾಡ್ಕೋಬೇಕು ಕರೆಕ್ಟಾಗಿ ಹೇಳಿ ಅಂತ ಎಷ್ಟೊಂದ್ ಸರಿ ಕೇಳಿದೆ. ಇನ್ನೊಂದೇನಂದ್ರೆ ಸರ್ ಬೇರೆ ಎಕ್ಸಾಮ್ಸ್ ಗಳಿಗೆ ಇದನ್ನ ಹಿಂಗೆ ಪ್ರಿಪೇರ್ ಆಗ್ಬೇಕಾ? ಎಕ್ಸಾಮ್ ಯಾವ್ದು ಇರುತ್ತೆ ಆ ಮೋಡ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ. ಸೊ ನಾನು PSI ಲೆವೆಲ್ಗೆ ರೆಡಿ ಆಗ್ಬೇಕು, ಕೊಡಿ ಅದನ್ನ. PSI ಲೆವೆಲ್ಗೆ ನಾನು KS ಲೆವೆಲ್ಗೆ, IAS ಲೆವೆಲ್ಗೆ, ಸೊ ಅದ್ರ ತಕ್ಕಂಗೆ ರೆಡಿ ಆಗುತ್ತೆ. ಕನ್ನಡದಲ್ಲಿ ಬೇಕಾ? ಎಸ್, ಕನ್ನಡ ಗಿವ್ ಇಟ್ ಇನ್ ಕನ್ನಡ ಅಂತ ಕೊಡಿ. ಕೆಲವರಿಗೆ ಕನ್ನಡದಲ್ಲಿ ಫಾಸ್ಟ್ ಆಗಿ ಓದ್ತೀನಿ ಅಂತ ಇರುತ್ತೆ. ಜಸ್ಟ್ ಅದನ್ನೇ ಹೊಸ ಟೂಲ್ ಎಲ್ಲ ಡ್ರಾಪ್ ಡೌನ್ ಅಲ್ಲಿ ಇದೆ. ಯಾವ್ದನ್ನು ಟೈಪ್ ಮಾಡೋ ಅವಶ್ಯಕತೆ ಕೂಡ ಇರಲ್ಲ, ಅನ್ಲೆಸ್ ನಿಮ್ಗೆ ಪರ್ಟಿಕ್ಯುಲರ್ ಬೇಕು ಅಂದ್ರೆ. ಓಕೆ. ಸೊ ಕನ್ನಡದಲ್ಲಿ ಓದೋಕೆ ಕಂಫರ್ಟ್ ಆಗುತ್ತೆ ಅಂದ್ರೆ ಕನ್ನಡದಲ್ಲಿ ಕೊಡಿ. ಇಸ್ ಇಟ್ ಕ್ಲಿಯರ್? ಎಸ್. ರಿಸರ್ಚ್ ಕೊಟ್ಟಿದ್ವಲ್ಲ ಅಂತ, ಅದು ಬಂದಿದೆ. ನೋಡಿ, ರಿಸರ್ಚ್ ಕೊಟ್ಟಿದ್ವಲ್ಲ. ಸೊ ಇಟ್ ಹಸ್ ಗಿವನ್ ಇನ್ಫಾರ್ಮೇಶನ್ ಇನ್ಕ್ಲೂಡಿಂಗ್ ಲೈಕ್ ಅಬ್ಸರ್ವ್ ಮಾಡಿದ್ರೆ ನೀವು ಎಷ್ಟು ಪರ್ಸೆಂಟೇಜ್ ನಿಮ್ಗೆಲ್ಲ ಎಸ್ಸೆ ಬರೆಯಕ್ಕೆ ಎಷ್ಟು ನೀಟಾಗಿ ಬೇಕಾಗಿರೋ ಪಾಯಿಂಟ್ಸ್ ಇದಾವೆ ಎಲ್ಲ ಇದೆ. 8.6%. ಎಷ್ಟು ಗ್ರೂಪ್ಸ್ ಇದಾವೆ ಇದರಲ್ಲಿ? ನಾನು ನಿನ್ನೆ ಹೋಮ್ವರ್ಕ್ ಮಾಡಕ್ ಹೇಳಿದ್ನಲ್ಲ, PVTG ಗ್ರೂಪ್ಸ್, ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್. ಅದರೊಳಗೆ 750ರಲ್ಲಿ 10% PVTG ಗ್ರೂಪ್ಸ್ ಇದಾವೆ. ಅದೇ ತರ ಹಿಸ್ಟಾರಿಕಲ್ಲಿ ಯಾವ್ಯಾವ ಟ್ರೈಬಲ್ಸ್ ಯಾವ ತರ ಫೈಟ್ ಮಾಡಿದಾವೆ, ಸಂತಾಲ್ ರೆಬಿಲಿಯನ್, ಬಿರ್ಸಾ ಮುಂಡಾ ರೆಬಿಲಿಯನ್. ಓಕೆ. ಸೊ ಈ ತರ. ಆಮೇಲೆ ಟ್ರೈಬಲ್ ಇದಕ್ಕೆ ಸಂಬಂಧಪಟ್ಟಂಗೆ ಡೇ ಸೆಲೆಬ್ರೇಷನ್ ಕೊಟ್ಟಿದೆ. ನೆಕ್ಸ್ಟ್ ಕಾನ್ಸ್ಟಿಟ್ಯೂಷನ್ ಮತ್ತೆ ಲೀಗಲ್ ಪ್ರೊಟೆಕ್ಷನ್ ಏನೇನಿದಾವೆ ಕೊಟ್ಟಿದೆ. ಅರ್ಥ ಆಗ್ತಿದ್ಯಾ? ಟ್ರೈಬಲ್ ಅಡ್ವೈಸರಿ ಕೌನ್ಸಿಲ್, ಅಟಾನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್, ಪೆಸಾ ಆಕ್ಟ್. ಓಕೆ. ದೆನ್ ಫಾರೆಸ್ಟ್ ರೈಟ್ಸ್ ಆಕ್ಟ್. ಕಾನ್ಸ್ಟಿಟ್ಯೂಷನ್ ಏನಿದೆ ಅಷ್ಟು ಒಂದೇ ಕಡೆ ಕೊಟ್ಟಿದೆ. ಎಸ್ಸೆ ಪ್ರಿಪರೇಷನ್ ಎಷ್ಟು ಸ್ಟ್ರಾಂಗ್ ಮಾಡ್ಕೋಬಹುದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಮಾಡ್ಕೊಂಡಿಲ್ಲ ಅಂದ್ರೆ ಏನ್ ಮಾಡಿ. ಇದನ್ನ ನಾವು ಹೋಮ್ವರ್ಕ್ ಮಾಡ್ತಾ ಇದ್ವಪ್ಪ ಲಿಟ್ರಲಿ ಕುತ್ಕೊಂಡು, ಒಂದ್ ಎಸ್ಸೆ ರೆಡಿ ಆಗ್ಬೇಕು ಅಂದ್ರೆ. ನಿಮಗ್ ಹಂಗಲ್ಲ, ಟಾಪಿಕ್ ಡಿಸೈಡ್ ಮಾಡಿ ಹೆಂಗ್ ಮಾಡ್ಬೇಕು ಅಂತ ತಗೊಂಡು ಇದನ್ನ ಕುತ್ಕೊಂಡು ತಲೆಗೆ ಹಾಕೊಳ್ಳೋ ಕೆಲಸ ನಿಮ್ದು.
ಇದು ನೀಟಾಗಿ 12 ಪೇಜ್ ಪ್ರಿಂಟ್ ತೆಗೆದು ಬಂಡಲ್ ಹಾಕಿಟ್ರೆ ಅಲ್ಲೇ ಇರುತ್ತೆ. ಮೆಟೀರಿಯಲ್ ಕಲೆಕ್ಟರ್ ಆಗ್ತಾರೋ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗ್ತಾರೋ ನಿಮ್ಗೆ ಬಿಟ್ಟು. ಕಾಣಿಸ್ತಿದೆ ಎಷ್ಟು ನೀಟಾಗಿ ಎಷ್ಟು ಪಾಸಿಬಿಲಿಟಿ ಇದೆ ನೋಡಿ. SC ST ಅಟ್ರಾಸಿಟೀಸ್ ಆಕ್ಟ್. ಓಕೆ, ಅಲ್ಲಿ ಅಂದ್ರೆ ಎಷ್ಟೇ ಅಂದ್ರೆ ಟ್ರೈಬಲ್ ಮೇನ್ಲಿ ಟ್ರೈಬಲ್ ಇದನ್ನ ತಗೊಂಡಿದೆ. ಬೇರೆ ಸೇಫ್ ಗಾರ್ಡ್ ಏನಿದೆ, ಅವ್ರ ಕಮಿಷನ್ ಇದೆ. ಸೊ ಗ್ರಾಮ ಸಭಾ ಇಂಪಾರ್ಟೆನ್ಸ್ ಏನಿದೆ. ನೆಕ್ಸ್ಟ್ ಪಾಲಿಟಿ ಆಯ್ತು. ಹಿಸ್ಟಾರಿಕಲಿ ಅವ್ರು ಹೆಂಗ್ ಇಂಪಾರ್ಟೆಂಟ್, ಬ್ರಿಟಿಷ್ ಟೈಮಲ್ಲಿ ಹೆಂಗಿದ್ರು, ಕರೆಕ್ಟಾ? ನೋಡಿ ಇಲ್ಲಿ ಯಾವ್ಯಾವ ರೆಬಿಲಿಯನ್ ಏನಾಯ್ತು, ಇಂಡಿಪೆಂಡೆನ್ಸ್ ಸಿಕ್ಕ ಮೇಲೆ ಅವ್ರ ಪರಿಸ್ಥಿತಿ ಹೆಂಗಿದೆ, ಮೇನ್ ಸೊಸೈಟಿ ಜೊತೆಗೆ ಇಂಟಿಗ್ರೇಟ್ ಆಗ್ಬೇಕಾದ್ರೆ ಯಾವ ತರ ಪ್ರಾಬ್ಲಮ್ ಫೇಸ್ ಮಾಡಿದ್ದಾರೆ, ಅದಕ್ಕಾಗಿ ಸ್ಕೀಮ್ಗಳು, ಟ್ರೈಬಲ್ ಸಬ್ ಪ್ಲಾನ್, ರೈಟ್? ಇನ್ನ ಸೊಸೈಟಿನಲ್ಲಿ ಅವ್ರ ಕಂಡೀಷನ್ ಹೆಂಗಿದೆ, ರೈಟ್? ಸೊ ಅವ್ರ ಸೆನ್ಸಸ್ ಪ್ರಕಾರ ಅವ್ರದ್ದು ಇದೇನು, ಸ್ಟ್ರೆಂತ್ ಎಷ್ಟು, ಮತ್ತೆ ಅವ್ರಿಗೆ ಎಜುಕೇಶನ್ಗೆ ಏನೇನ್ ಮಾಡಿದ್ದಾರೆ, ಹೆಲ್ತ್ಗೆ ಏನ್ ಮಾಡಿದ್ದಾರೆ, ಓಕೆ? ಪಾವರ್ಟಿ ಲೆವೆಲ್ ಅವ್ರಿಗೆ ಯಾವ ರೀತಿ ಎಫೆಕ್ಟ್ ಆಗಿದೆ, ಲೈವ್ಲಿಹುಡ್ ಯಾವ ರೀತಿ ನಡೀತಾ ಇದೆ, ಎಕನಾಮಿಕ್ ಆಪರ್ಚುನಿಟೀಸ್ ಏನೇನ್ ಸ್ಕೀಮ್ಗಳಿದಾವೆ ಅವ್ರಿಗೋಸ್ಕರ, ಓಕೆ? ಇಲ್ಲ ಎಕ್ಸಾಂಪಲ್ಸ್ ಕೊಡ್ಕೊಂತ ಹೋಗಿದ್ದಾನೆ. ಡಿಸ್ಪ್ಲೇಸ್ಮೆಂಟ್ಗೋಸ್ಕರ ಯಾವ ತರ ಅವ್ರು ಸಫರ್ ಆಗಿದ್ದಾರೆ, ಓಕೆ? ಇನ್ನ ಎನ್ವೈರನ್ಮೆಂಟಲ್ ಮತ್ತೆ ಕಲ್ಚರಲ್ ಇಂಪ್ಯಾಕ್ಟ್ ಮತ್ತೆ ಟ್ರೈಬಲ್ ರಿಪ್ಲೇಸ್ಮೆಂಟ್ ರಿಹ್ಯಾಬಿಲಿಟೇಷನ್ ಯಾವ ರೀತಿ ಇದಾಗಿದೆ. ಸೊ ವಿತ್ ಆಲ್ ಎಕ್ಸಾಂಪಲ್ಸ್, ಫೇಮಸ್ ಎಕ್ಸಾಂಪಲ್ಸ್, ತುಂಬಾ ಗಲಾಟೆ ಆಗಿರುವಂತ ವೇದಾಂತ ಕೇಸ್ ತಗೊಂಡು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಕೇಸ್ಗಳು ಬೇಕು, ಆನ್ಸರ್ ಬರೀಬೇಕಾದ್ರೆ, ಓಕೆ? ಆಮೇಲೆ ಅವರ ರೈಟ್ಸ್ ಗಳು ಪ್ರೊಟೆಕ್ಟ್ ಮಾಡಬೇಕು, ಮತ್ತೆ ಇಂಡಿಯಾ ಡೆವಲಪ್ ಮಾಡ್ಬೇಕು. ಅದಕ್ಕೋಸ್ಕರ ಏನೆಲ್ಲ ಆಗಿದೆ, ನರ್ಮದಾ ಬಚಾವೋ ಆಂದೋಲನ ಎಕ್ಸಾಂಪಲ್ ಕೊಟ್ಟಿದ್ದಾನೆ, ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಕೊಟ್ಟಿದೆ. ಯಾರಿಗೆ ಎಸ್ಸೆ ಬರೀ ಟ್ರೈ ಮಾಡಿರ್ತೀರಾ, ನಾನು ಹೇಳ್ತಿರೋದು ಬೇಗ ಕ್ಯಾಚ್ ಆಗುತ್ತೆ. ಇಲ್ಲ ಅಂದವ್ರು ಆಮೇಲೆ ಈ ಡಾಕ್ಯುಮೆಂಟ್ ಬೇಕಾದ್ರೆ ಶೇರ್ ಮಾಡ್ತೀನಿ, ಒಂದು ಐಡಿಯಾ ಸಿಗುತ್ತೆ ನಿಮಗೆ ಹೆಂಗೆ ರೆಡಿ ಆಗ್ಬೇಕು ಅಂತ. ಗ್ಯಾಪ್ ಇಲ್ಲ ಇವಾಗ, ಅರ್ಥ ಮಾಡ್ಕೊಳ್ಳಿ ಸರ್. ಅವ್ರು 3 ವರ್ಷ ಸೀನಿಯರು, ಗ್ಯಾಪ್ ಇಲ್ಲ ಇವತ್ತು ಬಿಕಾಸ್ ಆಫ್ ದಿಸ್ ಟೆಕ್ನಾಲಜಿ. ಅವ್ನು ಹೆಂಗ್ ರೆಡಿ ಆಗಿರ್ತಾನೆ, ನೀವು ಹಂಗೆ ರೆಡಿ ಆಗ್ಬೋದು ಇಷ್ಟು ರೆಡಿ ಇಟ್ಕೊಂಡು. ಮುಂಚೆ ಹೆಂಗಾಗೋದು ಅಂದ್ರೆ ಡಿಫ್ರೆಂಟ್ ಸೋರ್ಸ್ ಓದ್ತಾ 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 ಅವ್ರ ನಾಲೆಜ್ ಬೇಸ್ ದೊಡ್ಡದಾಗ, ಅದಕ್ಕೆ ಡಿಫ್ರೆನ್ಸ್ ಇರೋದು. ಅವ್ನು 3 ವರ್ಷ ಸೀನಿಯರು, ನಾನು ಕುತ್ಕೊಂಡಿದ್ರಷ್ಟು ಓದಿ ಅರ್ಥ ಆಗದೆ ಇರೋದೇನು ಇರಲ್ಲ. ನೀವು ಅದೇ ಲೆವೆಲ್ ಸ್ಟ್ರಾಂಗ್ ಆಗಿ ಹೋಗ್ತೀರಾ, ಅವ್ರ ಅಪ್ಪನಂಗೆ ಎಸ್ಸೆ ಬರೀತೀರ. ಸೊ ಅರ್ಥ ಆಗ್ತಿದ್ಯಾ ಗವರ್ನೆನ್ಸ್ ಲೆವೆಲ್ ಅಲ್ಲಿ ಹೆಂಗಿದೆ. ಸೊ ಇನ್ಸ್ಟಿಟ್ಯೂಷನ್ ಟ್ರೈಫೆಡ್ ಅದ್ರ ಬಗ್ಗೆ ಕೊಟ್ಟಿದ್ದಾನೆ. ಸ್ಕೀಮ್ಸ್ ಡೆಡಿಕೇಟೆಡ್ ಯಾವ್ಯಾವ ಇದಾವೆ ಕೊಟ್ಟಿದ್ದಾನೆ, ಓಕೆ? ಸೊ ಇನ್ನು ಬೇಕಾದಷ್ಟಿದೆ. ಜಸ್ಟ್ ಒಂದು ಐಡಿಯಾ ಸಿಕ್ತಲ್ವಾ ಯಾವ ರೀತಿ, ಎಷ್ಟು ಡೆಪ್ತ್ ಅಲ್ಲಿ. ಇದು ನೀವು ನಾರ್ಮಲ್ ಚಾರ್ಟ್ ಅಲ್ಲಿ ಕೊಟ್ಟು ಸಿಗಲ್ಲ, ನಾರ್ಮಲ್ ಚಾರ್ಟ್ ಅಲ್ಲಿ ಸಿಗಲ್ಲ, ಓಕೆ? ಇಂಪಾಸಿಬಲ್, ಇಷ್ಟಿಂತ ಸಾಧ್ಯನೇ ಇಲ್ಲ. ಸ್ವಲ್ಪ 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 ಕೊಡ್ತೀನಿ, ಅರ್ಥ ಆಯ್ತಾ? ಎಲ್ಲಿ ಉಪಯೋಗಿಸ್ಬೇಕು ಬೇಕಾದ್ರೆ ಕೊಟ್ಟು ನಾರ್ಮಲ್ ಚಾರ್ಟ್ ಅಲ್ಲಿ ನೀವು ಕೇಳ್ತಾ ಹೋಗ್ಬೇಕು. ಅದಕ್ಕೆ ಅದನ್ನ ಹೇಳು, ಸ್ಕೀಮ್ಸ್ ಹೇಳಿ ಕೊಡುತ್ತೆ, ಇಲ್ಲ ಅಂತಲ್ಲ. ಆದ್ರೆ ಒಂದೇ ಸತಿ ಕೊಡಲ್ಲ, ಒಂದೇ ಸತಿ ಕೊಟ್ಟಿದೆ. ನೀವು ಇನ್ಯಾವ ಟ್ರೈಬಲ್ ರಿಲೇಟೆಡ್ ಎಸ್ಸೆ ಬರೆದ್ರು ಬೇಕಾದಷ್ಟು ಆಗ್ಬೋದು, ಓಕೆ? ನಂಗೆ ಕೇಳಿದ್ರೆ ಏನೇನು ಬಿಟ್ಟಿಲ್ಲ. ಜಾಗ್ಜಾ ಕಮಿಟಿ ಅದಕ್ಕಾಗಿ ಏನ್ ಸಜೆಷನ್ ಕೊಟ್ಟಿದೆ ರೀಸೆಂಟ್ ಅದನ್ನೇ ಕೊಟ್ಟಿದೆ. ಸೊ ಇನ್ ಕನ್ಕ್ಲೂಷನ್ ಅಂಡ್ ಕೊನೆಗೆ ರಿಸೋರ್ಸ್ ನಾವು ಆಲ್ರೆಡಿ ಡಿಫೈನ್ ಮಾಡಿರೋದ್ರಿಂದ ಕಾಣಿಸ್ತಿದ್ದೇವ, ಎಲ್ಲ ಅಥೆಂಟಿಕ್ ರಿಸೋರ್ಸ್ಗಳನ್ನ ತಗೊಂಡಿದ್ವಿ. ಕಾಣಿಸ್ತಿದ್ಯಾ? PRI, PIB, PRS, PIB, ಹಿಂದೂ ಬಿಸ್ನೆಸ್ ಸ್ಟ್ಯಾಂಡರ್ಡ್, ಓಕೆ? ಸೊ ಟ್ರೈಬಲ್ ಗವರ್ಮೆಂಟ್ ವೆಬ್ಸೈಟ್. ಕೊನೆಗೆ ಒಂದೆರಡು ಯಾವುದೋ ಒಂದು ಇನ್ಸ್ಟಿಟ್ಯೂಟ್ ಒಂದು ತಗೊಂಡಿದೆ ಒಂದ್ಸರಿ. ಆಲ್ಮೋಸ್ಟ್ ಇಷ್ಟು 39 ಸೋರ್ಸ್ ಅಲ್ಲಿ 1-2 ಬಿಟ್ರೆ ಎಲ್ಲದು ಗವರ್ಮೆಂಟ್ ಸೋರ್ಸ್, ಅಥೆಂಟಿಕ್ ಸೋರ್ಸ್. PRS ಇಂಡಿಯಾದಲ್ಲಿ ನಿಮಗೆ ಮಂತ್ಲಿ ಏನೇನು ಬಿಲ್ಸ್ ಗಳಾಗ್ತಾವಲ್ಲ ಗವರ್ಮೆಂಟ್ ಇಂದು, ನೀವು ಮಿಸ್ ಆಗೋ ಮಾತೇ ಇಲ್ಲ, ಯಾವ್ದೋ ಮಿಸ್ ಮಾಡ್ಕೊಂಡೆ ಅಂತ. ಸೊ 2 ಪೇಜ್ 3 ಪೇಜ್ ಇರುತ್ತೆ PRS ಇಂಡಿಯಾ. ಮಂತ್ಲಿ ಒಂದು ಏನೇನು ಸಣ್ಣ ಸಣ್ಣ ಕೊಡ್ತಾನೆ. ಮಂತ್ಲಿದು ನೀವು ದಿನ ನೋಡೋ ಅವಶ್ಯಕತೆ ಇರಲ್ಲ. ಮಂತ್ಲಿದು ಒಂದು ನೋಡಿದ್ರೆ ಒಂದು 10 ಪೇಜ್ ಹಿಂಗಿರುತ್ತೆ. ಅಷ್ಟು ಆ ಮಂತ್ ಅಲ್ಲಿ ಆಗಿರೋದು ಅಷ್ಟು ಯಾವ್ಯಾವ ಬಿಲ್ ಪಾಸ್ ಆಗಿದಾವೆ, ಏನಾಗಿದಾವೆ, ಸೊ ಎಷ್ಟು ಇನ್ಫಾರ್ಮೇಶನ್ ಅಲ್ಲಿ ಇರುತ್ತೆ ಅಫಿಷಿಯಲ್ ವೆಬ್ಸೈಟ್, ಓಕೆ? ಐಡಿಯಾ ಸಿಕ್ತಾ? ಕರೆಕ್ಟ್ ಆಗಿ ಇವತ್ತು ಏನ್ ಹೇಳಿದೆ ಕರೆಕ್ಟ್ ಆಗಿ ಯೂಸ್ ಮಾಡಿ.
ಇಟ್ ಸೇವ್ಸ್ ಲಾಟ್ ಆಫ್ ಟೈಮ್. ಏನೇನೋ ಮಾಡೋದ್ರ ಬದಲು ತುಂಬಾ ಡೆಡಿಕೇಟೆಡ್ ಪ್ರಾಂಪ್ಟ್ ಆಗಿ ಯೂಸ್ ಮಾಡ್ಕೊಳ್ಳಿ. ಸೊ ಸಕ್ಸಸ್ ನಿಮ್ ಕಡೆಗೆ ಬರುತ್ತೆ. ಫೈನ್. ಇನ್ನೇನಾದ್ರು ಸಾಕಾ ಅಥವಾ ಐಡಿಯಾ ಸಿಕ್ತಾ? ಇನ್ನು ಏನಾರು ಬೇಕು ಅಂತಿದ್ಯಾ? ಯಾಕಂದ್ರೆ ನಾನು ಹೇಳ್ತಾ ಹೋದ್ರೆ ಎಷ್ಟು ಬೇಕಾದ್ರೂ ಹೇಳ್ಬೋದು. ಬಟ್ ಮೇನ್ ತುಂಬಾ ಕಾನ್ಸಂಟ್ರೇಟೆಡ್ ಆಗಿ ಏನ್ ಹೇಳ್ಕೊಡ್ಬೇಕು ಪ್ಲಾನ್ ಮಾಡ್ಕೊಂಡ್ ಬಂದಿದ್ದೆ ಅದನ್ನ ನಾನು ಹೇಳಿದ್ದೀನಿ. ಹೆಂಗೆ ತಗೋಬೇಕು ಕರೆಂಟ್ ಅಫೇರ್ಸ್ ಹೇಳ್ಕೊಟ್ಮೇಲೆ ನಿನ್ ಸಬ್ಜೆಕ್ಟ್ ಓದೋದೇನ್ ದೊಡ್ಡ ವಿಚಾರ ಅಲ್ಲ. ಕರೆಕ್ಟಾ? ಸಬ್ಜೆಕ್ಟ್ ಅಂತೂ ಡೆಡಿಕೇಟೆಡ್ ಬುಕ್ ಇರ್ತವೆ. ಸೊ ನೀವು ಇದನ್ನ ಮಾಡ್ತೀವಿ. ಆನ್ಲೈನ್ ಅಲ್ಲಿ ಏನಾದ್ರು ಡೌಟ್ಸ್ ಇದೆಯಾ? ಏನೂ ಡೌಟ್ಸ್ ಇಲ್ವಾ? ಸೂಪರ್. ಬರುತ್ತಮ್ಮ, ಯಾಕೆ ಬರಲ್ಲ? ಮೋರ್ ದನ್ ದಟ್ ಅದಕ್ಕೆ ಪ್ರಿಪರೇಷನ್ ಬೇರೆ ತರ ಮಾಡ್ಬೇಕು. ಬಟ್ ನೀವು ಕೇಳಿದಕ್ಕೆ ಏನಮ್ಮ? ಹಾ, ಏನ್ ಬೇಕಮ್ಮ? ರಿಯಲ್ ಇಮೇಜ್ ಬೇಕಾ? ಅದನ್ನು ಬೇಕಾ ಕೊಡು. ಕೊಡುತ್ತೆ. ಇದಂತೂ ಓಕೆನಾ? ಮತ್ತೆ ಸ್ಕಿಮ್ಯಾಟಿಕ್ ನಾನು ಎಕ್ಸಾಮ್ ಅಲ್ಲಿ ಬರೆಯಕ್ಕೆ ಹೆಲ್ಪ್ ಆಗತ್ತ. ನಿಮ್ಗೆ ಹೆಂಗ್ ಹೆಲ್ಪ್? ಲೆಫ್ಟ್ ಬ್ಯಾಂಕ್ ರೈಟ್ ಬ್ಯಾಂಕ್ ಸ್ಕಿಮ್ಯಾಟಿಕ್ ಕೇಳಿದ್ದೀನಿ. ಸ್ಕಿಮ್ಯಾಟಿಕ್ ಕೊಟ್ಟಿ ಲೆಫ್ಟ್ ಅದು ರೈಟ್. ಮ್ಯಾಪ್ ಬೇಸ್ಡ್ ಬೇಕು ಅಂದ್ರೆ ಮ್ಯಾಪ್ ಬೇಸ್ಡ್. ಚಲೋ ಒಂದ್ ವರ್ಡ್ ಹಾಕ್ಬೇಕಿತ್ತು ಮ್ಯಾಪ್ ಬೇಸ್ಡ್ ಅಂತ. ಸೊ ಮ್ಯಾಪ್ ಬರುತ್ತೆ. ಬಟ್ ಹಿಂಗ್ ಪ್ರಿಪೇರ್ ಮಾಡೋದಲ್ಲ. ಅದಕ್ಕೆ ಹಿಂಗ್ ಮಾಡ್ಕೊಂಡು ಕುತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ನೀವು ಕೇಳಿದಕ್ಕೆ ನಾನು ಹೇಳ್ತೀನಿ ಜಾಗ್ರಫಿ ಪ್ರಿಪರೇಷನ್. ಸೊ ಗೋ ಟು ಯೂಟ್ಯೂಬ್. ಆಲ್ ರಿವರ್ ಸಿಸ್ಟಮ್ದು BBC ಇದೆ, ಅಥವಾ ಇಂಡಿವಿಜುವಲ್ ಗಂಗಾ ಸಿಸ್ಟಮ್, ಇಂಡಸ್ ಸಿಸ್ಟಮ್, ಹಿಂಗೆ ರಿವರ್ ಸಿಸ್ಟಮ್ಗಳು ಒಂದೊಂದು ಬೇರೆ ಬೇರೆ ಇದಾವೆ. ಸೊ ಅದನ್ನ ಹಂಗ್ ರೆಡಿ ಆಗಿ. ಸೊ ಎಲ್ಲದಕ್ಕೂ ಚಾಟ್ GPT, ಎಲ್ಲದಕ್ಕೂ AI ಅಂದ್ರೆ ಅಲ್ಲ. ಯಾವ್ದಕ್ಕೆ ಉಪಯೋಗಿಸ್ಬೇಕು ಕ್ಲಾರಿಟಿ ಇರಬೇಕು. ಅನ್ನೆಸರಿ ಇದನ್ನ ಮಾಡಕ್ ಹೋಗ್ಬೇಡಿ. ಅಲ್ಲಿ ಇಲ್ಲದೆ ಇರೋದೀಗ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಇರಲ್ವಾ? ಅರ್ಥ ಆಗ್ತಿದೆಯಲ್ಲ ಅದು. ಸೊ ಈ ತರದ್ ಬೇಕಾಯ್ತಾ ನೋಡಿ. ನಾನು ಆಕ್ಚುಲಿ ಮ್ಯಾಪ್ ಕೊಟ್ರೆ ಮ್ಯಾಪ್ ಬರುತ್ತೆ. ನಿಮಗೆ ಹೆಲ್ಪ್ ಆಗುತ್ತೆ. ಬಟ್ ನಾನು ಕೇಳಿದ್ರೆ ಇದನ್ನ ರೀಇನ್ವೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಸಿದ್ಧಾರ್ಥ್ ಬುಕ್ ಎತ್ಕೊಂಡ್ರೆ ಅಷ್ಟು ಎಲ್ಲ ರೆಡಿ ಇರೋದಿದೆ, ಓದ್ ಬಿಸಾಕ್ಬೋದು. ಅರ್ಥ ಆಯ್ತಾ? ಬಟ್ ನಿಮಗೆ ನೆನಪಿಟ್ಕೊಳಕ್ಕೆ ಈ ತರದ್ ಬೇಕು, ರೂಮಲ್ಲಿ ಅಂಟಿಸ್ಕೊಳಕ್ಕೆ ಮಾಡ್ಕೋ. ಬಟ್ ಟೈಮ್ ವೇಸ್ಟ್ ಮಾಡಬೇಡಿ. ಇರೋದಕ್ಕೆ ಮತ್ತೆ ಯಾಕೆ ಹುಡುಕ್ತೀರಿ? ನಾ ಹೇಳಿದ್ನಲ್ಲ ಯೂಟ್ಯೂಬ್ ಅಲ್ಲಿ ಕೀಪ್ ಆನ್ ವಾಚಿಂಗ್ ದೋಸ್ ರಿವರ್ ಸಿಸ್ಟಮ್ ಇದನ್ನ. ಸೊ ಅದೆಲ್ಲ ಕುತ್ಕೊಂಡ್ಬಿಡುತ್ತೆ. ಓಕೆ, ಸಿ ನೀಟಾಗಿ ಮಾಡ್ಕೊಡ್ತೀವಿ. ಮ್ಯಾಪ್ ಬೇಸ್ಡ್ ಕೊಡು ಅಂದ್ರೆ ಮ್ಯಾಪ್ ಬೇಸ್ಡ್. ನೀವು ಕೇಳೋದಕ್ಕೆ ಬರುತ್ತೆ ಅನ್ನೋದಕ್ಕೆ ಬರುತ್ತೆ ಅನ್ನೋದು ತೋರಿಸ್ತಾ ಇದ್ದೀನಿ ಅಷ್ಟೇ. ಓಕೆ, ಏನಾದ್ರು ಡೌಟ್ಸ್ ಇದೆಯಾ ಇಲ್ಲಿ? ಬಟ್ ಇದು ಮಾಡೋ ಅವಶ್ಯಕತೆ ಇಲ್ಲ.
ರೆಡಿ ಇದೆ, ರೆಡಿ ಇರೋದು ಕರೆಕ್ಟ್ ಕಷ್ಟಪಟ್ಟು ರೆಡಿ ಮಾಡಿ ಮ್ಯಾಪ್ ಹಾಕೊಟ್ಟಿರ್ಬೇಕಾದ್ರೆ ನಾವ್ಯಾಕೆ ಅದನ್ನ ಈಗ ನ್ಯೂಸ್ ಪೇಪರ್ ಯಾರಿಗೂ ಮಾಡ್ಕೊಟ್ರಲ್ಲ, ಸೊ ಅದಕ್ಕೆ ಉಪಯೋಗಿಸ್ಬೇಕು. ಹ್ಮ್ ನಿನ್ ಮೇಲೆ ಬರ್ಲಿ ಅದು. ಬಟ್ ಇದನ್ನ ಪ್ರಿಫರ್ ಮಾಡಲ್ಲ ನಾನು. ಹೇಳದ್ನಲ್ಲ, ಇದು ಅಥೆಂಟಿಕ್ ಇರುವಂತಹ ಇಮೇಜ್ಗಳು ಗವರ್ಮೆಂಟ್ ರಿಲೀಸ್ ಮಾಡಿರೋ ಇಮೇಜ್ಗಳು ಇರ್ಬೇಕಾದ್ರೆ ಯಾಕೆ ಹೊಸದಾಗಿ ಕ್ರಿಯೇಟ್ ಮಾಡ್ತಿದೆ ಅಂತ. ಇದನ್ನ ಸರಿ ಮಾಡಿಸ್ಬೋದು, ಇರೋ ತಪ್ಪಿದಾವೆ. ಅರ್ಥ ಆಯ್ತಾ? ನಾನೇ ಹೇಳ್ತಿದ್ದೀನಲ್ಲ, ತಪ್ಪಿದಾವೆ, ಸರಿ ಮಾಡ್ಸಕ್ ಬರುತ್ತೆ, ಯಾಕೆ ಕಷ್ಟಪಡೋಣ ಅಂತ ನಾನು ಹೇಳ್ತಿರೋದು. ಎಲ್ಲಿ ಕಷ್ಟ ಪಡ್ಬೇಕು ಅಲ್ಲಿ ನಾವು ವರ್ಕ್ ಮಾಡಿ ಹೇಳಿದೀವಿ. ರೆಡಿ ಇರೋದಕ್ಕೆ ಯಾಕೆ ಕಷ್ಟ ಇದನ್ನ ಯೂಸ್ ಮಾಡ್ತೀರಿ, ಟೈಮ್ ವೇಸ್ಟ್ ಮಾಡ್ತೀರಿ? ಒಂದ್ ಬುಕ್ ಎತ್ಕೊಂಡ್ರೆ ಎಲ್ಲ ಮುಗಿದೋಯ್ತು, ಎಲ್ಲದೂ ಅದ್ರ ರೆಡಿನೇ ಇರ್ಬೇಕು ಮ್ಯಾಪ್ ಅಲ್ಲಿ. ಗಾಟ್ ಇಟ್? ಸೊ ಇದನ್ನ ಯಾಕೆ ಯೂಸ್ ಮಾಡ್ತೀರಿ ಅಂತ ನಾನು ಹೇಳುದು. ಹ್ಮ್ ಸೊ ಕಮಿಂಗ್ ಟು ಟಾಪರೈಸ್ ಟೂಲ್, ಇನ್ಮೇಲೆ ಸಿಗುತ್ತೆ ನಿಮಗೆ ಈ ವಾರದಲ್ಲಿ, ಆಲ್ಮೋಸ್ಟ್ ರೆಡಿ ಆಗಿದೆ. ಐ ವಿಲ್ ಎಕ್ಸ್ಪ್ಲೇನ್ ಹೌ. ಇಲ್ಲಿ ಯಾರಿಗೂ ಆಪ್ಷನ್ ಇಲ್ಲ, ಎಲ್ಲರೂ ಫಾಲೋ ಮಾಡ್ಲೇಬೇಕು ಇದನ್ನ. ಏನಪ್ಪಾ ಅಂತಂದ್ರೆ, ಸೊ ನಿಮ್ಗೆ ಇದು ಅಡ್ಮಿನ್ ಮಾಡಲ್ ತೋರಿಸ್ತಾ ಇದೀವಿ. ನಿಮಗೆ ಎಲ್ಲರೂ ಹೇಳ್ತಾರೆ ರಿಜಿಸ್ಟರ್ ಅಲ್ಲೇ ನೀವೇ ಮಾಡ್ಕೊಳ್ಬಹುದು. ಮಾಡ್ಕೊಂಡ್ಮೇಲೆ ಈಗ ಸೊ ನಾನು ಟೆಸ್ಟ್ ಮೋಡ್ಗೆ ಹೋಗ್ತಾ ಇದ್ದೀನಿ. ಓಕೆ, ಐ ವಿಲ್ ಟೇಕ್ ಪೊಲಿಟಿಕಲ್ ಥಿಯರಿ. ಒಂದು ಟೆಸ್ಟ್ ಸುಮ್ಮನೆ ತಗೊಂಡ್ರೆ ಓಕೆ, ಒಂದು 10 ಕ್ವಶನ್ಸ್ ಬಂದಿದೆ, ನೀವು ಟೆಸ್ಟ್ ಅನ್ನು ಅಟೆಂಡ್ ಮಾಡ್ತಾ ಹೋಗ್ತೀರಿ. ಓಕೆ, ಸೊ ಇಲ್ಲಿ ನಿಮಗೆ ಅಟೆಂಡ್ ಮಾಡಿದ್ವೆಲ್ಲ ಗ್ರೀನ್ ಆಗ್ತಾ ಹೋಗುತ್ತೆ, ಸ್ಕಿಪ್ ಮಾಡಿದ್ರೆ ಹಂಗೆ ಇರುತ್ತೆ. ಓಕೆ, ಯಾಕಂದ್ರೆ ವಾಪಸ್ ಬಂದು ರಿವಿಸಿಟ್ ಮಾಡಕ್ ಅವಕಾಶ ಇರುತ್ತೆ. ಸಬ್ಮಿಟ್ ಮಾಡಿದೆ. ಸೊ ನಾನು 6 ತಪ್ಪು ಮಾಡಿದ್ದೀನಿ. ಇಲ್ಲಿ ನಿಮಗೆ ವಿತ್ ಎಕ್ಸ್ಪ್ಲನೇಷನ್ ಪ್ರತಿ ಕ್ವಶನ್ಗೆ ಅಲ್ಲೇ ಎಕ್ಸ್ಪ್ಲನೇಷನ್ ಸಿಗುತ್ತೆ, ಯಾಕೆ ಕರೆಕ್ಟ್ ಮಾಡಿದಿರಿ, ಯಾಕೆ ತಪ್ಪು ಮಾಡಿದಿರಿ. ಓಕೆ, ಸೊ ಏನು ಇದರ ಸ್ಪೆಷಾಲಿಟಿ, ಏನು ನಿಮಗೆ ಅಡ್ವಾಂಟೇಜ್ ಆಗುತ್ತೆ ಅಂತ ಕೇಳಿದ್ರೆ, ಸೊ ನಾನು ಇದೇ ಗೇಮ್ ಚೇಂಜರ್, ಪ್ರೋಗ್ರೆಸ್ ಟ್ರ್ಯಾಕಿಂಗ್. ಓಕೆ, ಇನ್ನ ನೀವು ಡೈರಿ ಎಂಟ್ರಿ ಮಾಡಿ ಮಾಡಿ ಅಂತ ಹೇಳೋದು ನಮಗೂ ಸಾಕಾಗೋಗಿದೆ, ಅದು ನೀವು ಮಾಡಲ್ಲ. ಸೊ ಇನ್ಮೇಲೆ ಆಟೋಮೆಟಿಕ್ ಅದೇ ಎಂಟ್ರಿ ಮಾಡ್ಕೊಳ್ಳುತ್ತೆ. ನಿಮ್ಗೆ ಏನ್ ಗೊತ್ತಿದೆ ಏನ್ ಗೊತ್ತಿಲ್ಲ. ಉದಾಹರಣೆಗೆ ನಾನು ಪೊಲಿಟಿಕಲ್ ಥಿಯರಿ ಅಟೆಂಡ್ ಮಾಡಿದೆ, ನಿಮ್ ಪ್ರತಿಯೊಂದು ಡ್ಯಾಶ್ ಬೋರ್ಡ್ ಅಲ್ಲಿ ನಿಮ್ ಸಬ್ಜೆಕ್ಟ್ಗಳು ಅಷ್ಟೇ ವಿಸಿಬಲ್ ಆಗುತ್ತೆ. ಅಡ್ಮಿನ್ ಮೋಡು ಎಲ್ಲದೂ ಕಾಣಿಸ್ತದೆ. ಓಕೆ, ಈಗ ಇಲ್ಲಿ ಪೊಲಿಟಿಕಲ್ ಥಿಯರಿ. ಸೊ ನಿಮ್ ಪ್ರೋಗ್ರೆಸ್ ಎಷ್ಟು? 2.4%. ಸೊ ಅಲ್ಲಿ ಹೆಂಗಿರುತ್ತೆ ಅಂತಂದ್ರೆ, ಲೈಕ್ ಈಗ ಪಾಲಿಟಿ ಫಾರ್ ಎಕ್ಸಾಂಪಲ್, ಚಾಪ್ಟರ್ 1, 2, 3, 4, 5, 6, 7, 8 ಹಂಗೆ ಫಾರ್ ಎಕ್ಸಾಂಪಲ್ 70 ಚಾಪ್ಟರ್. ನೀವು ಚಾಪ್ಟರ್ 1 ತಗೊಂಡ್ರಿ, 10 ಕ್ವಶನ್ಸ್ ಅಟೆಂಡ್ ಮಾಡಿದ್ರಿ, ಆಯ್ತಾ? ನೀವು ಎಷ್ಟೋ ತಪ್ಪು ಮಾಡ್ತೀರಿ. ನೀವು ತಪ್ಪು ಮಾಡಿದ್ದೀರಾ ನೆನ್ಪಿಟ್ಕೊಳತ್ತೆ, ನೀವು ತಪ್ಪು ಮಾಡಿದ್ದೀರಾ ನೆನ್ಪಿಟ್ಕೊಳತ್ತೆ. ನೆಕ್ಸ್ಟ್ ನೀವು 6ನೇ ಚಾಪ್ಟರ್ಗೆ ಹೋಗ್ಬೋದು, ಎಲ್ಲಿರೋ ನೀವು 1ನೇ ಚಾಪ್ಟರ್ ಅಲ್ಲಿ 1ನೇ ಚಾಪ್ಟರ್ ಪ್ರೋಗ್ರೆಸ್ ಎಷ್ಟಿರುತ್ತಪ್ಪ? ಈಗ ಸದ್ಯಕ್ಕೆ 10ಕ್ಕೆ 6 ಕರೆಕ್ಟ್ ಮಾಡಿದ್ರೆ ಅಂದ್ರೆ 60%. ಓಕೆ, ನೆಕ್ಸ್ಟ್ ಮತ್ತೆ 10 ಕ್ವಶನ್ ತಗೊಳ್ತೀರಿ. ಈಗ ಎಷ್ಟು ಸರಿ ಮಾಡಿದ್ರಿ? ಇಲ್ಲಿ 6 ಮಾಡಿದ್ರಿ, ಇಲ್ಲಿ 4. ವಾಟ್ ಇಸ್ ಯುವರ್ ಪ್ರೋಗ್ರೆಸ್ ನಾವು? ಯಾಕೆ
ಟೋಟಲ್ 20 ಕ್ವಶನ್ಸ್ ಅಲ್ಲಿ 10 ಕರೆಕ್ಟ್. ನೆಕ್ಸ್ಟ್ ಥರ್ಡ್ ಟೆಸ್ಟ್ ತಗೊಳ್ತೀನಿ, ಮತ್ತೆ 10 ಕ್ವಶನ್ಸ್. ಈಗ ಮತ್ತೆ 4 ಕ್ವಶನ್ ಕರೆಕ್ಟ್ ಮಾಡ್ತೀನಿ. ಎಷ್ಟಾಯ್ತು ಪ್ರೋಗ್ರೆಸ್? ಅರೌಂಡ್ 48%. ಅಥವಾ 10ಕ್ಕೆ 10 ಕರೆಕ್ಟ್ ಮಾಡಿದ್ರಿ ಅಲ್ಲಿಗೆ 66% ಆಯ್ತು. ಸೊ ದಿಸ್ ಈಸ್ ಹೌ ನಿಮ್ಮ ಚಾಪ್ಟರ್ 1 ಪ್ರೋಗ್ರೆಸ್ ಕಂಟಿನ್ಯೂ ಆಗುತ್ತೆ. ಸೊ ಅದು ಯಾವ ತರ ಇರುತ್ತೆ ಅಂದ್ರೆ ವರ್ಟಿಕಲ್ ಮತ್ತೆ ಹಾರಿಜಾಂಟಲ್ ಕವರೇಜ್ ಇರುತ್ತೆ. ಹಾರಿಜಾಂಟಲ್ ಅಂದ್ರೆ ಎಲ್ಲಾ ಟಾಪಿಕ್ ಕವರ್ ಆಗುತ್ತೆ. ವರ್ಟಿಕಲ್ ಅಂದ್ರೆ ನೀವು ಯಾವಾಗ 10 ಔಟ್ ಆಫ್ 10 ತೆಗೆಯಕ್ಕೆ ಶುರು ಮಾಡ್ತೀರಿ, ನೆಕ್ಸ್ಟ್ ಲೆವೆಲ್ ಶಿಫ್ಟ್ ಆಗುತ್ತೆ. ಡಿಫಿಕಲ್ಟಿ ಲೆವೆಲ್ ಸೆಕೆಂಡ್. ಅಲ್ಲೂ ನೀವೇನಾದ್ರು ಚೆನ್ನಾಗಿ ಸ್ಕೋರ್ ಮಾಡಕ್ ಸಾಧ್ಯ, ಡಿಫಿಕಲ್ಟಿ 3, 4, 5 ಹಿಂಗ್ ಹೋಗ್ತಾ ಹೋಗುತ್ತೆ. ಸೊ ನೀವು ಅಷ್ಟೆಲ್ಲಾ ಫೈಟ್ ಮಧ್ಯೆ ನೀವು 90% ಏನಾದ್ರು ರೀಚ್ ಆದ್ರಿ, ಅದು 80% ಕ್ರಾಸ್ ಆದ್ರಿ, ರಿಯಲಿ ವರ್ ಗುಡ್ ಇನ್ ದಟ್ ಚಾಪ್ಟರ್. ಸೇಮ್ ಎಲ್ಲಾ ಚಾಪ್ಟರ್ಗೂ ಇದೇ ತರ ಅದು ಮಾಡುತ್ತೆ. ಸೊ ನಿಮಗೇನು ಯಾವ್ಯಾವ ಟಾಪಿಕ್ ಗೊತ್ತಿಲ್ಲ ಅಂತ ಅದು ಲಿಸ್ಟ್ ಕೂಡ ಕೊಡುತ್ತೆ. ನೆಕ್ಸ್ಟ್ ಕ್ವಶನ್ಸ್ ಕೇಳಬೇಕಾದ್ರೆ ಆ ಟಾಪಿಕ್ ಗಳಿಂದಾನೇ ಕೊಡುತ್ತೆ. ನಿಮಗೀಗ ಪ್ರೆಸಿಡೆಂಟ್ ಆನ್ಸರ್ ಮಾಡ್ತಾ ಇದ್ರು, ವೀಟೋ ತಪ್ಪಾಕಿದ್ರಿ, ಸ್ಟೋರ್ ಮಾಡ್ಕೊಳತ್ತದ. ವೀಟೋ ಇದ್ರೆ ಗೊತ್ತಿಲ್ಲ ಇವನಿಗೆ, ಪಾರ್ಡನಿಂಗ್ ಪವರ್ ಗೊತ್ತಿಲ್ಲ ಇವನು, ಆರ್ಟಿಕಲ್ ನಂಬರ್ 72 ನಿಮಗೆ ಗೊತ್ತಿಲ್ಲ, ತಪ್ಪಾಕಿದಿರಿ, ಎಲ್ಲ ನೆನ್ಪಿಟ್ಕೊಳತ್ತೆ. ನೀವು ನೆಕ್ಸ್ಟ್ ಕ್ವಶನ್ ಬರ್ಬೇಕಾದ್ರೆ ಅದೇ ಟಾಪಿಕ್ ಗಳ ಮೇಲೆ ಬ್ಲೆಂಡ್ ಮಾಡಿ ಹಾಕ್ತಾ ಹೋಗುತ್ತೆ. ನೀವು ಯಾವ್ದು ತಪ್ಪು ಮಾಡಿದ್ರಲ್ಲ ಅದೇ ಟಾಪಿಕ್ ಗಳನ್ನ ಬ್ಲೆಂಡ್ ಮಾಡಿ ಹಾಕ್ತಾ ಹೋಗುತ್ತೆ. ಓಕೆ, ಸೊ ಈ ತರ ಎಲ್ಲಾ ಚಾಪ್ಟರ್ ನೀವು 70 ಚಾಪ್ಟರ್ ನೀವೇನಾರ 90% ಕ್ರಾಸ್ ಆದ್ರಿ ಅಂದ್ರೆ ಸೊ ನೀವು 100% ಮಾಸ್ಟರ್ ಇದೀರಾ ಅಂತಾನೆ ಆ ಟಾಪ್ ಸಬ್ಜೆಕ್ಟ್. ಹಂಗೆ ಎಲ್ಲಾ ಸಬ್ಜೆಕ್ಟ್ಗೂ ಇದೇ ತರ ಮೆಥಡಾಲಜಿ ಫಾಲೋ ಆಗುತ್ತೆ. ಅರ್ಥ ಆಯ್ತಾ? ಸೊ ನಾವಿನ್ನ ಕೇಳೋದಿಷ್ಟೇ, ಅಲ್ಲಿ ನಾವು ತೋರಿಸ್ತಾ ಹೋಗ್ಬೇಕಷ್ಟೇ ನೀವು ಪ್ರೋಗ್ರೆಸ್, ಬೇರೆ ಏನೂ ಇಲ್ಲ. ಕಥೆಗಳು ಹೇಳಂಗೆ ಇಲ್ಲ, ನಾ ಬರ್ದಿದ್ದೀನಿ ಸರ್, ನಾನು ಓದಿದ್ದೀನಿ ಸರ್, ಮನೇಲಿ ಓದ್ದೆ ಸರ್, ಅಲ್ಲಿ ನಾನು ತೋರ್ಸಪ್ಪ ನೀನು, ಶೋ ಯುವರ್ ಪರ್ಫಾರ್ಮೆನ್ಸ್ ಅಷ್ಟೆ. ಓಕೆ, ಈ ವೀಕ್ ಇಂದಾನೇ ಶುರು ಆಗುತ್ತೆ. ಸೊ ಇದು ಎಲ್ಲರಿಗೂ ಸೈಮಲ್ಟೇನಿಯಸ್ ಆಗಿ ಒಂದೇ ಇದರಲ್ಲೇ ನಡೀತಾ ಇರುತ್ತೆ. ಎಕ್ಸಾಂಪಲ್, ನಾನು ಆಲ್ರೆಡಿ ಪಾಲಿಟಿ ಮುಗಿಸಿದ್ದೀನಿ, ನೀನು ಬರೀಬಹುದು. ಪಾಲಿಟಿ ಅರ್ಧ ಮುಗಿಸಿದ್ದೀನಿ, ನೀನು ಬರೀಬಹುದು. ನಿನ್ಗಾಗಿರೋ ಚಾಪ್ಟರ್ ಮಾಡ್ಕೋಬಹುದು. ಸಬ್ಜೆಕ್ಟ್ ಆಗಿರೋರು ಅದನ್ನ ಬರೀತಾರೆ, ಆಗದೆ ಇರೋರು ಆಮೇಲೆ ಬರೀತೀರಿ. ಬಟ್ ಸೊ ಕಂಟಿನ್ಯೂಸ್ ಆಗಿ ಈ ತರ ಮಾಡ್ಕೊಂಡು ಹೋಗು. ಅರ್ಥ ಆಯ್ತಾ? ಇದು ಈಗ ರೆಡಿ ಇದೆ. ನೆಕ್ಸ್ಟ್ ನಿಮ್ಮ ಅಸೈನ್ಮೆಂಟ್ ಕೂಡ ಇದ್ರ ಥ್ರೂನೇ ಸಬ್ಮಿಷನ್ ಆಗುತ್ತೆ. ಸೊ ಅಸೈನ್ಮೆಂಟ್ ಕೂಡ ನೀವು ಏನ್ ಸರಿ ಮಾಡ್ತಿದ್ದೀರಾ, ತಪ್ಪು ಮಾಡ್ತಿದ್ದೀರಾ, ಸೊ ಅದು ಅಲ್ಲಿ ನಿಮಗೆ ರಿಫ್ಲೆಕ್ಟ್ ಆಗ್ತಾ ಹೋಗುತ್ತೆ ಸೆಕೆಂಡ್ ಲೆವೆಲ್ ಅಲ್ಲಿ. ಫಸ್ಟ್ ಈಗ ಪ್ರಿಲಿಮ್ಸ್ ಮೋಡ್ ಇಂದು ಪ್ರಿಯಾರಿಟಿನಲ್ಲಿ ರೆಡಿ ಇದೆ. ಕ್ಲಾರಿಟಿ ಸಿಗ್ತಾ? ಸೊ ನೀವು ಪರ್ಚೇಸ್ ಮಾಡ್ತಿರೋ ಬಿಡ್ತಿರೋ, ಫ್ರಮ್ ಮೈ ಸೈಡ್ ನಾನಂತೂ ಇವಾಗ ಪ್ರಿಲಿಮ್ಸ್ ಮೋಡ್ಗೆ ಇಟ್ ಇಸ್ ವೆರಿ ಕಾಸ್ಟ್ಲಿ, ಎವ್ರಿ ಟೋಕನ್ ಸಿಕ್ಕಾಬಟ್ಟೆ ಯೂಸೇಜ್ ಇರುತ್ತೆ. ಬಟ್ ನನಗೆ ಈಗ ಕಾಯ್ತಾ ಕುತ್ಕೊಳಕ್ ಆಗೋದಿಲ್ಲ. ಲಿಮಿಟೆಡ್ ಮೋಡ್ ಅಲ್ಲಿ ಎಲ್ಲರಿಗೂ ಅಕ್ಸೆಸ್ ಫ್ರೀ ಆಗಿ ಕೊಡಕ್ ನಾನು ಹೇಳಿದೀನಿ. ಪ್ರಿಲಿಮ್ಸ್ ಇನ್ ಮಾತ್ರ, ಉಳಿದಿದ್ದೆಲ್ಲದು ಕೊಡಕ್ ಆಗಲ್ಲ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಪ್ರಾಬ್ಲಮ್ ಏನಾಗುತ್ತೆ ಇಲ್ಲಿ. ಯಾಕಂದ್ರೆ ಒಂದೊಂದು ಕ್ವಶನ್ ಕೇಳಿದ್ರು ನಿಮಗದು ಟೋಕನ್ಸ್ ಯೂಸೇಜ್ ಇದಾಗುತ್ತೆ. ಎಲ್ಲಿ ನೀವು ಟೋಕನ್ಸ್ ಖರ್ಚಾಗತ್ತೆ ಅಂದ್ರೆ ಸ್ಟ್ಯಾಟಿಕ್ ಮೋಡ್ ಆಗಿದ್ರೆ ಆಗ್ತಿರ್ಲಿಲ್ಲ. ಎಲ್ಲ ಮುಂಚೆ ಇರೋ ಕ್ವಶನ್ ಪೇಪರ್ ಕೊಡು ಅದಲ್ಲ, ನಿಮ್ ನೆನಪಿಟ್ಕೋಬೇಕಲ್ಲ. ನಿಮಗೆ ವಿಟೋ ಪವರ್ ಗೊತ್ತಿಲ್ಲ, ಇವ್ರಿಗೆ ಪಾರ್ಡನಿಂಗ್ ಪವರ್ ಗೊತ್ತಿಲ್ಲ, ಅವ್ರಿಗೆ ಎಲೆಕ್ಷನ್ ಯಾರ್ಯಾರು ಕಂಟೆಸ್ಟ್ ಮಾಡ್ತಾರೆ ಗೊತ್ತಿಲ್ಲ. ಪ್ರತಿಯೊಬ್ಬರದ್ದು ಅದು ಐಡೆಂಟಿಫೈ ಮಾಡಿ ನೆನ್ಪಿಟ್ಕೊಂಡು ನೆಕ್ಸ್ಟ್ ಟೈಮ್ ಆ ಕ್ವಶನ್ ಅನ್ನ ಕ್ರಿಯೇಟ್ ಮಾಡಿ ಹಾಕ್ಬೇಕು, ಅಥವಾ ನೆನ್ಪಿಟ್ಕೊಂಡು ಅದ್ರ ಮೇಲೆ ಇರೋ ಕ್ವಶನ್ ಹಾಕ್ಬೇಕು. ಈ ತರ ಒಂದು ಮೆಕ್ಯಾನಿಸಮ್ ಇರೋದ್ರಿಂದ ಓಕೆ. ಬಟ್ ಇಟ್ ಕಮ್ಸ್ ವಿತ್ ಲಿಮಿಟೇಷನ್. ನಿಮಗೆ ಕೊಡ್ತಾ ಇರೋದು ಅಂದ್ರೆ ಓನ್ಲಿ ಪ್ರಿಲಿಮ್ಸ್ ಎನೇಬಲ್ ಆಗಿರುತ್ತೆ, ಉಳಿದಿದ್ದು ಯಾವ್ದು ಎನೇಬಲ್ ಆಗಿರಲ್ಲ. ಮೇನ್ಸ್ ಆಗ್ಲಿ ವ್ಯಾಲ್ಯೂಯೇಷನ್ ಮಾಡು, ಅದಂತೂ ಹೆವಿ ಕಾಸ್ಟ್ಲಿ ಇರುತ್ತೆ. ವ್ಯಾಲ್ಯೂಯೇಷನ್ ಸಿಕ್ಕಾಬಟ್ಟೆ ಟೋಕನ್ಸ್ ಯೂಸೇಜ್ ತಗೊಳುತ್ತೆ. ಓಕೆ, ಎನಿವೆ. ಸೊ ಬಟ್ ಈಗ ನಾನು ಪ್ರಿಲಿಮ್ಸ್ ಪ್ರಿಪರೇಷನ್ ಮಾಡಿಸ್ಲೇಬೇಕಾಗಿರೋದ್ರಿಂದ ಎಲ್ಲರಿಗೂ ಕೂಡ ಈ ವಾರದಲ್ಲಿ ನಿಮಗೆ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳಕ್ ಹೇಳ್ತಾರೆ. ಜಸ್ಟ್ ನೀವು ಕ್ರಿಯೇಟ್ ಮಾಡ್ಕೊಂಡ್ಮೇಲೆ ನಿಮ್ಗೆ ಅಕ್ಸೆಸ್ ಆಮೇಲೆ ಅವ್ರು ಕೊಡ್ತಾರೆ. ಓಕೆ, ಸೊ ಅದು ಹೇಳ್ತಾರೆ, ಇನ್ಫಾರ್ಮ್ ಮಾಡ್ತಾರೆ. ಸೊ ಈ ತರ ಒಂದು ಮೆಕ್ಯಾನಿಸಮ್ ಅಲ್ಲಿ ನಿಮಗೆ ಅಂದ್ರೆ ನಿಮಗೆ ಕಾಣಿಸ್ತಾ ಇರುತ್ತೆ ಪ್ರೋಗ್ರೆಸ್. ನೀವು ಸ್ಟ್ರಾಂಗ್ ಆಗೋವರೆಗೂ ಮಾಡ್ತಾನೆ ಇರ್ಬೇಕಲ್ಲಿ. ಐ ಸಜೆಸ್ಟ್ ಲ್ಯಾಪ್ಟಾಪ್ ಅಲ್ಲಿ ಮಾಡಿ ಅಂತ. ಮೊಬೈಲ್ ಫ್ರೆಂಡ್ಲಿ ಇದೆ, ಆಪ್ ಇದೆ, ಮೊಬೈಲ್ ಆಪ್ ಸಪರೇಟ್ ಆಗೇ ಇದೆ. ಬಟ್ ನನ್ನ ಸಜೆಷನ್
ಯಾಕಂದ್ರೆ ಜಾಸ್ತಿ ಪ್ರಾಕ್ಟೀಸ್ ಮಾಡ್ಬೇಕಾಗೋದ್ರಿಂದ. ಸೊ ಅಂದ್ರೆ ಬ್ಲೆಂಡ್ ಆಫ್ ಬೋತ್. ಈಗ ಇಲ್ಲೆಲ್ಲ ಹೊರಗಡೆ ಇದ್ದಾಗ ಮೊಬೈಲ್ ಅಲ್ಲೇ ಬೆಟರ್, ಮನೇಲಿದ್ದಾಗ ಲ್ಯಾಪ್ಟಾಪ್ ಅಲ್ಲಿ ಯೂಸ್ ಮಾಡಿ. ಇವಾಗ ಎಲ್ಲರ ಕಡೆ ಸ್ಮಾರ್ಟ್ ಟಿವಿಗಳು ಇರ್ತವೆ, ಸೊ ಯು ಕ್ಯಾನ್ ಕನೆಕ್ಟ್ ಟು ಟಿವಿ ಆಲ್ಸೋ. ಅಟ್ಲೀಸ್ಟ್ ಲ್ಯಾಪ್ಟಾಪ್ ಇಲ್ಲ ಅಂದ್ರೆ ಟಿವಿನ ಕನೆಕ್ಟ್ ಮಾಡ್ಕೊಂಡು ಅದರಲ್ಲಿ ಮಾಡಿ. ಅಂದ್ರೆ ಲಾಂಗ್ ಟರ್ಮ್ ಕಣ್ಣಿಗೆ ಸ್ಟ್ರೈನ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಓಕೆ, ಸೊ ಸೇಮ್ ಕರೆಂಟ್ ಅಫೇರ್ಸ್ ಇದರಲ್ಲೇ ಇಂಟಿಗ್ರೇಟ್ ಆಗಿ ಬರುತ್ತೆ ಅದೇ ತರ. ಸೊ ಅದನ್ನು ಕೂಡ ಟೆಸ್ಟ್ ಮಾಡಲ್ಲೇ ತಗೊಳ್ತಾ ಹೋಗ್ಬೋದು. ಓಕೆ, ಏನಿವೆ ಅದನ್ನ ಇನ್ನೊಂದು ರೌಂಡ್ ನಾನು ಸಪ್ರೇಟ್ ಇದ್ರಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಪೂರ್ತಿ ರೆಡಿ ಆದ್ಮೇಲೆ. ಯಾಕಂದ್ರೆ ಇದು ಮಿಕ್ಸ್ ಅಲ್ಲಿ ಇದೆ. ಈಗ ನಿಮ್ಗೆ ನಿಮ್ದೇ ಆದಂತ ಓನ್ಲಿ ಸಪ್ರೇಟ್ ಇದರಲ್ಲಿ ವಿಂಡೋದಲ್ಲಿ ನಿಮ್ ಸಬ್ಜೆಕ್ಟ್ ಅಷ್ಟೇ ಕಾಣಿಸ್ಕೊಳ್ಳುತ್ತೆ, ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಓಕೆ, ಸೊ ಇಲ್ಲೇನು ಇದೆ ಅಲ್ವಾ, ಇದು ನಿಮ್ಮ ಓವರ್ ಆಲ್ ಪ್ರೋಗ್ರೆಸ್ ತೋರಿಸುತ್ತೆ. ಸಬ್ಜೆಕ್ಟ್ ವೈಸ್ ಎಲ್ಲಾದು ಕಂಬೈನ್ಡ್, ಹಿಸ್ಟ್ರಿ, ಜಾಗ್ರಫಿ, ಎಕನಾಮಿ, ಎನ್ವೈರನ್ಮೆಂಟ್ ಎಲ್ಲಾದ್ರಲ್ಲೂ ಸೇರಿ ಈ ಪ್ರೋಗ್ರೆಸ್ ತೋರಿಸುತ್ತೆ. ನೀವು ಫಾರ್ ಎಕ್ಸಾಂಪಲ್ ಪಾಲಿಟಿನಲ್ಲಿ 90% ಮಾಡ್ಬಿಡ್ಬೋದು ಅಂತ ಅನ್ಕೊಳ್ಳಿ, ಇನ್ನು ಉಳಿದಿದ್ದೆಲ್ಲವೂ 0-0 ನಲ್ಲೇ ಇದಾವೆ ಅಂದ್ರೆ, ಸೊ ಆವರೇಜ್ ಆಗಿ ಇಲ್ಲಿಗೆ ಎಷ್ಟು ಬರುತ್ತದೋ 15% ಬಂದು ಕುತ್ಕೊಳ್ಳುತ್ತೆ ಓವರ್ ಆಲ್ ಪ್ರೋಗ್ರೆಸ್. ಸೊ ನಿಮಗೆ ಏನ್ ತುಂಬಾ ದಿವಸದಿಂದ ಇಂಡಿವಿಜುವಲಿ ಮಾನಿಟರ್ ಮಾಡೋದು ಎಲ್ಲರದು ಆಸೆ, ಎಲ್ಲ ನಮ್ ಕರೆಕ್ಟ್ ಆಗಿ ಇಂಡಿವಿಜುವಲ್ ಚಾಪ್ಟರ್ ವೈಸ್ ಇದರಲ್ಲಿ ಮಾನಿಟರ್ ಆಗ್ಬಿಟ್ರೆ. ಸೊ ಇದಂತ ಸುಳ್ಳು ಹೇಳಲ್ಲ, ಕಣ್ಣೀರು ಕಾಣ್ತಾ ಇರೋದ್ರಿಂದ ನೀವು ವರ್ಕ್ ಮಾಡ್ಲೇಬೇಕಾಗುತ್ತೆ. ಬ್ಲಫ್ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಓದಿದ್ದೀನಿ ಬಿಡು ಪಾಲಿಟಿ ಬರುತ್ತೇನೋ ನೀವು ಹೇಳ್ಬೋದು, ಇಲ್ಲಿ ಸುಳ್ಳು ಹೇಳಲ್ಲ. ಸೊ ಈ ತರ ಇದೆ. ಎನಿ ಕ್ವಶನ್ಸ್? ಓಕೆ, ಆನ್ಲೈನ್ ವೈಂಡ್ ಅಪ್ ಮಾಡ್ಬೋದಾ ಸೆಷನ್ ನ? ಕರೆಕ್ಟ್ ಆಗಿ ಇವತ್ತು ಹೇಳ್ಕೊಟ್ಟಿದ್ದನ್ನ ಯೂಸ್ ಮಾಡ್ಕೊಳ್ಳಿ. ನೀವು ಯಾವ್ದಾರ ಪ್ಲಾಟ್ಫಾರ್ಮ್ ಯೂಸ್ ಮಾಡ್ಕೊಳ್ಳಿ, ಪ್ರಾಪರ್ ಆಗಿ ಯೂಸ್ ಮಾಡ್ಕೊಳ್ಳಿ. ಅಂಡ್ ಅಂದ್ರೆ ಫ್ರೀ ವರ್ಷನ್ ಲಿಮಿಟೇಷನ್ಸ್ ಗಳಿರುತ್ತೆ ಸರ್, ನೀವು ಹೇಳಿದ್ದೆಲ್ಲ ಬರ್ಲಿಲ್ಲ ಅನ್ಬೇಡಿ, ಗೊತ್ತಲ್ವಾ ಅದು ಎಲ್ಲ ಇದ್ರಲ್ಲೂ. ಇದು ಜಮಿನಿದಲ್ಲಿ ಸ್ಟೂಡೆಂಟ್ಗೆ ಅಂತ 1 ಇಯರ್ ಫ್ರೀ ಕೊಡ್ತಾ ಇದ್ದಾರೆ. ಯಾರು ಯೂಸ್ ಮಾಡ್ಕೊಂತಿದ್ದೀರಾ? ಸ್ಟೂಡೆಂಟ್ಸ್ಗೆ 1 ಇಯರ್ ಪ್ಲಾಟ್ಫಾರ್ಮ್ ಫ್ರೀ ಇದೆ. ಯೂಸ್ ಮಾಡ್ತಿದ್ದೀರಾ? ತಗೊಂಡಿದ್ದೀರಾ? ಗುಡ್. ಸೊ ಯೂಸ್ ಮಾಡ್ಕೊಳ್ಳಿ. ಯಾರಿಗೆ ಗೊತ್ತಿಲ್ಲ ಹೇಳಿ. ಜಮೀನಿ ಅಂದ್ರೆ ಸೇಮ್ ಇದೇ ತರಾನೇ ನಾನೇನ್ ಹೇಳಿದೆ, ಅಲ್ಲಿ ಹೆಸರುಗಳು ಬೇರೆ ಬೇರೆ ಅಷ್ಟೇ, ಇಲ್ಲಿಗೂ ಅಲ್ಲಿಗೂ. ಬಟ್ ಆಲ್ಮೋಸ್ಟ್ ಯು ಕ್ಯಾನ್ ಸಿಮಿಲರ್ ವೇನಲ್ಲೇನೆ ಅದು ವರ್ಕ್ ಆಗುತ್ತೆ. ನಾನೇನು ಹೀಗೆ ಹೇಳ್ಕೊಟ್ಟೆ ಎಲ್ಲ ಪ್ಲಾಟ್ಫಾರ್ಮ್ಗೂ ವರ್ಕ್ ಆಗುವಂಥದ್ದು. ಕಂಟ್ರೋಲಿಂಗ್ ಹೆಸರುಗಳು ಬೇರೆ ಬೇರೆ ಇರ್ಬೋದು, ಕಸ್ಟಮ್ ಅನ್ನೋ ವರ್ಡ್ ಬೇರೆ ಇರ್ಬೋದು, ಸೆಟ್ಟಿಂಗ್ಸ್ ಅಲ್ಲಿ ಎಲ್ಲ ಕಡೆಗೂ ಇದ್ದೇ ಇರುತ್ತೆ. ಇಸ್ ಇಟ್ ಕ್ಲಿಯರ್? ಸೊ ಜಮೀನ್ ನಲ್ಲಿ ನೀವು ಅಂದ್ರೆ ಸ್ಟೂಡೆಂಟ್ ID ಕಾರ್ಡ್ ಕಂಪಲ್ಸರಿ, ಅದಿದ್ರೆ ಅವ್ರಿಗೆ ಫ್ರೀ. ನೀವ್ ಯಾರ್ದ್ರಲ್ಲಿ ರಿಜಿಸ್ಟರ್ ಮಾಡಿದ್ರಿ? ಕಾಲೇಜ್ ID ಕಾರ್ಡ್. ಸೊ ನಿಮ್ಗೂ ಬರುತ್ತೆ ಕಾಲೇಜ್ ID ಕಾರ್ಡ್. ಸೊ ಯಾರ್ಯಾರ ಕೈಲಿ ಇದೆ ಟ್ರೈ ಮಾಡಿ. ಕೋಚಿಂಗ್ ಇನ್ಸ್ಟಿಟ್ಯೂಟ್ ಅವರು ಕಾಲೇಜ್ ಅಂತ ಕೌಂಟ್ ಮಾಡಲ್ಲ, ಬಟ್ ಯಾರ್ಯಾರ ಕೈಲಿ ತಗೊಳಕಾಗುತ್ತೆ 1 ಇಯರ್ ಫ್ರೀ ಇದೆ, ಆರಾಮಾಗಿ ಯೂಸ್ ಮಾಡಿ. ಇಲ್ಲ ಅಂತಂದ್ರೆ ಆಲ್ಮೋಸ್ಟ್ 24,000 ಇದಾಗುತ್ತೆ. ಕರೆಕ್ಟ್ ಅಲ್ವಾ ಪೇ ಮಾಡೋದಾದ್ರೆ? ಯಾರಿಗೆ ಇನ್ಫಾರ್ಮೇಶನ್ ಇಲ್ಲ ಯೂಸ್ ಮಾಡ್ಕೊಳ್ಳಿ. ಓಕೆ ದೆನ್, ಸೊ ವಿಲ್ ಸ್ಟಾಪ್ ಹಿಯರ್. ಥ್ಯಾಂಕ್ ಯು.